ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಂಗಸಂಸ್ಥೆ ವತಿಯಿಂದ ನೆರವೇರಿದ ಕೋಟಿ ಗಾಯತ್ರಿ ಜಪಯಜ್ಞ 100 ಕುಂಡಗಳಲ್ಲಿ 1000 ಋತ್ವಿಜರಿಂದ ಹೋಮ, ಪೂರ್ಣಾಹುತಿ, ಚಂಡಿಕಾ ಹೋಮ, ಪೂರ್ಣಾಹುತಿ ಉಭಯ ಶ್ರೀಗಳ ಸಮ್ಮುಖದಲ್ಲಿ ಸಾಂಗವಾಗಿ ನೆರವೇರಿತು. ಆ ಪ್ರಯುಕ್ತ ಜರುಗಿದ ಧಾರ್ಮಿಕ ಸಭೆಯನ್ನು ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಮಾರಣಕಟ್ಟೆ ಶ್ರೀ ಕೃಷ್ಣಮೂರ್ತಿ ಮಂಜುರವರಿಗೆ ಗುರುಗಳ ಮೂಲಕ ಇದೀಗ ಗೌರವ ಸಮರ್ಪಣೆ. ಆಶೀರ್ವಚನದ ನುಡಿ ಸಿಂಚನಯುಕ್ತ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ತಿಳಿಸಿ ಹೆತ್ತವರು ತಮ್ಮ ಮಕ್ಕಳಿಗೆ ಸಮಾಜ ಸೇವೆ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಪದೇ ಪದೇ ತಿಳಿ ಹೇಳಬೇಕು. ಅಲ್ಲದೆ ಪುರೋಹಿತರು ಇತರರಿಗೆ ಪೂಜಾ ಮಹತ್ವ ಫಲ ಭಗವಂತನ ಸಾಕ್ಷಾತ್ಕಾರದ ಕುರಿತು ಮಾಹಿತಿ ನೀಡಬೇಕು. ಇದರಿಂದ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಲಿದೆ ಎಂದು ನುಡಿದರು. ಸಮಾಜಕ್ಕೆ ತಮ್ಮಿಂದಾದಷ್ಟು ತ್ಯಾಗ ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೂ ಒಳಿತಾಗಲಿದೆ ಎಂದರು. ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡುತ್ತಾ ಧರ್ಮದ ಜ್ಞಾನ ಪಡೆದು ಆ ದಾರಿಯಲ್ಲಿ ಸಾಗಿದರೆ ಮಾತ್ರ ಜೀವನ ಪಾವನವಾಗುವುದು. ಯುವ ಜನಾಂಗವನ್ನು ಸರಿದಾರಿಯತ್ತ ಕೊಂಡೊಯ್ಯುವ ಜವಾಬ್ದಾರಿ ಹಿರಿಯರ ಮೇಲಿದೆ. ಇದು ಸಮಾಜ ಸುಸ್ಥಿತಿಯಲ್ಲಿ ಸಾಗಲು ಪೂರಕವಾಗಲಿದೆ ಎಂದರು. ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸಂದೀಪ್ ಕುಮಾರ್ ಮಂಜ ಸಭಾಧ್ಯಕ್ಷತೆ ವಹಿಸಿದ್ದರು. ಅಷ್ಟಾವಧಾನಿ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಧಾರ್ಮಿಕ ಪ್ರವಚನ ನೀಡುತ್ತಾ ಬ್ರಾಹ್ಮಣ್ಯದಲ್ಲಿ ಜನಿವಾರ ಕರ್ತವ್ಯ ಎಂಬಿತ್ಯಾದಿ ಮಹತ್ವವನ್ನು ಒತ್ತಿ ಹೇಳಿದರು. ದೇವಸ್ಥಾನದ ತಂತ್ರಿಗಳಾದ ಕೆಎಸ್ ಕೃಷ್ಣಮೂರ್ತಿ ತಂತ್ರಿ ಕೊರಂಗ್ರಪ್ಪಾಡಿ, ಅರ್ಚಕ ಕೆ ವಾಸುದೇವ ಭಟ್ ಬೈಲೂರು, ಶ್ರೀ ಕ್ಷೇತ್ರ ಕಟೀಲಿನ ಹರಿನಾರಾಯಣದಾಸ ಅಸ್ರಣ್ಣ, ಕರ್ನಾಟಕ ಬ್ಯಾಂಕ್ ಮಂಗಳೂರು ಮುಖ್ಯ ಕಚೇರಿಯ ಮಹಾಪ್ರಬಂಧಕ ರಾಜ ಬಿಎಸ್, ಉದ್ಯಮಿ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಯು ರಾಜೇಶ್ ಕಾರಂತ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರಾದ ಬಿಎಸ್ ರಾಘವೇಂದ್ರ ಭಟ್, ಕೃಷ್ಣಾನಂದ ಚಾತ್ರ, ಶ್ರೀಕಾಂತ್, ಬೆಂಗಳೂರಿನ ವಿವೃತ್ತ ಪರಿಷತ್ ಅಧ್ಯಕ್ಷ ಎಸ್ ರಘುನಾಥ್, ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಮಂಜುನಾಥ ಉಪಾಧ್ಯಾಯ, ನಗರಸಭೆ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್, ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಮಹಿಳಾ ವಿಭಾಗ ಅಧ್ಯಕ್ಷೆ ಕಾಂತಿರಾವ್, ಯುವ ವೇದಿಕೆ ಅಧ್ಯಕ್ಷೆ ಪವಿತ್ರ ಅಡಿಗ, ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಗೌರವಾಧ್ಯಕ್ಷ ವೈ ಸುಧಾಕರ ರಾವ್ ಸ್ವಾಗತಿಸಿದರು. ಅಕ್ಷತಾ ನಿರೂಪಿಸಿ ಕಾರ್ಯದರ್ಶಿ ಗಣೇಶ್ ರಾವ್ ವಂದಿಸಿದರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀಶಂಕರ ಎಚ್ಡಿ ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ವಿಶ್ವದ ಏಳಿಗೆಗಾಗಿ ವಿಪ್ರರು ನಿರ್ಮಲ ಚಿತ್ತದಿ ನಡೆಸುವ ಯಜ್ಞ. ಕೋಟಿ ಗಾಯತ್ರಿ ಯಜ್ಞ, ಇದು ಕೋಟಿ ಗಾಯತ್ರಿ ಯಜ್ಞ. ಜಯ ಜಯ ಶಂಕರಿ ಜಯ ಪರಮೇಶ್ವರಿ ಜಯ ನಾರಾಯಣಿ ನಮೋಸ್ತುತೆ. ಸಕಲ ಲೋಕ ಪರಿಪಾಲಿನಿ ಮಾಲಿನಿ ತ್ರಿಭುವನ ಜನನಿ ನಮೋಸ್ತುತೆ. ಜಯ ಜಯ ಶಂಕರಿ ಜಯ ಪರಮೇಶ್ವರಿ ಜಯ ನಾರಾಯಣಿ ನಮೋಸ್ತುತೆ. ಸಕಲ ಲೋಕ ಪರಿಪಾಲಿನಿ ಮಾಲಿನಿ ತ್ರಿಭುವನ ಜನನಿ ನಮೋಸ್ತುತೆ. ಕೋಟಿ ಗಾಯತ್ರಿ ಯಜ್ಞ, ಇದು ಕೋಟಿ ಗಾಯತ್ರಿ ಯಜ್ಞ. ಕೋಟಿ ಗಾಯತ್ರಿ ಯಜ್ಞ, ಇದು ಕೋಟಿ ಗಾಯತ್ರಿ ಯಜ್ಞ.
बाहोर्मनुर्यज्ञनेर बृहस्पतिरुत्थानि सकंसि शक्तिष्टे देवास्तु पृथिवीमा धर्ममाहिगं मधुमनिष्ये मधुयनिष्ये मधुभक्ष्यामि मधुपदिष्यामि मधुमतीं देवेभ्यो वाचमुख्यासकं दुष्प्रोषेण्याम् मनुष्येभ्यस्तम्मा देवा भवन्तु शोभायै पितरो नुमदन्तु ॐ शान्तिः शान्तिः शान्तिः। ಮಿತ್ರನು ಮುನಿಕುಲ ತಿಲಕನು ಸೃಜಿಸಿದ ಗಾಯತ್ರಿ ಮಂತ್ರ ದಿನಮಣಿ ರಥಕ್ಕೆ ಅಡ್ಡಿಯ ಪಡಿಸುವ ದುರುಳರ ದಕ್ಕಿಸುವ ಮಂತ್ರ. ವಿಶ್ವಕ್ಕೆ ಮಿತ್ರನು ಮುನಿಕುಲ ತಿಲಕನು ಸೃಜಿಸಿದ ಗಾಯತ್ರಿ ಮಂತ್ರ ದಿನಮಣಿ ರಥಕ್ಕೆ ಅಡ್ಡಿಯ ಪಡಿಸುವ ದುರುಳರ ದಕ್ಕಿಸುವ ಮಂತ್ರ. ಓಂ ಸೂರ್ಯಸ್ಯ ಮಾನ್ಯಸ್ಯ ಮನ್ಯುಪತಯಸ್ಯ ಮನ್ಯುಪುಷೇಭ್ಯಃ ಪಾಪೇಭ್ಯೋ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ. ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ. ಛಾತ್ರರವರು ದಯವಿಟ್ಟು ತಾವು ವೇದಿಕೆಯ ಮೇಲ್ಭಾಗದಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿ. ರಾಮಣ ಮಹೋತ್ಸವ ಇದರ ಪೂರ್ವಾಧ್ಯಕ್ಷರು ಶ್ರೀ ಮಂಜುನಾಥ ಉಪಾಧ್ಯಾಯ ಅವರು ದಯವಿಟ್ಟು ತಾವು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾದ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಗಳು ಹಾಗೆಯೇ ಪರಮ ಪೂಜ್ಯರಾದಂತಹ ಚಿತ್ರಾಪುರ ಮಠದ ಶ್ರೀ ಶ್ರೀ ವಿದ್ಯೇಂದ್ರ ಶ್ರೀಪಾದರಿಗೆ ಫಲ ಸಮರ್ಪಣೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸಿದ್ದೇವೆ. ಈ ಕಾರ್ಯಕ್ರಮವನ್ನ ಮೂಲಕ ಆರಂಭಿಸಬೇಕಾಗಿ ಕೀರ್ತನ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕೀರ್ತನ ಅವರು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಪ್ರಾರ್ಥನೆಯನ್ನ ಗೈಬೇಕಾಗಿ ವಿನಂತಿ. ಆರತಿ तव चरणौ प्रणमामः नाद ब्रह्ममयि जय वागेश्वरि नाद ब्रह्ममयि जय वागेश्वरि शरणं ते गच्छामः जय जय हे भगवति सुरभारती तव चरणौ प्रणमामः त्वमसि शरण्या त्रिभुवनधन्या सुरमुनिवन्दितचरणा नवरसमधुरा कवितामुकरा नव प्रणमामः. ಅವರಿಗೆ ಶುಭಾಶೀರ್ವಾದವನ್ನ ಸಲ್ಲಿಸುತ್ತಾ ಇದೀಗ ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾದಂತಹ ಇಂದಿನ ಕಾರ್ಯಕ್ರಮದ ಧಾರ್ಮಿಕ ಪ್ರವಚನವನ್ನ ಗೈಲಿಕ್ಕಿರುವಂತಹ ಶ್ರೀ ಅಷ್ಟಾವಧಾನಿ ಸುಬ್ರಹ್ಮಣ್ಯ ಭಟ್ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ತಾವು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡಿ. ಶ್ರೀ ಕ್ಷೇತ್ರ ದೇವತೆ ಬೈಲೂರು ಮಹಿಷಮರ್ದಿನಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಈಶಪ್ರಿಯ ತೀರ್ಥ ಸ್ವಾಮೀಜಿ ಅದಮಾರು ಮಠ ಉಡುಪಿ ಹಾಗೂ ಚಿತ್ರಾಪುರ ಮಠಾಧೀಶರಾದಂತಹ ಶ್ರೀ ವಿದ್ಯೇಂದ್ರ ಶ್ರೀಪಾದರಾವರಿಂದ ಆಶೀರ್ವಾದವನ್ನು ಬೇಡುತ್ತಾ ಸ್ವಾಗತ ಭಾಷಣವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ನಮ್ಮ ಬ್ರಾಹ್ಮಣರಿಗೆ
ವಿಪ್ರ ಸಮುದಾಯಕ್ಕೆ ಒಂದು ಬಹಳ ವಿಶೇಷವಾದಂತಹ ದಿನ. ಯಾಕೆಂದ್ರೆ ಈ ಕೋಟಿ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಅದು 1-2 ವಿಪ್ರರಿಂದ ಸಾಧ್ಯವಾಗುವಂಥದ್ದಲ್ಲ. ಸಾವಿರಾರು ಜನ ಈ ಒಂದು ಕೈಂಕರ್ಯದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ನಾವು ಪ್ರಪ್ರಥಮವಾಗಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಯಂಗ್ಸ್ಟಾರ್ ಸದೀಪ್ ಕುಮಾರ್ ಮಂಜಾ ಇವರನ್ನು ನಮ್ಮ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹೋತ್ಸವದ ಅವರ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಧಾರ್ಮಿಕ ಪ್ರವಚನ ನೀಡಲಿರುವಂತಹ ಅಷ್ಟಾವಧಾನಿ ಶ್ರೀ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಬೇಲಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಬ್ರಾಹ್ಮಣ ಮಹೋತ್ಸವದ ಪರವಾಗಿ ಸ್ವಾಗತಿಸಲಿಕ್ಕೆ ನಮ್ಮ ಮಾರ್ನಕಟ್ಟೆ ಶ್ರೀ ಕೃಷ್ಣಮೂರ್ತಿ ಮಂಜರವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹಾಗೂ ಅವರು ಪ್ರಶಸ್ತಿ ಪುರಸ್ಕೃತರು, ಉದ್ಯಮಗಳು ಹೈದರಾಬಾದ್ನಿಂದ ನಮ್ಮೊಂದಿಗೆ ಇರಲಿಕ್ಕೆ ಬಂದಿದ್ದಾರೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕರಿಸಿದ್ದಾರೆ. ಅವರನ್ನು ಕೂಡ ವಿನಯಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಸೌತ್ ಕೇಂದ್ರದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ದೇಶದಲ್ಲಿ ಬಹಳಷ್ಟು ಶೆಡ್ಯೂಲ್ಡ್ ಬ್ಯಾಂಕ್ನಲ್ಲಿ ಒಂದಾದಂತಹ ಕರ್ನಾಟಕ ಬ್ಯಾಂಕಿನ ನಮ್ಮ MD ಅವರು ಕೂಡ ಬಂದಿದ್ದಾರೆ, ರಾಜು BS ರವರು. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದಂತಹ ನಮ್ಮ ಮಿತ್ರರು ಆದಂತಹ BS ರಾಘವೇಂದ್ರ ಭಟ್ ಉಪಾಧ್ಯಕ್ಷರು, ಉಡುಪಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೆಂಗಳೂರು ಅವರ ಬಹಳಷ್ಟು ಕಾರ್ಯಕ್ರಮದ ಒತ್ತಡದಲ್ಲೂ ಕೂಡ ನಮ್ಮ ಒಂದು ವಿನಂತಿ ಮೇರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅದು ಕೂಡ ಒಂದು ಸೇವಾಕರ್ತರಾಗಿ ಕೂಡ ಅವರು ಭಾಗವಹಿಸಿದ್ದಾರೆ ಹೇಳುವುದಕ್ಕೆ ನಾನು ಬಹಳ ಖುಷಿ ಪಡ್ತಾ ಇದ್ದೇನೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಧ್ಯಕ್ಷರು ವಿಶ್ವ ವಿಪ್ರತೈ ಪರಿಷತ್ ಬೆಂಗಳೂರು ಆದಂತಹ S ರಘುನಾಥರವರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಇವತ್ತಿನ ಚಂಡಿಕಾ ಹೋಮದ ಪೂರ್ಣ ನೇತೃತ್ವವನ್ನು ಅವರು ವಹಿಸಿಕೊಂಡು ನಮ್ಮೊಂದಿಗೆ ಮುಂಜಾನೆಯಿಂದ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಪೂಜ್ಯರಾದಂತಹ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರಲ್ಲಿ ಹಾಗೆಯೇ ಪರಮ ಪೂಜ್ಯರಾದ ಶ್ರೀ ಶ್ರೀ ಇದರ ಆಯೋಜನೆಯಲ್ಲಿ ನಡೀತಾ ಇದ್ದಂತಹ ಕೋಟಿ ಗಾಯತ್ರಿ ಜಪಯಜ್ಞ ಈ ಒಂದು ಕಾರ್ಯಕ್ರಮದ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ನಮ್ಮ ಪರಮ ಪೂಜ್ಯರು ಇದೀಗ ಉದ್ಘಾಟನೆಯನ್ನ ಮಾಡುತ್ತಿದ್ದಾರೆ. ನೀವೆಲ್ಲರೂ ಈ ಉದ್ಘಾಟನೆಗೆ ಸಾಕ್ಷಿಯಾಗಿದ್ದೀರಿ. ಸ್ತೋತ್ರವ ಪಠಿಸುತ್ತ ಸುಮಂಗಲಿಯರು ಕೂಡಿ ಮಾತಿಗೆ ಕುಂಕುಮ ಅರ್ಚನೆ ಮಾಡುತ್ತ ತೃಪ್ತಿಯ ಪಡಿಸುವ ಯಜ್ಞ. ಸರ್ವಮಂಗಲೆಯ ಸ್ತೋತ್ರವ ಪಠಿಸುವ ಸುಮಂಗಲಿಯರು ಕೂಡಿ ಇದೀಗ ವ್ಯಾಗತರು ದೀಪವನ್ನ ಬೆಳಗಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಗೈದಿದ್ದಾರೆ. ಒಂದು ಹಾಡನ್ನ ರಚನೆಯನ್ನ ಮಾಡಿ ಆ ಹಾಡಿಗೆ ನೃತ್ಯವನ್ನ ಸಂಯೋಜನೆಯನ್ನ ಮಾಡಿದ್ದಾರೆ. ಈ ನೃತ್ಯ ಇದೀಗ ಈ ವೇದಿಕೆಯಲ್ಲಿ ಪರಮ ಪೂಜ್ಯ ಗುರುಗಳ ಎದುರಿನಲ್ಲಿ ನಿಮಗಾಗಿ ಈ ನೃತ್ಯವನ್ನ ಮಾಡಲಿಕ್ಕೆ ಇದ್ದಾರೆ. ನೃತ್ಯವನ್ನ ಈಗ ಮಾತಿಗೆ ಕುಂಕುಮ ಅರ್ಚನೆ ಮಾಡುತ್ತ ತೃಪ್ತಿಯ ಪಡಿಸುವ ಯಜ್ಞ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ
जय जय शंकरि जय परमेश्वरि जय नारायणि नमोस्तुते सकल लोक परिपालिनि मालिनि त्रिभुवन जननी नमोस्तुते ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ವಿಶ್ವಕ್ಕೆ ಮಿತ್ರನು ಮುನಿಕುಲ ತಿಲಕನು ಸೃಜಿಸಿದ ಗಾಯತ್ರಿ ಮಂತ್ರ ದಿನಮಣಿ ರಥಕ್ಕೆ ಅಡ್ಡಿಯ ಪಡಿಸುವ ದುರುಳರ ದಹಿಸುವ ಮಂತ್ರ ವಿಶ್ವಕ್ಕೆ ಮಿತ್ರನು ಮುನಿಕುಲ ತಿಲಕನು ಸೃಜಿಸಿದ ಗಾಯತ್ರಿ ಮಂತ್ರ ದಿನಮಣಿ ರಥಕ್ಕೆ ಅಡ್ಡಿಯ ಪಡಿಸುವ ದುರುಳರ ದಹಿಸುವ ಮಂತ್ರ ಓಂ ಭೂಯಶ್ಚ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಪುಷೇಭ್ಯಃ ಪಾಪೇಭ್ಯೋ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಸರ್ವಮಂಗಲೆಯ ಸ್ತೋತ್ರವ ಪಠಿಸುತ್ತ ಸುಮಂಗಲಿಯರು ಕೂಡಿ ಮಾತಿಗೆ ಕುಂಕುಮ ಅರ್ಚನೆ ಮಾಡುತ್ತ ತೃಪ್ತಿಯ ಪಡಿಸುವ ಯಜ್ಞ ಸರ್ವಮಂಗಲೆಯ ಸ್ತೋತ್ರವ ಪಠಿಸುವ ಸುಮಂಗಲಿಯರು ಕೂಡಿ ಮಾತಿಗೆ ಕುಂಕುಮ ಅರ್ಚನೆ ಮಾಡುತ್ತ ತೃಪ್ತಿಯ ಪಡಿಸುವ ಯಜ್ಞ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಸಾಸಿರ ವಿಪ್ರರ ವೇದ ಘೋಷದಿ ದಣಿಯಲಿ ಎಳೆಯು ವಿಶ್ವದಿಗಂತದಿ ರಾರಾಜಿಸಲಿ ಹಿಂದೂ ರಾಷ್ಟ್ರದ ಧ್ವಜವು ಸಾಸಿರ ವಿಪ್ರರ ವೇದ ಘೋಷದಿ ದಣಿಯಲಿ ಎಳೆಯು ವಿಶ್ವದಿಗಂತದಿ ರಾರಾಜಿಸಲಿ ಹಿಂದೂ ರಾಷ್ಟ್ರದ ಧ್ವಜವು ಎಲ್ಲೆಡೆ ಮೊಳಗಲಿ ಐಕ್ಯತೆ ಗಾನ ಶತ್ರು ವಿನಾಶಕ್ಕೆ ಚಂಡಿಯ ಜ್ಞಾನ ಸನಾತನ ಸಂಸ್ಕೃತಿ ಅಭಿಯಾನ ಕೋಟಿ ಗಾಯತ್ರಿ ವರದಾನ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಕೋಟಿ ಗಾಯತ್ರಿ ಯಜ್ಞ ಇದು ಕೋಟಿ ಗಾಯತ್ರಿ ಯಜ್ಞ ಕೋಟಿ ಗಾಯತ್ರಿ ಯಜ್ಞ ಕೋಟಿ ಗಾಯತ್ರಿ ಯಜ್ಞ ಒಂದು ಅದ್ಭುತವಾದ ನೃತ್ಯವನ್ನ ಮಾಡಿರುವಂತಹ ಕೀರ್ತನಾ ಯು ಭಟ್ ಅವರಿಗೆ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ದಯವಿಟ್ಟು ಈ ಒಂದು ಗೀತೆಯ ರಚನೆಯನ್ನ ಮಾಡಿರುವಂತಹ ಶಾರದಾ ತನಯ ಅವರು ಹಾಗೆ ಈ ಗೀತೆಯ ಗಾಯಕರಾಗಿರುವಂತಹ ಶ್ರೀ ಗಿರೀಶ್ ತಂತ್ರಿ ಅವರು ಹಾಗೆ ಈ ಗೀತೆಗೆ ನೃತ್ಯವನ್ನ ಮಾಡಿರುವಂತಹ ಕುಮಾರಿ ಕೀರ್ತನಾ ಯು ಭಟ್ ಅವರು ದಯವಿಟ್ಟು ತಾವು ಮೂವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಪರಮ ಪೂಜ್ಯ ಗುರುಗಳಿಂದ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸಂದರ್ಭದಲ್ಲಿ ಒಂದು ಅದ್ಭುತವಾದ ಹಾಡನ್ನ ರಚನೆಯನ್ನ ಮಾಡಿ ಅದನ್ನ ಹಾಡಿ ಅದರೊಂದಿಗೆ ಇಲ್ಲಿ ನೃತ್ಯವನ್ನ ಕೂಡ ಮಾಡಿರುವಂತಹ ನಮ್ಮವರೇ ಆಗಿರುವಂತಹ ಶ್ರೀ ಶಾರದಾ ತನಯ ಅವರು ಹಾಗೆಯೇ ಶ್ರೀ ಗಿರೀಶ್ ತಂತ್ರಿ ಅವರು ಕುಮಾರಿ ಕೀರ್ತನಾ ಯು ಭಟ್ ಅವರು ಗುರುಗಳಿಂದ ಗೌರವವನ್ನ ಸ್ವೀಕರಿಸುವಂತಹ ನಾರಾಯಣಿ
ಯುವ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪವಿತ್ರ ಅಡಿಗ ಅವರು ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನ ಮಾಡುವುದರ ಮೂಲಕ ಪೋಷಕರಾಗಿ ಮಹಾಪೋಷಕರಾಗಿ ನಮ್ಮೊಂದಿಗಿರುವಂತಹ ನಮ್ಮವರನ್ನ ಗುರುತಿಸುವಂತಹ ಕ್ಷಣವಿದು. ನಮ್ಮೊಂದಿಗೆ ಮಹಾಪೋಷಕರಾಗಿ ನಿಂತಂತವರು ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಮಾರಣಕಟ್ಟೆ ಶ್ರೀ ಕೃಷ್ಣಮೂರ್ತಿ ಮಂಜರ ಅವರು. ದಯವಿಟ್ಟು ತಾವು ಗುರುಗಳ ಹತ್ರ ನಮ್ಮ ಪ್ರೀತಿಪೂರ್ವಕವಾದ ಗೌರವವನ್ನ ಗುರುಗಳ ಹಸ್ತದ ಮೂಲಕ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಜಪಯಜ್ಞದ ಈ ಒಂದು ಸುಸಂದರ್ಭದಲ್ಲಿ ಮಹಾಪೋಷಕರಾಗಿ ನಮ್ಮೊಂದಿಗೆ ನಿಂತಿರುವಂತರು, ನೀವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮೊಂದಿಗೆ ನಾವಿರ್ತೇವೆ ಎಂಬುದಾಗಿ ಹೇಳಿ ಅದರಂತೆ ನುಡಿದಂತೆ ನಡೆದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಮಾರಣಕಟ್ಟೆ ಶ್ರೀ ಕೃಷ್ಣಮೂರ್ತಿ ಮಂಜುರವರಿಗೆ ಗುರುಗಳ ಮೂಲಕ ಇದೀಗ ಗೌರವ ಸಮರ್ಪಣೆ. ಅದೇ ರೀತಿಯಾಗಿ ಅವಳಿ ಜಿಲ್ಲೆಗಳಲ್ಲಿ ಮಾತ್ರವಲ್ಲದೆ ಕರ್ನಾಟಕ ಅಷ್ಟೇ ಯಾಕೆ ಇಡೀ ಭಾರತದಲ್ಲಿಯೇ ಹೆಸರುವಾಸಿಯಾಗಿರುವಂತಹ ಮನ ಮೆಚ್ಚಿರುವಂತಹ ಆಭರಣದ ಮಳಿಗೆ ಇದ್ದರೆ ಅದು ಭೀಮಾ. ಈ ಭೀಮಾ ಜುವೆಲರ್ ಕೂಡ ಇದೀಗ ನಮ್ಮೊಂದಿಗೆ ನಿಂತು ನಿಮ್ಮೊಂದಿಗೆ ನಾವಿದ್ದೇವೆ ಎಂಬುದಾಗಿ ಸಹಕರಿಸಿ ಮಹಾಪೋಷಕರಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನ ಕೂಡ ಈ ಸಭೆಯಲ್ಲಿ ಗುರುತಿಸುತ್ತಾ ದಯವಿಟ್ಟು ಇವರನ್ನ ಈ ಪ್ರತಿನಿಧಿಯವರು ಇದ್ದಲ್ಲಿ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ನಿಮ್ಮನ್ನ ಈ ಕ್ಷಣದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಅದರಂತೆ ನಮ್ಮ ಜಿಲ್ಲೆಗಳಲ್ಲಿ ಮನಮೆಚ್ಚಿರುವಂತಹ ಬ್ಯಾಂಕ್ ಇದ್ರೆ ಅದು ಕರ್ನಾಟಕ ಬ್ಯಾಂಕ್. ಈ ಕರ್ನಾಟಕ ಬ್ಯಾಂಕ್ ನಮ್ಮೊಂದಿಗೆ ಇಂದು ನಿಂತಿದೆ, ನಮ್ಮೊಂದಿಗೆ ನಾವಿದ್ದೇವೆ ಎಂಬುದಾಗಿ ತಿಳಿಸಿದಂತಹ ಕರ್ನಾಟಕ ಬ್ಯಾಂಕ್ ಇವತ್ತು ಮಹಾಪೋಷಕರಾಗಿ ನಮ್ಮ ಜೊತೆಗಿದ್ದು ನಮಗೆ ಧೈರ್ಯವನ್ನ ನೀಡಿರುವಂತಹ ಈ ಬ್ಯಾಂಕಿನ ಮುಖ್ಯಸ್ಥರು ನಮ್ಮೊಂದಿಗಿದ್ದಾರೆ, ರಾಜು BS ಅವರು. ದಯವಿಟ್ಟು ತಾವು ಈ ಒಂದು ಸಂದರ್ಭದಲ್ಲಿ ಗುರುಗಳಿಂದ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಕ್ರಾಂತಿಯನ್ನೇ ಮಾಡಿರುವಂತಹ ಬ್ಯಾಂಕ್ ಅದು ಕರ್ನಾಟಕ ಬ್ಯಾಂಕ್, ಜನರ ಮನ ಮೆಚ್ಚಿದಂತಹ ಬ್ಯಾಂಕ್. ಸೊ ಈ ಬ್ಯಾಂಕ್ ಇನ್ನಷ್ಟು ಬೆಳೆಯಲಿ ಎಂಬಂತಹ ನಿಂತ ಮಹಾಪೋಷಕರಾಗಿ ನಿಂತ ನೆಲೆಯಲ್ಲಿ ಇದೀಗ ನಿಮಗೆ ಗೌರವ ಸಮರ್ಪಣೆ. ಇನ್ನು ನಮ್ಮೊಂದಿಗಿರುವಂತಹ ಪೋಷಕರಾಗಿ ನಮ್ಮ ಜೊತೆಗೂಡಿದವರು ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಅವರು. ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಅವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವಿಶ್ವ ವಿಪ್ರತೆಯ ಪರಿಷತ್ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ S ರಘುನಾಥ್ ಅವರೊಂದಿಗೆ ನಮಗೆ ಶುಭಾಶೀರ್ವಾದವನ್ನ ನೀಡಿರುವಂತಹ ಶ್ರೀ S ರಘುನಾಥ್ ಅವರು ಗೌರವವನ್ನ ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಆಹುತಿಯೊಂದಿಗೆ ಈ ಪುಣ್ಯದೊಂದಿಗೆ ಗುರುಗಳ ಆಶೀರ್ವಚನವು ಸೇರಿದಲ್ಲಿ ನಮ್ಮ ಪುಣ್ಯ ದ್ವಿಗುಣವಾಗುವುದು ಎಂಬ ನಂಬಿಕೆಯೊಂದಿಗೆ ಪರಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಈಶತೀರ್ಥ ಸ್ವಾಮೀಜಿಗಳಲ್ಲಿ ಆಶೀರ್ವಚನದ ನುಡು ಬಿಂದುವಿನೊಂದಿಗೆ ನಮ್ಮನ್ನ ಆಶೀರ್ವದಿಸಬೇಕಾಗಿ ಭಕ್ತಿಪೂರ್ವಕವಾಗಿ ಕೋರ್ತಾ ಇದ್ದೇವೆ. ವಿದ್ಯೇಂದ್ರ ಶ್ರೀಪಾದರು ಶ್ರೀ ಚಿತ್ರಾಪುರ ಮಠ ತಮ್ಮ ಆಶೀರ್ವಚನದ ಮೂಲಕ ನಮ್ಮೆಲ್ಲರನ್ನ ಕೃತಾರ್ಥರನ್ನಾಗಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಬುದ್ಧಾಯ ನಮೋ ನಮಃ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಉಡುಪಿ ವತಿಯಿಂದ ಕೋಟಿ ಗಾಯತ್ರಿ ಜಪಯಜ್ಞವು ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಅದರೊಟ್ಟಿಗೆ ಎಲ್ಲ ಮಾತೆಯರು ಕೂಡ ತಾಯಿಯ ಜಪವನ್ನು ಕೂಡ ಮಾಡಿ ಅದನ್ನು ತಾಯಿಗೆ ಸಮರ್ಪಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀರಿ. ಬ್ರಾಹ್ಮಣ ಸಮಾಜ ಅಂತ ಹೇಳಿದರೆ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ, ಒತ್ತಡವೂ ಜಾಸ್ತಿ. ಆದ್ದರಿಂದ ಅದನ್ನು ಸಮರ್ಥವಾಗಿ ನಾವು ಬೇರೆ ಬೇರೆ ವೃತ್ತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಬ್ರಾಹ್ಮಣರು ಇದ್ದಾರೆ, ಇಲ್ಲದ ಕ್ಷೇತ್ರ ಅಂತಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಧೀಶಕ್ತಿಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಆದದ್ರಿಂದ ಸ್ವಂತ ಒಂದು ಬಲದಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಹೊಂದಿದ್ದೇವೆ. ಆದರೆ ಇದೆಲ್ಲವೂ ನಾವು ಹೆಮ್ಮೆ ಪಡಬೇಕು.
ಆದರೆ ಅದು ಮಾತ್ರ ಅಲ್ಲ, ಅದರೊಟ್ಟಿಗೆ ನಮ್ಮ ಮೂಲ ಚಿಂತನೆ ಏನು ಅಂತ ಹೇಳಿದರೆ, ಬ್ರಾಹ್ಮಣ ಅಂತ ಹೇಳಿದರೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಯಾರನ್ನ ಬ್ರಾಹ್ಮಣ ಅಂತ ಕರೀತಾರೆ ಅಂತ ಹೇಳಿದರೆ, ದೇವರೆಡೆಗೆ ದೇವರ ದಾರಿಯಲ್ಲಿ ಯಾರು ಸಾಕ್ತಾ ಇರ್ತಾರೆ ಅವರನ್ನು ಬ್ರಾಹ್ಮಣ ಅಂತ ಕರೆಯುವಂಥದ್ದು. ಆದ್ದರಿಂದ ನಾವು ನಮ್ಮ ಮುಖ್ಯ ಉದ್ದೇಶ ಏನು ಅಂತ, ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ, ನಮ್ಮ ಧರ್ಮದ ಅರಿವನ್ನು ನಾವು ಪಡಿಬೇಕು, ಮತ್ತು ಆ ದಾರಿಯಲ್ಲಿ ಸಾಗ್ತಾ ಇರಬೇಕು. ಆಗ ಮಾತ್ರ ನಾವು ನಿಜವಾದ ಬ್ರಾಹ್ಮಣರು ಅಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು, ನಮ್ಮ ನಡೆಗಳು ಇರಬೇಕು. ಅದಕ್ಕೆ ಸಹಕಾರವಾಗಿ ಈ ರೀತಿಯಾದಂತಹ ಯಾಗಗಳು, ಅದರೊಟ್ಟಿಗೆ ಸಮಾಜದ ಜಾಗೃತಿಗಳು ನಡೆದಾಗ ನಮಗೆ ಗೊತ್ತಿರ್ತದೆ. ಆದರೆ ಸಾಮೂಹಿಕವಾಗಿ ಸೇರಿ ಮತ್ತೊಮ್ಮೆ ಅದನ್ನು ಚಿಂತನೆ ಮಾಡಿದಾಗ ಮತ್ತೆ ನಮಗೆ ಅದು ಜಾಗೃತವಾಗ್ತದೆ, ಆ ಎಚ್ಚರವಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತರಾಗೋಣ, ನಮ್ಮ ಧರ್ಮದ ನಮ್ಮ ದಾರಿಯಲ್ಲಿ ನಾವು ಸಾಗೋಣ. ಆ ಮೂಲಕ ನಮ್ಮ ಶಕ್ತಿಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ನಾವು ಉಳಿಸೋಣ ಅಂತೇಳಿ ಹೇಳ್ತಾ, ಯಜ್ಞ ಅಂತ ಹೇಳಿದರೆ ಕೇವಲ ಇವತ್ತು ನಾವು ಅಗ್ನಿಮುಖದಲ್ಲಿ ಮಾಡಿದ್ದು ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿಯೂ ಕೂಡ ನಾವು ಜೀವನದ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಯಜ್ಞ ಅನಿಸಿಕೊಳ್ತದೆ. ಆದ್ದರಿಂದ ನಾವು ಆ ಚಿಂತನೆಯಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅದನ್ನು ದೇವರಿಗೆ ನಾವು ಸಮರ್ಪಣೆ ಮಾಡಬೇಕು. ಅದು ಕೆಟ್ಟ ಕಾರ್ಯವೋ ಒಳ್ಳೆಯ ಕಾರ್ಯವೋ ಅಂತ ಹೇಳಿ ಶಾಸ್ತ್ರ ತಿಳಿಸಿದ ಹಾಗೆ ಯಾವುದು ಕೆಟ್ಟ ಕಾರ್ಯ ಯಾವುದು ಒಳ್ಳೆ ಕಾರ್ಯ ಅಂತ ಒಂದು ರೀತಿಯಲ್ಲಿ, ಆದರೆ ನಾವು ಕೆಟ್ಟ ಕಾರ್ಯವನ್ನು ಸಮರ್ಪಣೆ ಮಾಡಬೇಕೋ ಬೇಡವೋ ಅಂತ ಹೇಳಿ ಹಾಗಂತೇಳಿ ಮಾಡಿ ಅಂತ ಹೇಳಿ ಹೇಳ್ತಾ ಇರೋದಿಲ್ಲ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಆದರೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಮುಂದಿನ ಬಾರಿ ನಾವು ಅದನ್ನು ಮಾಡಬಾರದು ಅನ್ನುವ ಜಾಗೃತಿ ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಆದ್ದರಿಂದ ಮುಂದಿನ ಬಾರಿ ನಾವು ಅದನ್ನು ಮಾಡಬಾರದು, ನಾವು ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಸರ್ವ ಕರ್ಮವನ್ನು ಕೂಡ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಈ ದೃಷ್ಟಿಯಲ್ಲಿ ಈ ಯಜ್ಞ ಅನ್ನುವಂಥದ್ದು ನಮಗೆ ನಮ್ಮ ಜೀವನದ ಒಂದು ಯಜ್ಞವನ್ನು ನೆನಪಿಸುವಂತೆ ಆಗಲಿ. ಆ ಮೂಲಕ ನಮ್ಮ ಬ್ರಾಹ್ಮಣ ಸಮಾಜ ಒಗ್ಗಟ್ಟಾಗಲಿ. ನಮ್ಮಲ್ಲಿ ಆಚಾರ ವಿಚಾರಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ನಮ್ಮನ್ನು ಒಟ್ಟುಗೂಡಿಸುವುದು ಅದು ಗಾಯತ್ರಿ ಮಾತ್ರ. ಆದ್ದರಿಂದ ಅಂತಹ ಗಾಯತ್ರಿಯ ಸನ್ನಿಧಾನದಲ್ಲಿ, ಆ ಸೂರ್ಯನಾರಾಯಣನ ಸನ್ನಿಧಾನದಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಆ ಮೂಲಕ ನಮ್ಮ ಒಗ್ಗಟ್ಟು ಅದು ಕೇವಲ ಈ ಒಂದು ಸಭೆಗೆ ಮಾತ್ರ ಅಲ್ಲ, ಇನ್ನೊಂದು ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ, ಅದು ಪರಿಪೂರ್ಣವಾಗಿ ನಮ್ಮ ಇಡೀ ಸಮಾಜವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಒಗ್ಗಟ್ಟಿನಲ್ಲಿರಬೇಕು. ನಾವು ಯಾವಾಗಲೂ ಹಾಗೆ ನಮ್ಮಲ್ಲಿ ಹೇಳುವುದುಂಟು, ನಾವು ಸೇರುವುದು ಬರೀ ಕಾರ್ಯಕ್ರಮಕ್ಕೆ ಮಾತ್ರ ಅಂತ, ಬೇರೆದಕ್ಕೆ ಸೇರುವುದೇ ಇಲ್ಲ. ಅದರಿಂದ ಆ ರೀತಿ ಆಗಬಾರದು. ನಾವು ಎಲ್ಲ ರೀತಿಯಲ್ಲಿಯೂ ಕೂಡ ನಮ್ಮ ಚಿಂತನೆಗಳು ವ್ಯತ್ಯಾಸ ಇದ್ರೂ ಕೂಡ ಸಮಾಜಕ್ಕೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಅದು ನಮ್ಮ ಸಮಾಜದ ಬಲವರ್ಧನೆಗೆ ಕಾರಣವಾಗ್ತದೆ. ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ಎಷ್ಟು ಆರೋಪಗಳು ಬಂದರೂ, ನಮ್ಮ ಬಗ್ಗೆ ಕಮೆಂಟ್ಗಳು ಮಾಡಿದರೂ ಕೂಡ ಅದನ್ನು ನಾವು ನಿರ್ವಹಣೆ ಮಾಡುವುದಕ್ಕೆ ಸಮರ್ಥವಾಗಿ ಎದುರಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತರಾಗಿ ಈ ಒಂದು ನಮ್ಮ ದಾರಿಯಲ್ಲಿ ನಾವು ಸಾಗೋಣ. ಆ ಮೂಲಕ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡೋಣ. ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದ್ದೇವೆ ಅಂತ ಹೇಳಿ ಒಂದು ಕೃತಜ್ಞರಾಗಿ ಇರುವುದಕ್ಕೆ ಒಂದು ಕಾರಣವಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲರಿಗೂ ಕೂಡ ಕೃಷ್ಣದೇವರ ಪ್ರಾಣದೇವರ ಅನುಗ್ರಹವನ್ನು ಬೇಡ್ತಾ, ಎಲ್ಲ ಹದಿನಾರು ಶ್ರೀಪಾದರು ವಿಶೇಷವಾಗಿ ಎಲ್ಲ ಸಮಾಜದ ಒಗ್ಗಟ್ಟಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇನ್ನು ಮುಂದೆ ಆಶೀರ್ವಚನವೂ ಕೂಡ ಮಾಡೋಕ್ಕಿದ್ದಾರೆ. ಅವರನ್ನು ಕೂಡ ಅಭಿನಂದನೆ ಮಾಡ್ತಾ ಎಲ್ಲ ಇಲ್ಲಿ ಸಮಾಜ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಕೃಷ್ಣಾರ್ಪಣ. ಕೇಂದ್ರ ಶ್ರೀಪಾದರು ತೆರಳುತ್ತಿದ್ದಾರೆ. ನೆರವೇರಿಸಿಕೊಡ್ಬೇಕಾಗಿ ನಮ್ಮ ಗುರುಗಳಾಗಿರುವಂತಹ ಅದಮಾರು ಮಠದ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಮಹೋತ್ಸವವನ್ನ ಆಚರಿಸ್ತಾ ಇದೆ. ಈ ಒಂದು 50ನೇ ವರ್ಷದ ಸಂಭ್ರಮಾಚರಣೆಯ ಬ್ಯಾನರ್ ಅನ್ನ ಇದೀಗ ಪೂಜ್ಯ ಗುರುಗಳು ಬಿಡುಗಡೆಯನ್ನಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬಂತ ಶುಭ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಉಡುಪಿ ನಗರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ರಜನಿ ಹೆಬ್ಬಾರ್ ಅವರು ತುರ್ತು ಕಾರ್ಯದ ನಿಮಿತ್ತ ಅವರು ಕೂಡ ಇದೀಗ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದಾರೆ. ನಾವು ಸ್ವೀಕರಿಸಬೇಕು. ಅದೇ ರೀತಿಯಾಗಿ
ನಿಮ್ಮ ಉಪಸ್ಥಿತಿ ನಿಮ್ಮ ಸೇವೆಯು ವಿಪ್ರ ಸಮಾಜಕ್ಕೆ ಇದೇ ರೀತಿ ಮುಂದುವರಿಯಲಿ ಎಂಬಂತಹ ಒಂದು ಆಶಯದೊಂದಿಗೆ ನಿಮ್ಮನ್ನ ಗೌರವ ಪೂರ್ವಕವಾಗಿ ಪ್ರೀತಿ ಪೂರ್ವಕವಾಗಿ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಪರಮ ಪೂಜ್ಯರಾದಂತಹ ಅದರ್ಮಾರು ಮಠದ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಗಳು ನಮ್ಮನ್ನುದ್ದೇಶಿಸಿ ಆಶೀರ್ವಚನವನ್ನ ಗೈಯಬೇಕಾಗಿ ತಮ್ಮಲ್ಲಿ ಭಕ್ತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಯಾರೆಲ್ಲ ಮಾನಸಿಕವಾಗಿ ಇಲ್ಲೇ ಕೂತಿದ್ದೀರಿ ಒಂದ್ಸಲಿ ಕೈ ಎತ್ತೀರಾ? ಇದ್ದೀರಲ್ವಾ? ಒಂದು 10 ಬಾರಿ ಕೃಷ್ಣನ ನಾಮಸ್ಮರಣೆ ಮಾಡೋಣ, ಆಗ್ಬೋದಾ? ಶ್ರೀ ಗುರುಭ್ಯೋ ನಮಃ. ಕೇಳಿಸ್ತಾ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀ ಕೃಷ್ಣಾಯ 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 ನಮಃ. ಅದು ಕೃಷ್ಣಾಯ ನಮಃ ಅಲ್ಲ, ಕೃಷ್ಣಾಯ ನಮಃ ಅಂತ. ಅದು ಪ್ರಾಯ ಇಂಗ್ಲೀಷಲ್ಲಿ ಬರೆಯುವಾಗ KRU ಬರೆದ್ರೆ ಚಂದವ ಅಂತ. ಶ್ರೀ ಕೃಷ್ಣಾಯ ನಮಃ. 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 ಶ್ರೀ ಕೃಷ್ಣಾರ್ಪಣಮಸ್ತು. ಒಬ್ಬ ಮನುಷ್ಯನಿಗೆ ಕೈಗಳಿವೆ, ಕಾಲುಗಳಿವೆ, ಒಂದು ತಲೆ ಇದೆ. ಕೈಯಿಂದ ತುಂಬ ಕೆಲಸ ಮಾಡ್ತೇವೆ, ಕಾಲಿಂದ ತುಂಬ ದೂರ ನಡಿಲಿಕ್ಕಾಗ್ತದೆ. ಬೇರೆ ಬೇರೆ ಕೆಲಸಗಳಿಗೆ ಕಾಲನ್ನು ಕೈಯನ್ನು ಎರಡನ್ನು ಉಪಯೋಗ ಮಾಡ್ತೇವೆ. ಕಣ್ಣುಗಳು ಡೈರೆಕ್ಷನ್ ಯಾವ ಕಡೆ ಹೋಗಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಬಹಳ ಮುಖ್ಯವಾಗಿ ಕಿವಿಗಳು, ಕಣ್ಣುಗಳು ಎಲ್ಲ ಕಾರಣೀಭೂತವಾಗಿದೆ. ಎಲ್ಲ ಉಂಟು, ಚೆನ್ನಾಗಿದೆ. ಆದರೆ ಏನೇನೋ ಮಾಡ್ತಿದ್ದಾನೆ. ಆವಾಗ ಏನು ಹೇಳ್ತಾರೆ ಜನ? ಅವನಿಗೆ ಸ್ವಲ್ಪ ಸರಿ ಇಲ್ಲ, ತಲೆ ಸರಿ ಇಲ್ಲ ಅಂತ. ಎಲ್ಲರಿಗೂ, ನಮಗೆಲ್ಲರಿಗೂ ಗೊತ್ತುಂಟು, ಬೇರೆ ಎಲ್ಲ ಅಂಗ ಚೆನ್ನಾಗಿದ್ದು ತಲೆ ಒಂದು ಸರಿ ಇಲ್ಲ ಅಂತಾದರೆ ಅವನು ಯಾವುದಕ್ಕೂ ಉಪಯೋಗ ಆಗುವುದಿಲ್ಲ ಅಂತ ಜನ ದೂರ ಇಡ್ತಾರೆ, ಸಮಾಜ ದೂರ ಇಡ್ತದೆ. ಅಥವಾ ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಇಡೀ ಸಮಾಜವನ್ನು ನಾವೊಂದು ಶರೀರ ಅಂತ ತಗೊಂಡ್ರೆ ಅದರಲ್ಲಿ ತಲೆ ಸರಿ ಇರಬೇಕು. ತಲೆ ಸರಿ ಇದ್ದರೆ ಇಡೀ ಸಮಾಜ ಚೆನ್ನಾಗಿರ್ತದೆ. ತಲೆ ಯಾವುದು ಅಂತ ಈಗ ಪ್ರಶ್ನೆ. ತಲೆ ಯಾವುದು ಅಂತ ಕೇಳಿದರೆ ಅದು ಈ ಸಮಾಜ, ಬ್ರಾಹ್ಮ ಸಮಾಜ ತಲೆಯ ಸ್ಥಾನದಲ್ಲಿದೆ. ಹಾಗಾಗಿ ಈಗ ಯೋಚನೆ ಮಾಡಬೇಕು, ಚಪ್ಪಾಳೆ ಹೊಡೆದ್ರೆ ಆಗಲಿಲ್ಲ, ಸರಿ ಇರಬೇಕಾ ಬೇಡ ಅಂತ ಯೋಚನೆ ಮಾಡಬೇಕು. ಇವತ್ತು ಸಮಾಜ ಹಾಗೆ ಹಾಳಾಗಿದೆ, ಇದಾಗಿದೆ, ಮತ್ತೊಂದಾಗಿದೆ ಅಂತ ನಾವೆಲ್ಲ ಹೇಳ್ತಿದ್ದೇವೆ. ಕಾರಣ ಯಾರು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಪ್ರಾಯ ನಮ್ಮಲ್ಲಿರುವ ತ್ಯಾಗದ ಬುದ್ಧಿ ಕಡಿಮೆ ಆದದ್ದು ಕಾರಣ ಅಂತ ಎಲ್ಲೋ ಒಂದು ಕಡೆ ಸೂಚನೆ ಸಿಗ್ತದೆ. ಹಾಗಾಗಿ ಇವತ್ತು ಯಜ್ಞ ಮಾಡುವಾಗ ನಾವು ಕೇಳಬೇಕಾದ್ದು ನಹ ದಿಯಃ ಪ್ರಚೋದಯಾತ್, ಒಳ್ಳೆಯ ರೀತಿಯಲ್ಲಿ ನಮ್ಮ ಬುದ್ಧಿಗಳನ್ನು ಪ್ರೇರೇಪಣೆ ಮಾಡು ಅಂತ ಭಗವಂತನಲ್ಲಿ ಕೇಳಬೇಕು. ಒಳ್ಳೆಯ ರೀತಿ ಅಂದರೆ ಯಾವುದು? ಒಳ್ಳೆಯ ರೀತಿ ಅಂದರೆ ನಮ್ಗೆ ಗೊತ್ತಿರೋದಿಷ್ಟೇ. ನಮ್ಮ ಮಕ್ಕಳನ್ನು ಓದಿಸುವಾಗ ನಾವು ಯೋಚನೆ ಮಾಡ್ತೇವೆ, ಒಳ್ಳೆ ರೀತಿ ಓದಬೇಕು. ಏನು ಓದಬೇಕಂದ್ರೆ ಅವನು ಎಂದೂ ಸಿಗದಂತೆ ಈ ಊರನ್ನೇ ಬಿಟ್ಟು ಹೋಗಿಬಿಡ್ಬೇಕು, ಯಾವುದೋ ಊರಲ್ಲಿ ಹೋಗಿ ಬಿಡಬೇಕು. ಆ ರೀತಿ ಅವನಿಗೆ ಓದಿಸಿ ಕಳಿಸಿಬಿಟ್ರೆ ಆಮೇಲೆ ಅಪ್ಪ ಅಮ್ಮ ಮುದುಕರಾಗಿರುವಾಗ ಇಲ್ಲಿ ಇರ್ತಾರೆ. ನೀರು ಬಿದ್ದರೆ ಗೊತ್ತಾಗದೇ ಇರುವಷ್ಟು ಚಂದದ ಟೈಲ್ಸ್ ಇರ್ತದೆ, ಬೀಳ್ತಾರೆ. ಬಿದ್ದ ಮೇಲೆ ಏಳಲಿಕ್ಕೆ ಎತ್ತಲಿಕ್ಕೆ ಗತಿ ಇರೋದಿಲ್ಲ ಯಾರು. ಆ ರೀತಿಯ ಪರಿಸ್ಥಿತಿ ಬರಬಾರದು. ಆ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕಂದ್ರೆ ಹೊರಗಡೆ ಜ್ಞಾನ ಬೇಡ ಅಂತ ಅರ್ಥ ಅಲ್ಲ, ಹೊರಗಡೆಯದರೊಟ್ಟಿಗೆ ಒಂದಿಷ್ಟು ಸಂಸ್ಕಾರಗಳನ್ನು ಕೊಡಬೇಕು ಅಂತ. ಅದಕ್ಕೆ ಪ್ರಾಯ ಈ ಬ್ರಾಹ್ಮಣ ಮಹಾಸಭೆಯವರೆಲ್ಲ ಸೇರಿ ಹೊರಗಡೆದೆಲ್ಲ ಸಾಧನೆಗಳು ನಡಿಬೇಕು, ಅದರೊಟ್ಟಿಗೆ
ಕನಿಷ್ಠ 100 ಗಾಯತ್ರಿ ಮನೆಯಲ್ಲಿ ಮಾಡಿ ಹೊರಗೆ ಹೋಗಬೇಕು. ಅದೇ ರೀತಿ ನಮ್ಮದೊಂದು ಶ್ರಾದ್ದ ಇತ್ಯಾದಿ ಕಾರ್ಯಕ್ರಮಗಳಿದ್ರೆ ಅದನ್ನು ನಾನು ಮಾಡಬೇಕು ಅಂತ ಅವನಿಗೆ ತೋರಬೇಕು. ಆ ರೀತಿಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಗಾಯತ್ರಿ ಜಪವನ್ನು ಮಾಡಿ ಅದನ್ನು ಅಭಿಮಂತ್ರಣೆ ಮಾಡಿ ಅನಂತರ ದೇವರಿಗೆ ಅದನ್ನು ಅರ್ಪಣೆ ಮಾಡಿದ್ದಾರೆ ಯಜ್ಞದ ಮೂಲಕವಾಗಿ. ಈಗೆಲ್ಲ ನೀವು ಮಹಿಳೆಯರು ಕೂತಿದ್ದಾರೆ, ನಾವೆಲ್ಲ ಜಪ ಮಾಡಲಿಲ್ಲಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕೆಂದರೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ಕೃಷ್ಣ ಹೇಳಿದ್ದಾನೆ. ಆವಾಗ ಆಚಾರ್ಯ ಮಧ್ವರ ಅರ್ಥ ಬರೆದ್ರು, ಯಜ್ಞ ಮಾಡಲಿಕ್ಕೆ ನಮಗೆ ಮಾತ್ರ ಅಧಿಕಾರ, ನಿಮಗಿಲ್ಲಲ್ಲ ಅಂತ ಯಾರು ಕೇಳಿ ಅವರಿಗೆ ಬೇಸರ ಮಾಡಬೇಡಿ. ಅಲ್ಲಿ ಅರ್ಥ ಇದೆ. ಅರ್ಥ ಏನು ಬರೆದಿದ್ದಾರೆ ಅಂದರೆ ಯಜ್ಞ ವಿಷ್ಣು ಅಂತ. ವಿಷ್ಣು ಪರವಾಗಿ ಮಾಡುವ ಕರ್ಮಗಳು ನಿಮ್ಮದೆಲ್ಲವೂ ಯಜ್ಞ ಆಗ್ತದೆ. ಹಾಗಾಗಿ ಯಾರು ಯಜ್ಞ ಮಾಡಲಿಲ್ಲ ಅಂತ ತಲೆಬಿಸಿ ಮಾಡೋದು ಬೇಡ. ಯಾರಿಗೆ ಯಜ್ಞ ಮಾಡಲಿಕ್ಕೆ ಆಗಲಿಲ್ಲ ಅವರು ಮನಸ್ಸಿನಲ್ಲಿ ನಾವು ಏನು ಕೆಲಸ ಮಾಡ್ತಿದ್ದೇವೆ ಅದು ಕೊನೆಯಲ್ಲಿ ಫಲ ಎಂಥದ್ದು ಕೊಡ್ತದೆ ಅಂತ ಯೋಚನೆ ಮಾಡಿ ಕೆಲಸ ಮಾಡಿದರೆ ಆಯಿತು. ಒಳ್ಳೆ ಫಲ ಕೊಡಬೇಕು. ಒಳ್ಳೆ ಫಲ ಅಂದರೆ ಯಾವುದು? ಭಗವಜ್ಞಾನವನ್ನು ನಮಗೆ ತಂದು ಕೊಡಬೇಕು. ಅಂತಹ ಫಲವನ್ನು ಅದು ಕೊಡುವುದಾದರೆ ಅಂತಹ ಕೆಲಸ ಒಳ್ಳೆಯದು. ಹಾಗಾಗಿ ಯಾರಿಗೊಬ್ಬರಿಗೆ ಸಹಾಯ ಮಾಡುವಾಗ ನನ್ನ ಹೆಸರು ಬರಬೇಕು ಅಂತ ಸಹಾಯ ಮಾಡಿದರೆ ಅದಕ್ಕೆ ಬರುವ ಫಲ ಬೇರೆ. ಹೆಸರು ಬರ್ಬೋದು ಅಷ್ಟೇ. ಲೋಕದಲ್ಲಿ ಎಲ್ಲರೂ ಹೆಸರು ಹೇಳ್ತಾರೆ, ಅವರು ಅಷ್ಟು ಸಹಾಯ ಮಾಡಿದರು ಅಂತ. ನೀವು ಸಹಾಯ ಮಾಡಿದ ನಿಲ್ಲಿಸಿದ ಮೇಲೆ ನಿಮ್ಮನ್ನು ಕೇಳುವವರು ಇರೋದಿಲ್ಲ. ನೀವು ಸಹಾಯ ಮಾಡ್ತಾನೆ ಇರಬೇಕು. ಹಾಗಾಗಿ ಇವತ್ತು 1 ರೂಪಾಯಿ ಖರ್ಚು ಮಾಡಿದರೆ ನಾಳೆ 2 ರೂಪಾಯಿ ಖರ್ಚು ಮಾಡಬೇಕು. ಯಾಕಂದರೆ ಇಲ್ದಿದ್ರೆ ಅವನ ಹೆಸರು ಹೇಳೋದಿಲ್ಲ. ಅವನ ಹೆಸರು ಹೇಳ್ಬೇಕಾದ್ರೆ ಮತ್ತೆ 3 ರೂಪಾಯಿ ಖರ್ಚು ಮಾಡಬೇಕು. ಹೀಗೆ ಅದರ ಹಿಂದೆ ಬಿದ್ದರೆ ನಿಮ್ಮ ಜೀವನ ಇಡೀ ಹೋಗ್ತದೆ ಅಷ್ಟೇ ಹೊರತು ವಿಷ್ಣುವಿನ ನೆನಪೇನು ಬರೋದಿಲ್ಲ. ಹಾಗಾದರೆ ದೇವರು ಗುರುತಿಸ್ಬೇಕು. ಹಾಗಾಗಿ ಸಹಾಯ ಮಾಡುವಾಗ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಯೋಚನೆ ಮಾಡಿ ಅವನಿಗೆ ತೃಪ್ತಿ ಆಗಲಿ ಅಂತ ಹೇಳಿ ಈ ಮನುಷ್ಯನಿಗೆ ಕೊಟ್ಟರೆ ಆವಾಗ ಅದು ಸಾರ್ಥಕ ಅಂತ ಆಗ್ತದೆ. ಹಾಗಾಗಿ ಇಂತಹ ಚಿಂತನೆಗಳು ನಮ್ಮಲ್ಲಿ ಮೂಡಬೇಕು. ಅದಕ್ಕೋಸ್ಕರ ನಾವು ಪ್ರತಿ ಸಮಯದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಸೇರಬೇಕು. ಸೇರಿ ಚಿಂತನೆಗಾಗಿ ಸೇರಬೇಕು. ಊಟಕ್ಕಾಗಿ ಸೇರೋದು ಬೇರೆ. ಚಿಂತನೆಗಾಗಿ ಸೇರಿದರೆ ಮಾತ್ರವೇ ನಮ್ಮ ಸಮಾಜ ತುಂಬ ಮೇಲೆ ಹೋಗಲಿಕ್ಕೆ ಸಾಧ್ಯ. ಆ ರೀತಿಯ ಒಂದು ಪರಿಸರ ನಿರ್ಮಾಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮ ಪುರೋಹಿತ ವರ್ಗದವರ ಪಾತ್ರ ಬಹಳ ದೊಡ್ಡದಿದೆ. ನಿಜವಾಗಿ ಅವರ ಕೈಯಲ್ಲೇ ಸಮಾಜ ಇರೋದು. ಯಾಕೆ ಅಂದರೆ ಅವರು ಎಲ್ಲಿ ಹೋಗ್ತಾರೋ ಇದನ್ನು ನಾವೆಲ್ಲ ಪುರೋಹಿತರು ಮಾಡ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಹೋದಲ್ಲಿ ಒಂದು 5 ನಿಮಿಷ ಅವರನ್ನು ಕುರಿತು ಅವರಿಗೇನಾದರೂ ಒಂದು ಸಣ್ಣ ಆಚರಣೆಗಳನ್ನು ಹೇಳಿಕೊಟ್ಟು ಬರಬೇಕು. ಈಗ ಉದಾಹರಣೆಗೆ ನಾವಿವತ್ತು ಇಲ್ಲಿ ಕನಿಷ್ಠ ಒಂದು 200 ಜನ ಇದ್ದೀರಿ ಅಂತ ಅಂದ್ಕೊಳ್ತೇನೆ. 200 ಪ್ಲಸ್ ಆಯಿತಾ. 18 ಬಾರಿ ನಾವು ಕೃಷ್ಣ ಮಂತ್ರವನ್ನು ಹೇಳಿದ್ದೇವೆ. 18 × 200 ಎಷ್ಟಾಯಿತು? 3600 ಆಯಿತು ಅಲ್ವಾ? ಅಂದರೆ 15 ಸೆಕೆಂಡ್ನಲ್ಲಿ ಒಬ್ಬ ವ್ಯಕ್ತಿ 3/4 ಗಂಟೆ ಕೂತ್ಕೊಂಡು ಅಥವಾ 1.5 ಗಂಟೆ ಕೂತ್ಕೊಂಡು, ಅರ್ಧ ಗಂಟೆ ಬೇಕು 1000 ಬಾರಿ ಹೇಳಲಿಕ್ಕೆ, 1.5 ಗಂಟೆ ಕೂತ್ಕೊಂಡು ಮಾಡಬಹುದಾದ ಮಂತ್ರ ಜಪವನ್ನು ನಾವಿವತ್ತು ಸಮೂಹದಲ್ಲಿ ಮಾಡಿದ್ದೇವೆ. ಹಾಗಾದರೆ ಇಲ್ಲಿ ಭಗವತ್ ಸನ್ನಿಧಾನ ಹೆಚ್ಚಾಗಲಿಕ್ಕೆ ಬಹಳ ಸುಲಭದಲ್ಲಿ ಅದು ಸಾಧ್ಯ ಆಗ್ತದೆ. ಎಲ್ಲರೂ ಭಕ್ತಿಯಿಂದ ಕರೆಯುವಾಗ ಭಗವಂತನ ಸನ್ನಿಧಾನ ಹೆಚ್ಚು ಅಲ್ಲಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಮೂಹ ಪ್ರಾರ್ಥನೆ ಎಂಬುದು ತುಂಬ ಮಹತ್ವವುಳ್ಳದ್ದು. ಹಾಗಾಗಿ ನಮ್ಮ ಪುರೋಹಿತರಾಗಲಿ ಅಥವಾ ನೀವು ಇವತ್ತು ತಗೊಂಡದ್ದೇ ಉಪದೇಶ, ಈ ಮಂತ್ರ ಯಾವತ್ತು ಸಿಗ್ತದೋ ಅದೇ ಮಂಗಳಕರವಾದ ದಿನ. ಹಾಗಾಗಿ ನಿಮಗೆ ಪುರ್ಸೋತಾದಾಗೆಲ್ಲ ಇದು ಮಡಿಯಾದ ಮಂತ್ರ, ನೀವು ಎಲ್ಲಿ ಹೇಗೆ ಹೋಗಿ ಹೇಳ್ತೀರೋ ನೀವು ಮಡಿಯಾಗ್ತೀರಿ. ಆ ಮಂತ್ರ ಮಡಿಯಾಗೇ ಇರ್ತದೆ ಯಾವಾಗಲೂ ಕೂಡ. ಹಾಗಾಗಿ ಸಮಯ ಇದ್ದಷ್ಟು ಸಾಧ್ಯವಾದಲ್ಲಿ ಎಲ್ಲಿ ಕೂರ್ಲಿಕ್ಕಾಗ್ತದೋ ಅಥವಾ ನಿಮಗೆ ಅವಕಾಶ ಆಗ್ತದೋ ಕೃಷ್ಣ ಮಂತ್ರವನ್ನು ಹೇಳಿ. ಕೃಷ್ಣ ಮಂತ್ರವನ್ನು ಹೇಳುವಾಗ ಕೃಷ್ಣನ ಕಥೆಗಳು ಏನು ನೆನಪಾದರೆ ಅವನ ಗುಣವನ್ನು ಚಿಂತನೆ ಮಾಡಿ. ಭಗವಂತ ನಮ್ಮನ್ನು ರಕ್ಷಣೆ ಮಾಡುವನಿದ್ದಾನೆ ಅನ್ನುವ ನಂಬಿಕೆ ಇಟ್ಟು ಕೃಷ್ಣ ಮಂತ್ರವನ್ನು ಮಾಡಿ. ಖಂಡಿತ ನಿಮಗೆ ಅದರ ಒಂದು ಅನುಭವ ಆಗಲಿಕ್ಕೆ ಸಾಧ್ಯ. ಕೃಷ್ಣ ಎಲ್ಲಿದ್ದಾನೆ ಕೇಳಿದರೆ ಎಲ್ಲೆಡೆ ಇದ್ದಾನೆ. ಹಾಗಾಗಿ ನೀವು ಭಕ್ತಿಯಿಂದ ಕರೆದರೆ ಎಲ್ಲ ಕಡೆ ಬರಲಿಕ್ಕೆ ಅವನು ತಯಾರಿದ್ದಾನೆ. ಆದರೆ ಕರೆಯುವುದೊಂದೇ ಬಾಕಿ ಅಷ್ಟೆ. ಹಾಗಾಗಿ ಆ ಜಪವನ್ನು ಮಾಡಿ. ವಿಶೇಷವಾಗಿ ನಮ್ಮ ಪುರೋಹಿತ ವರ್ಗದವರೆಲ್ಲರೂ ಕೂಡ ಎಲ್ಲಿ ನಾವು ಪೌರೋಹಿತ್ಯ ಮಾಡಿಸ್ತೇವ ಆ ಜಾಗದಲ್ಲಿ ಆ ಮನೆಯವರು ಯಾವ ವರ್ಗದವರು ಆಗಿರ್ಬೋದು ಅವರಿಗೆ ಒಂದು ಸಣ್ಣ ಜಪ ನೀವು ದಿನ ಒಂದು 15 ನಿಮಿಷ ಕೂತ್ಕೊಳ್ಬೇಕು, ಮಾಡಬೇಕು ಅನ್ನೋದನ್ನು ಹೇಳಿದರೆ ಖಂಡಿತ ಅವರೆಲ್ಲ ಮಾಡ್ತಾರೆ. ಸಮಾಜ ಖಂಡಿತ ಬದಲಾಗ್ಲಿಕ್ಕೆ ಸಾಧ್ಯ. ಇದನ್ನು ಎಲ್ಲ ನೀವು ವಿಪ್ರರು ಅಂತ ಯಾರು ಹೇಳ್ತೀರಿ, ಅದು ಹೆಣ್ಮಕ್ಳಾಗ್ಬೋದು, ಗಂಡು ಆಗ್ಬೋದು, ಯಾರು ಆಗ್ಬೋದು, ವಿಪ್ರ ಸಮಾಜದವರು ಅಂತ ಯಾರೆಲ್ಲ ಹೇಳ್ತೀರಿ, ನೀವು ಎಲ್ಲರಿಗೂ ಕೂಡ ಇದನ್ನು ಉಪದೇಶ ಕೊಡಬಹುದು. ಎಲ್ಲ ವರ್ಗದವರಿಗೂ ನಾವು ಉಪದೇಶ ಕೊಡ್ಬೋದು. ಅವರನ್ನು ಹೇಳಿಸ್ಬೇಕು. ಇಲ್ಲದೇ ಇದ್ದರೆ ನಾಳೆ ನಾವಿರೋದು 2% ಜನ, 98% ಜನ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲ ಆದರೆ ನಿಮಗೆ ನಿಮ್ಮ ಆಚರಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ.
ಹಾಗಾಗಿ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡಬೇಕು, ಎಲ್ಲರಿಗೂ ಕೂಡ ಒಳ್ಳೆ ರೀತಿಯ ಶ್ರದ್ಧೆ ಬರುವ ಹಾಗೆ ಮಾಡಬೇಕು. ನಾವು ಕೂಡ ಆದಷ್ಟು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ತ್ಯಾಗದಲ್ಲಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲ ಥಿಯರಿ, ಪ್ರಾಕ್ಟಿಕಲ್ ಅದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ 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 ನಾಳೆ ಎಲ್ಲ ಬಿಡಲಿಕ್ಕೆ ಆಗೋದಿಲ್ಲ, ಎಲ್ಲ ಬಿಡಬೇಕು ಅಂತ ಶಾಸ್ತ್ರವೂ ಹೇಳಿಲ್ಲ. ಯಾವುದನ್ನು ಬಿಡಬಹುದಾ, ಎಷ್ಟು ನಮಗೆ ಸಾಧ್ಯವೋ ಆಚರಣೆ ಮಾಡಲಿಕ್ಕೆ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಆ ಪ್ರಯತ್ನವನ್ನು ನಾವು ಮಾಡೋಣ. ಸೂರ್ಯಾಂತರ್ಯಾಮಿಯಾದ ನಾರಾಯಣ ಅಂತಹ ಪ್ರೇರಣೆಯನ್ನು ನಮಗೆ ಕೊಡಲಿ, ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ. ವೇದಿಕೆಯ ಮೇಲೆ ಬಹಳ ತಿಳಿದವರು ಮಹನೀಯರೆಲ್ಲ ಇದ್ದಾರೆ. ಸುಬ್ರಹ್ಮಣ್ಯ ಅವಧಾನಿಗಳ ಮಾತು ಕೇಳಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ, ಹಾಗಾಗಿ ಸ್ವಲ್ಪ ಹೊತ್ತು ಇರ್ತೇನೆ. ಎಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ವೇದಿಕೆಯ ಎದುರಿರುವ ಮತ್ತು ಮೇಲಿರುವ ಎಲ್ಲ ಹಿರಿಯರಿಗೆ ಅಭಿನಂದನೆಗಳನ್ನು ಹೇಳ್ತಾ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಾವೆಲ್ಲರೂ ಅರಿವಂತಾಗಲಿ ಎಂಬ ಆಶೀರ್ವಾದವನ್ನ ನೀಡಿದ ಗುರುಗಳಿಗೆ ಧನ್ಯೋಸ್ಮಿಯನ್ನ ತಿಳಿಸುತ್ತಾ ಪೂಜ್ಯ ಗುರುಗಳ ಅಪ್ಪಣೆಯನ್ನ ಕೇಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇರುವಂತಹ ನಮ್ಮವರೇ ಆಗಿರುವಂತಹ ಕೊಡುಗೈ ದಾನಿಗಳು ಎಂಬುದಾಗಿ ನಮ್ಮ ವಿಪ್ರ ಸಮಾಜದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಮಾತಿದೆ, ಜೀವನ ಎನ್ನುವುದು ಸೋಲು ಗೆಲುವಿನ ಆಟ, ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಎಂಬ ಮಾತಿನಂತೆ ಆಗಿರುವಂತಹ ಶ್ರೀ ಕೃಷ್ಣಮೂರ್ತಿ ಮಂಜರು, ನಿಮ್ಮ ಪ್ರೀತಿಯ ಮಾತುಗಳಿಗಾಗಿ ಈ ವೇದಿಕೆ. ಅವನ ಛಲದಿಂದ ಅಥವಾ ಅವನ ಘೋರ ತಪಸ್ಸಿನಿಂದ ಮಹಾಬ್ರಾಹ್ಮಣನಾಗಿ ನಮ್ಮ ಬ್ರಾಹ್ಮಣ ಕೋಟಿಗೆ ಧಾರೆಯಾರದ ಮಂತ್ರವೇ ಈ ಗಾಯತ್ರಿ ಮಂತ್ರ. ಇಂಥ ಗಾಯತ್ರಿ ಮಂತ್ರ ನಾವು ಉಪದೇಶ ಪಡೆದಿದ್ದೇವೆ. ಯಾಕಂತ ಹೇಳಿದ್ರೆ ತಂದೆ ಆದವನು ತನ್ನ ಮಗನನ್ನು ಬ್ರಾಹ್ಮಣನಾಗಿ ಮಾಡಬೇಕಿದ್ರೆ ಯಜ್ಞೋಪವೀತವನ್ನು ಹಾಕಿ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ್ರೆ ಮಾತ್ರ ಅವನ ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ, ನಾನು ತಿಳಿದ ಪ್ರಕಾರ. ಯಾಕಂತ ಹೇಳಿದ್ರೆ ಈ ಗಾಯತ್ರಿ ಮಂತ್ರ ಉಪದೇಶ ಪಡೆದ ಮೇಲೆ ಮನೆಯಲ್ಲಿ ಈಗ ಸ್ವಾಮಿಗಳು ಹೇಳಿದ್ರು ಕಡಿಮೆ ಅಂದ್ರೆ ಒಂದು 28 ಗಾಯತ್ರಿ ಮಂತ್ರ, 108 ಹೇಳಿದ್ರು, ಭಾರಿ ಒಳ್ಳೇದು. ಅವರ ಒಂದು ಪ್ರೇರಣೆಯಿಂದ ನಾನು ಹೇಳ್ತಾ ಇದ್ದೇನೆ. ಇದು ನಮ್ಮ ಭಾಗ್ಯ. ಯಾಕಂತ ಹೇಳಿದ್ರೆ 84 ಲಕ್ಷ ಜೀವರಾಶಿಯಲ್ಲಿ ಮಾನವನಾಗಿ ಹುಟ್ಟುವುದೇ ಅದೃಷ್ಟ. ಅದರಲ್ಲಿ ಒಂದು ಬ್ರಾಹ್ಮಣನಾಗಿ ಹುಟ್ಟುವುದಂದ್ರೆ ಅದು ನಿಜವಾಗಿ ನಾವು ಕೋಟಿ ಅದೃಷ್ಟ ಪಡೆದಿದ್ದೇವೆ. ಇಂಥ ಒಂದು ಜನ್ಮ ನಮಗೆ ಸಿಕ್ಕಿದಾಗ ನಾವು ಇದನ್ನು ನಿಜವಾಗಿ ಕಳ್ಕೊಳ್ಬಾರದು. ಇದಕ್ಕೆ ನಾವು ನ್ಯಾಯ ಮಾಡ್ಲಿಕ್ಕಾಗೆ ಬಂದವರು, ಅದಕ್ಕಾಗಿ ನ್ಯಾಯ ಮಾಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿಕ್ಕೆ ನಿಜವಾಗಿ ಒಂದು ಬೇಸರ ಸಂಗತಿ ಅಂದ್ರೆ ಇವತ್ತು ಗಣಸರಿಗಿಂತ ಹೆಚ್ಚು ಎಲ್ಲ ಹೆಂಗಸರೇ ಇದ್ದಾರೆ. ಯಾಕಂತ ಹೇಳಿದ್ರೆ ಸರ್ವಮಂಗಳ ಮಾಂಗಲ್ಯ. ಯಾಕಂದ್ರೆ ತಾಯಿ ಮೊದಲು ಮಹಾಮಾಯಿ, ಅವಳ ಮಂತ್ರವೇ ಸರ್ವಮಂಗಳ ಮಾಂಗಲ್ಯ. ಆದರೆ ಮಾತೆಯರೇ ಜಾಸ್ತಿ ಇದ್ದಾರೆ. ನಿಮಗೆಲ್ಲ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ನನಗೆ 2 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತು ಹೇಳ್ತೇನೆ. 6 ತಿಂಗಳಿಂದ ಕಡಿಮೆ ಅಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ನೋಡಿ, ಹಣ ಕೊಟ್ಟು ಕೂಡಲೇ ಈ ಕೆಲಸ ಆಗುದಿಲ್ಲ. ಇಷ್ಟು ಜನ ಒಟ್ಟಾಕುದು ಅಂತ ಹೇಳಿದ್ರೆ ಭಾರಿ ಕಷ್ಟ. ಅದರಲ್ಲೂ ಬ್ರಾಹ್ಮಣರನ್ನು ಒಟ್ಟಾಕುದಂದ್ರೆ ಕಪ್ಪಯ್ಯ ತೊಲೆಪಾರ ಮಾಡಿದಷ್ಟೇ. ಹಾಗಾಗಿ ಎಲ್ಲರನ್ನು ಒಟ್ಟಾಗಿ ಇಷ್ಟೊಳ್ಳೆ ಒಂದು ಕಾರ್ಯಕ್ರಮ ಇಂಥ ಒಂದು ತಾಯಿಯ ಸನ್ನಿಧಿಯಲ್ಲಿ ಮಾಡಿದ್ದಾರೆ. ಇದು ಲೋಕಾರ್ಪಣೆ ಆಗಲಿ, ಎಲ್ಲರಿಗೂ ಸರ್ವಜನ ಸುಖಿನೋ ಭವಂತು ಅಂತ ಹೇಳಿದಂಗೆ ಬ್ರಾಹ್ಮಣರೊಟ್ಟಿಗೆ ಉಳಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಸ್ವಾಮಿನಿಯಾದ ಮಹಿಷಮರ್ದಿನಿಯನ್ನು ವಂದಿಸಿ ವೇದಿಕೆಯ ಮೇಲಿರುವಂತಹ ಪೂಜ್ಯ ಅಥಮಾರು ಶ್ರೀಪಾದರಾದ ಶ್ರೀ ಈಶಪ್ರೇತೀರ್ಥ ಶ್ರೀಪಾದರನ್ನು ವಂದಿಸಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಇರುವಂತಹ ಎಲ್ಲ ಹಿರಿಯರೇ, ಸಜ್ಜನರೇ, ಕೋಟಿ ಗಾಯತ್ರಿ ಯಜ್ಞ ಸಂಪನ್ನ ಆಗಿದೆ. ನಾವೆಲ್ಲ ಗಾಯತ್ರಿಯನ್ನು ಜಪ ಮಾಡಿದ್ದೇವೆ. ತುಂಬ ಸಂತೋಷ ಅಂತ ಹೇಳಬೇಕು ಅಂತ, ಆದರೆ ಅದನ್ನು ಸಂತೋಷ ಅಂತ ಹೇಳಲಿಕ್ಕಿಲ್ಲ. ಯಾರೋ ಒಬ್ಬ ಅಪ್ಪ ಬಂದು ನನ್ನ ಮಗ 3 ಹೊತ್ತು ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ಭಾರಿ ಖುಷಿ ಆಯಿತು ಅಂತ ಹೇಳಿದರೆ ನಾವು ಮತ್ತೊಂದು ಸತಿ ವಿಮರ್ಶೆ ಮಾಡಬೇಕು. ಸಂಧ್ಯಾವಂದನೆ ಮಾಡುವುದು ಎನ್ನುವಂಥದ್ದು ನಿತ್ಯ ಕರ್ತವ್ಯ. ಅದನ್ನು ಮಾಡದೇ ಇದ್ರೆ ಸಿಟ್ಟು ಬರಬೇಕಷ್ಟೇ ಹೊರತು ಮಾಡಿದ್ರೆ ಸಂತೋಷ ಆಗುವುದಲ್ಲ ಅಂತ, ಅದನ್ನು ಮಾಡಲೇಬೇಕಾದದ್ದು. ಹಾಗಾಗಿ ನಾವು ಹೇಗೆ ಹೊಟ್ಟೆ ಹಸಿದಾಗ ಅದಕ್ಕೆ ಆಹಾರ ಹಾಕ್ತೇವೋ ಅದೇ ರೀತಿಯಲ್ಲಿ ದೇವತೆಗಳು ಹಸಿದಾಗ ದೇವತೆಗಳಿಗೂ ಕೊಡಬೇಕು ಅಂತ.
ಅದು ಶಾಸ್ತ್ರದ ವಚನ. ನಮಗದು ನೆನಪು ಹೋಗ್ತದೆ, ನಮ್ಗೆ ಗೊತ್ತಾಗುದಿಲ್ಲ. ನಮ್ಮ ಹೊಟ್ಟೆ ಹಸಿದಾಗ ನಮ್ಗೆ ಗೊತ್ತಾಗ್ತದೆ ದೇವತೆಗಳು ಕಾಯ್ತಾರೆ ಅಂತ. ಅವರಿಗೆ ಹಸಿವಾಗುದು ಅಂತ ನಮ್ಮ ಹಸಿವು ಅಲ್ಲ ಅವರಿಗೆ, ಆದ್ರೆ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ನಾವು ಹುಟ್ಟಿ ಬರುವಾಗ ನಾವು ಒಂದಿಷ್ಟು ಋಣವನ್ನು ಹಿಡ್ಕೊಂಡು ಬಂದಿದ್ದೇವೆ. ಬ್ರಾಹ್ಮಣರು ಅಂತ ನಾವು ಕರಿತೇವಲ್ವಾ. ಏನು ನಮ್ಮ ಜವಾಬ್ದಾರಿ ಅಂತಂದ್ರೆ, ಶಾಸ್ತ್ರ ನಮ್ಮ ಮೇಲೆ ಒಂದು ಚಪ್ಪಡಿ ಕಲ್ಲಿಟ್ಟಿದೆ. ಜಾಯಮಾನೋ ವೈ ಬ್ರಾಹ್ಮಣ ತ್ರಿಭಿರ್ಣವಾ ಜಾಯತೆ. ಉಳಿದವರು ಎಲ್ಲ ಹುಟ್ಟುವಾಗ ಜಗತ್ತಿನಲ್ಲಿ ಬಂದು ಸಾಧನೆ ಮಾಡಬೇಕು ಅಂತ ಅವರು ಹುಟ್ಟಿದರೆ, ನಾವು ಹುಟ್ಟುವಾಗಲೇ ನಮ್ಮ ಮೇಲೆ 3 ಸಾಲದ ಹೊರೆ ಉಂಟು ಅಂತ ಶಾಸ್ತ್ರ ಹೇಳ್ತದೆ. ತ್ರಿಭಿರ್ಣವಾನ್ ಜಾಯತೆ. 3 ಸಾಲದ ಹೊರೆಯನ್ನು ಇಟ್ಟುಕೊಂಡೇ ಹುಟ್ಟಿದ್ದೇವೆ. ಬಂದ ಮೇಲೆ ಸಾಲ ಮಾಡಿದ್ದಲ್ಲ, ಬರುವುದಕ್ಕಿಂತ ಮೊದಲೇ 3 ಸಾಲದ ಹೊರೆ ಉಂಟು. ಅದಕ್ಕೆ ಋಣತ್ರಯ ಅಂತ ಹೆಸರು. ಆ ಋಣತ್ರಯ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು, ನೆನಪು ಮಾಡ್ತೇನೆ ಅಷ್ಟೇ. ಒಂದು ದೇವಋಣ, ಮತ್ತೊಂದು ಋಷಿಋಣ, ಮತ್ತೊಂದು ಪಿತೃಋಣ ಅಂತ. ಈ ಋಣತ್ರಯವನ್ನು ಅಪಾಕರಣ ಮಾಡುವಂಥದ್ದೇ ನಮ್ಮ ಪ್ರಧಾನವಾದ ಕರ್ತವ್ಯ. ಈ 3 ಋಣವನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳುವುದು, ಅದನ್ನು ಪೂರ್ತಿಯಾಗಿ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಆ ಋಣವನ್ನು ಏನಾದರೂ ಯಾರತ್ತಾದ್ರೂ ಸಾಲ ಮಾಡಿದರೆ ಸ್ವಲ್ಪ ಬಡ್ಡಿಯನ್ನು ಎಕ್ಸ್ಟ್ರಾ ಸೇರಿಸಿಕೊಟ್ಟು ಒಂದು ದಿವಸ ಸಾಲ ಇರುವಂಥದ್ದು ಮುಗಿಬಹುದು. ನಮಗೆ ನಿಮ್ಮ ಲೋನ್ ಕ್ಲಿಯರ್ ಆಯಿತು ಅಂತ ಬ್ಯಾಂಕ್ ಹೇಳ್ಬೋದು, ಆದರೆ ದೇವತೆಗಳು ಲೋನ್ ಕ್ಲಿಯರ್ ಆಯಿತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಅಷ್ಟನ್ನು ಕ್ಲಿಯರ್ ಮಾಡ್ಲಿಕ್ಕೆ ಆಗುವುದಿಲ್ಲ ಈ ಜನ್ಮದಲ್ಲಿ ಅಂತ ಅರ್ಥ. ಏನಷ್ಟು ಋಣ ಅಂತ ಸಣ್ಣ ಉದಾಹರಣೆಯೊಂದಿಗೆ ನಾನು ಹೇಳ್ತೇನೆ. ನಾವು ಎಲ್ಲಿಗೋ ಹೋಗ್ತಾ ಇದ್ದೇವೆ, ಪರೀಕ್ಷೆಗೆ ಹೋಗ್ತಾ ಇದ್ದೇವೆ ಅಂತ ಎಣಿಸ್ಕೊಳ್ಳುವ. ಎಲ್ಲ ಪರೀಕ್ಷೆ ಬರೆದವರೇ. ಪರೀಕ್ಷೆಗೆ ಹೋಗ್ತಾ ಇದ್ದೇವೆ, ಇನ್ನೇನು ಪರೀಕ್ಷೆ ಆರಂಭ ಆಗಬೇಕು. ಎಲ್ಲ ಒಂದ್ಸತಿ ನೋಡಿಕೊಳ್ತೇವೆ, ಕ್ವಶನ್ ಪೇಪರ್ ಬಂದಿದೆ, ಆನ್ಸರ್ ಪೇಪರ್ ಬಂದಿದೆ, ಪೆನ್ನು ಮರೆತು ಬಿಟ್ಟು ಬಂದಿದ್ದೇವೆ. ಒಂದೊಂದು ನಿಮಿಷ ಒಂದೊಂದು ಯುಗದ ಹಾಗೆ ಹೋಗ್ತದೆ. ವ್ಯರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಇಷ್ಟ ಇಲ್ಲ. ಒಂದು ನಿಮಿಷವೂ ಅತ್ಯಮೂಲ್ಯ. ಸಮಯದ ಮೌಲ್ಯ ಗೊತ್ತಾಗುವಂಥದ್ದು ಆ ಹೊತ್ತಿಗೆ. ಪೆನ್ನಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಆಚೆ ಈಚೆ ನೋಡ್ತೇವೆ, ತಡಬಡ ಮಾಡಿ ಆಯಿತು, ಯಾರೋ ಒಬ್ಬ ಪೆನ್ ಕೊಟ್ಟ, 2 ಪೆನ್ ತಗೊಂಡ್ಬಂದಿದ್ದಾನೆ, ಅವನಿಂದ ನಮ್ಗೆ ಪೆನ್ ಸಿಕ್ಕಿತು, ಭಾರೀ ಸಂತೋಷ ಆಯ್ತು. ಎಷ್ಟು ಸಂತೋಷ ಅಂತಂದ್ರೆ ಪರೀಕ್ಷೆ ಮುಗಿದ ಮೇಲೆ ಹೇಳ್ತೇವೆ, ನೀನು ಇವತ್ತು ಇಲ್ಲದೆ ಇರ್ತಿದ್ರೆ ಅಥವಾ ನೀವು ಇವತ್ತು ಪೆನ್ ಕೊಡದೇ ಇರ್ತಿದ್ರೆ ನಾನು ಪಾಸ್ ಆಗ್ತಲೇ ಇರಲಿಲ್ಲ, ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ದೊಡ್ಡ ಉಪಕಾರ ಆಯ್ತು ಅಂತ 10 ಸರ್ತಿ ಹೇಳ್ತೇವೆ. 10 ವರ್ಷ ಆದ್ರೂ ನೆನಪಿಟ್ಟುಕೊಳ್ತೇವೆ. SLC ಎಕ್ಸಾಮ್ ಅಂತಂದ್ರೆ ನಾನು ಪಾಸ್ ಆಗಿದ್ದಿದ್ರೆ ಅವ ಪೆನ್ ಕೊಟ್ಟದ್ರಿಂದ ಅಂತ. ಪೆನ್ ಎನ್ನುವಂಥದ್ದು 5 ರಿಂದ 6 ಇಂಚು ಉದ್ದ ಇರುವಂಥದ್ದು, 1/4 ಇಂಚು ದಪ್ಪ ಇರುವಂಥದ್ದು. ಅದು ಕಮ್ಮಿ ಅಂತಂದ್ರೆ 2 ರೂಪಾಯಿಗೆ ಸಿಗ್ತದೆ. ಅಂತ ಒಂದು ವಸ್ತುವನ್ನು ಆ ಹೊತ್ತಿಗೆ ಕೊಟ್ಟವನನ್ನು 10 ವರ್ಷ ಆದ್ರೂ ನೆನಪಿಟ್ಟುಕೊಳ್ತೇವೆ. 5.5 ಅಡಿ ಎತ್ತರದ ದೇಹ, 1.5 ಅಡಿ ದಪ್ಪ ಉಂಟು, 1-2 ಅಡಿ ಅಗಲವೂ ಇರಬಹುದು. ಅಂತಹ ದೇಹವನ್ನು ನಮಗೆ ಕೊಟ್ಟು ಸಾಧನೆ ಮಾಡು 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 ಅಂತ ಹೇಳಿದವರು 3 ಜನ. ಒಂದು ದೇವರು, ಮತ್ತೊಂದು ಋಷಿಗಳು, ಮತ್ತೊಂದು ಸಾಕ್ಷಾತ್ತಾಗಿ ಈ ದೇಹವನ್ನು ನಮಗೆ ಕೊಟ್ಟ ನಮ್ಮ ತಂದೆ ತಾಯಿಗಳು. ಈ 3 ಜನ ಕೊಟ್ಟ ಋಣ ಎಷ್ಟು ದೊಡ್ಡದು. ಅವರನ್ನು ಒಂದು ದಿವಸವೂ ಸರಿಯಾಗಿ ನೆನಪು ಮಾಡಿಕೊಳ್ಳುವುದಿಲ್ಲ. ಅವರನ್ನು ನೆನಪು ಮಾಡುವಾಗ ನಮ್ಮ ಫೋನ್ ಬರ್ತದೆ. ಇವತ್ತು ನಮ್ಮ ದೊಡ್ಡ ಶತ್ರು ಯಾವುದು ಅಂತಂದ್ರೆ ಕೈಯಲ್ಲಿರುವಂತ ಮೊಬೈಲ್ ಫೋನ್. ಲ್ಯಾಂಡ್ ಫೋನ್ ಆಗಿದ್ರೆ ಅದು ಒಂದು ಕಡೆ ಇರ್ತಿತ್ತು, ಇದು ನಮ್ಮ ನಿದ್ದಲ್ಲಿ ಬಿಡುವುದಿಲ್ಲ, ಬಂದು ಹೋದಲ್ಲಿಗೆ ಬರ್ತದೆ. ಅದಕ್ಕೆ ದಾಸರಾಗಿ ಎಲ್ಲವನ್ನೂ ಕಳ್ಕೊಂಡಿದ್ದೇವೆ. ಯಾವ ಹೊತ್ತಿಗೂ ಅದು ಇಲ್ಲದಿದ್ರೆ ಆಗುವುದಿಲ್ಲ. ಜಡಭರತ ಅವ ಜಿಂಕೆಯನ್ನು ಒಂದು ಪಾಲಿಸಲಿಕ್ಕೆ ಆರಂಭ ಮಾಡಿ ಕೊನೆಗೆ ಪೂರ್ಣ ಅದರೊಟ್ಟಿಗೆ ಕಳೆದು ಜಿಂಕೆಯ ಧ್ಯಾನವನ್ನೇ ಮಾಡಿದ ಅಂತ ಭಾಗವತ ಹೇಳಿದ ಹಾಗೆ, ಮೊಬೈಲನ್ನು ಇಟ್ಟುಕೊಂಡು ಆಪತ್ಕಾಲಕ್ಕೆ ಬೇಕಾಗ್ತದೆ, ಅನಿವಾರ್ಯಕ್ಕೆ ಬೇಕಾಗ್ತದೆ ಅಂತ ಕೈಯಲ್ಲಿ ಇಟ್ಟುಕೊಂಡು ಕೊನೆಗೆ ಅದೇ ನಮಗಿಂತ ಹೆಚ್ಚಾಗುತ್ತದೆ. ಆ ದೃಷ್ಟಿಯಿಂದ ಅದನ್ನು ಇಟ್ಟುಕೊಂಡ್ರೆ ಯಾವ ನೆನಪು ನಮಗಾಗೋದಿಲ್ಲ. ಯಾವತ್ತೂ ಕೂಡ ಅದರಲ್ಲಿ ಬಂದ ಮೆಸೇಜ್ ಅನ್ನು ನೋಡುವಂಥದ್ದು, ಹೇಳಿದ ಮೆಸೇಜ್ ಕೇಳುವುದಿಲ್ಲ. ನಮಗೆ ಇನ್ನೊಬ್ಬರು ಬಂದು ಹೇಳಿದ ಮೆಸೇಜ್ ಕೇಳುವುದಿಲ್ಲ ಅಂತ ಆಗಿಬಿಡ್ತದೆ. ಹಾಗಾದರೆ ನಮಗೆ ಈ ದೇಹವನ್ನು ಕೊಟ್ಟ ದೇವರಿಗೆ, ಋಷಿಗಳಿಗೆ, ಪಿತೃಗಳಿಗೆ ನಾವು ಏನು ಕೊಟ್ಟಿದ್ದೇವೆ? ಏನೂ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಷ್ಟು ಕೊಡಬಹುದು ಅಂತ ಕೇಳಿದ್ರೆ ಎಷ್ಟು ಕೊಟ್ಟರು ಅಲ್ಪ ಆಗ್ತದೆ ಅಂತ. ಅದಕ್ಕೋಸ್ಕರ ಅದು ನಿತ್ಯ ನೆನಪಿರಬೇಕಲ್ವಾ. ಅದಕ್ಕೋಸ್ಕರ ಬ್ರಾಹ್ಮಣನಿಗೆ ಯಜ್ಞೋಪವೀತ ಅಂತ ಒಂದು ಉಪವೀತವನ್ನು, ಒಂದು ನೂಲನ್ನು ಹಾಕ್ತೇವೆ. ಅದರಲ್ಲಿ 3 ಉಂಟು ಎಳೆಗಳು, ಪ್ರಧಾನವಾದ್ದು. ಒಂದೊಂದು ಎಳೆಗಳು ಮತ್ತೆ 9 ಉಂಟು. ಅದನ್ನು ಹಾಕಿ ನೀನು ಈ 3 ಋಣಗಳಿಂದ ಯಾವತ್ತೂ ಬದ್ಧನಾಗಿ ಇರುವವ, ಇದರಿಂದ ಕಳಚಿಕೊಳ್ಳುವುದು ಹೇಗೆ ಅಂತ ನೀನು ಆಲೋಚನೆ ಮಾಡಬೇಕು ಅಂತ. ಕಳಚಿಕೊಳ್ಳುವುದು ಅಂತಂದ್ರೆ ಸನ್ಯಾಸವನ್ನು ಸ್ವೀಕಾರ ಮಾಡುದು. ಯಜ್ಞೋಪವೀತ ತ್ಯಾಗ ಅಂತ ಒಂದಿದ್ರೆ ಅದು ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಾಗ ಮಾತ್ರ. ಗೃಹಸ್ಥನಿಗೆ ಯಜ್ಞೋಪವೀತ ತ್ಯಾಗ ಇಲ್ಲ. ಯಜ್ಞೋಪವೀತವನ್ನು ಗೃಹಸ್ಥ ತ್ಯಾಗ ಮಾಡುವುದು ಯಾವಾಗ ಅಂತಂದ್ರೆ
ಕ್ರಮಸನ್ಯಾಸ ಅಂತ ಎಲ್ಲ ಯಜ್ಞಗಳನ್ನು ಮುಗಿಸಿದ ಮೇಲೆ ಕೊನೆಗೆ ಆತ ಗಾರ್ಹಸ್ಥ್ಯವನ್ನು ಮುಗಿಸಿ ವಾನಪ್ರಸ್ಥನಾಗಿ ಮತ್ತೆ ಸನ್ಯಾಸವನ್ನು ಸ್ವೀಕಾರ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಕ್ರಮಸನ್ಯಾಸ ಅಂತ ಹೆಸರು. ಆ ಕ್ರಮಸನ್ಯಾಸಕ್ಕಾಗುವಾಗ ಯಜ್ಞೋಪವೀತವನ್ನು ಬಿಡ್ಲಿಕ್ಕೆ, ಅಲ್ಲಿವರೆಗೆ ಅದನ್ನು ಬಿಡ್ಲಿಕ್ಕಿಲ್ಲ. ಯಾವ ಗಳಿಗೆಯಲ್ಲಿ ಅಪ್ಪ ಹಾಕಿದ್ರು ಅದನ್ನು ಆಮೇಲೆ ಅದನ್ನು ತೆಗಿಲಿಕ್ಕಿಲ್ಲ, ಮತ್ತೆ ಪುನಃ ಹಾಕ್ತಾ ಇರುವುದಷ್ಟೇ. ಒಂದು ಹಾಕಿದ್ಮೇಲೆ ಮತ್ತೊಂದು ತೆಗಿಬಹುದು ಜೀರ್ಣೋಪವೀತ. ಆದರೆ ಅದನ್ನು ಯಾವತ್ತೂ ಹಾಕ್ತಾ ಇರಬೇಕು. ಹಾಕಲು ಉದ್ದೇಶ ಏನು ಅಂತಂದ್ರೆ ಈ 3 ಎಳೆ ಉಂಟಲ್ಲ, 3 ಋಣಗಳನ್ನು ಸೂಚಿಸ್ತಾ ಇರ್ತದೆ. ದೇವಋಣ, ಪಿತೃಋಣ, ಋಷಿಋಣ ಅಂತ. ಅದಕ್ಕೋಸ್ಕರ ಆ 3 ಕರ್ಮವನ್ನು ಮಾಡುವುದು ಹೇಗೆ, ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಅಂತಂದ್ರೆ ಅದಕ್ಕೂ ಶಾಸ್ತ್ರವೇ ಹೇಳ್ತದೆ. ಯಜ್ಞೇನ ದೇವೇಭ್ಯ. ದೇವರ ಋಣವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತಂದ್ರೆ ಏನು ಕಷ್ಟ ಇಲ್ಲ. ಯಜ್ಞ ಮಾಡಿದ್ರಿಂದ ದೇವರ ಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗ್ತದೆ. ದೇವತೆಗಳಿಗೆ ಹವಿಸ್ಸು ಕೊಡಿ, ನಿತ್ಯ ಯಜ್ಞ ಮಾಡಿ. ಪ್ರತಿನಿತ್ಯ ಬ್ರಾಹ್ಮಣನಾದವ ನಿತ್ಯ ಯಜ್ಞ ಮಾಡಬೇಕು. ನಿತ್ಯ ಹೇಗೆ ಮಾಡೋದು? ಒಂದ್ಸತಿ ಇಂಥ ಯಜ್ಞ ನೋಡಿದ್ರೆ ಸಾಕಾಗುದಿಲ್ವ ಕೇಳಿದ್ರೆ ಇಲ್ಲ, ನಿತ್ಯ ಯಜ್ಞ ಮಾಡಬೇಕು. ಯಾವ ಯಜ್ಞ ಅಂತಂದ್ರೆ ನಮಗೆ ಸತ್ಯ ಹೇಳಬೇಕಾದ್ರೆ ಉಳಿದವರಿಗೆ ಅಡಿಗೆ ಮಾಡಿಸಿದ ಊಟ ಮಾಡಬಹುದು, ಕೈ ಮುಗಿದ್ರೆ ಸಾಕು ದೇವರಿಗೆ. ನಮಗೆ ಹಾಗೆ ಊಟ ಮಾಡ್ಲಿಕ್ಕಿಲ್ಲ. ನಾವು ಎಲ್ಲಿಯಾದ್ರೂ ಅಡಿಗೆ ಮಾಡಿದೆವು ಅಂತಂದ್ರೆ ದೇವತೆಗಳಿಗೆ ವೈಶ್ವದೇವ ಎನ್ನುವ ಯಜ್ಞವನ್ನು ಮಾಡದೆ ನಮಗೆ ತಿನ್ಲಿಕ್ಕಿಲ್ಲ, ಅಧಿಕಾರ ಇಲ್ಲ. ನಾವು ತಿಂತೇವೆ ಬೇರೆ ವಿಷಯ, ತಿನ್ಲಿಕ್ಕೆ ಯಥಾರ್ಥವಾಗಿ ಅಧಿಕಾರ ಇಲ್ಲ ಅಂತ ಅರ್ಥ. ಹಾಗಾಗಿ ನಿತ್ಯ ಯಜ್ಞ ಆಗಬೇಕು. ನಿತ್ಯ ಊಟ ಮಾಡ್ತೇವೆ ಅಂತಂದ್ರೆ ನಿತ್ಯ ಯಜ್ಞ ಆಗಬೇಕು. ಊಟ ಮಾಡುವುದಿಲ್ಲ ಅಂತಂದ್ರೆ ಅವತ್ತು ಯಜ್ಞ ಇಲ್ಲ ಬೇಕಾದ್ರೆ. ಹಾಗಾಗಿ ಯಾವತ್ತು ನಮ್ಮ ಒಲೆಯಲ್ಲಿ ಬೆಂಕಿ ಉರಿತದೋ ಆ ಒಲೆಯಲ್ಲಿ ವೈಶ್ವದೇವ ಆಗಬೇಕು. ಹಾಗೆ ಬ್ರಾಹ್ಮಣ ಊಟ ಮಾಡಬೇಕಾದ್ರೆ ವೈಶ್ವದೇವ ಆಗಲೇಬೇಕು. ಹಾಗಾಗಿ ಯಜ್ಞವನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಜಪವೂ ಯಜ್ಞವೇ, ಸ್ವಾಧ್ಯಾಯವೂ ಯಜ್ಞವೇ, ಔಪಾಸನ. ಬ್ರಾಹ್ಮಣನಿಗೆ ಉಪನಯನ ಆದಾಗ ಉಪವೀತ ಹಾಕಿದ ಹಾಗೆ ಮದುವೆ ಆದಾಗ ಅಗ್ನಿಯನ್ನು ಕೊಡ್ತಾರೆ, ಅವನಿಗೆ ಅಗ್ನಿ ಸಿದ್ಧಿ ಆಗ್ತದೆ. ಆ ಅಗ್ನಿಯನ್ನು ಪೂರ್ಣ ಜೀವಮಾನ ಎಲ್ಲಿವರೆಗೆ ಅಂತಂದ್ರೆ ಕೊನೆಗೆ ಆ ವ್ಯಕ್ತಿ ಮೃತನಾದಾಗ ಅವನನ್ನು ಸುಡುವುದು ಅದೇ ಅಗ್ನಿಯಿಂದ. ಯಾವ ಅಗ್ನಿಯನ್ನು ವಿವಾಹದ ಮಂಗಲ ವೇದಿಕೆಯಲ್ಲಿ ಹೆಂಡತಿಯ ತಾಯಿ ತಂದು ಕೊಡ್ತಾಳೋ ಅಲ್ಲಿಂದ ಆ ಅಗ್ನಿ ಆರಂಭ ಆಗ್ತದೆ. ಆ ಅಗ್ನಿಯನ್ನು ಪರಿಗ್ರಹ ಮಾಡಿದ ಹುಡುಗಿಯ ಒಟ್ಟಿಗೆ ಬೆಂಕಿಯನ್ನು ಪರಿಗ್ರಹ ಮಾಡಿ ಆಯಿತು. ನಾವೆಲ್ಲ ವಿವಾಹ ಅಂತಂದ್ರೆ ಹೆಂಡತಿಯನ್ನು ಮಾತ್ರ ಪರಿಗ್ರಹ ಮಾಡುವುದು ನೆನೆಸಿಕೊಂಡಿದ್ದೇವೆ. ಪಾಣಿಗ್ರಹಣ ಮಾತ್ರ ಅಲ್ಲ, ಅಗ್ನಿಯನ್ನು ಪರಿಗ್ರಹ ಮಾಡುವುದು ಅವತ್ತೇ ಬ್ರಾಹ್ಮಣನಾದವ. ಹಾಗಾಗಿ ಅಗ್ನಿಯನ್ನು ಸ್ವೀಕಾರ ಮಾಡಿ ಆ ಅಗ್ನಿಯನ್ನು ಯಾವ ಜೀವ ರಕ್ಷಣೆ ಮಾಡಬೇಕು, ಹೆಂಡತಿಯನ್ನು ರಕ್ಷಣೆ ಮಾಡಿದ ಹಾಗೆ ಯಾವ ಜೀವ ಅಗ್ನಿಯನ್ನು ರಕ್ಷಣೆ ಮಾಡಬೇಕು, ಆರ್ಲಿಕ್ಕೆ ಬಿಡಬಾರ್ದು. ನಮಗೆ ಕಷ್ಟ ಆಗ್ತದೆ ಆರ್ಲಿಕ್ಕೆ ಬಿಡಬಾರ್ದು ಅಂತಂದ್ರೆ ಹೇಗೆ ಅಂತಂದ್ರೆ ಅದಕ್ಕೋಸ್ಕರ 4 ದಿವಸ ಅಜಸ್ರ ರಕ್ಷಣೆ ಮಾಡುವುದು, ಆಮೇಲೆ ಸಮಾರೋಪಣೆ ಮಾಡುವುದು ಅಂತ ಒಂದು ಪಕ್ಷ ಬಂತು. ಸಮಿತಿಯಲ್ಲಿ ಸಮಾರೋಪಣೆ ಮಾಡಿ ನಿತ್ಯ ಉಪಾಸನೆಗಾಗುವಾಗ ಹಾಕಿ ಬೆಳಿಗ್ಗೆ ಸಂಜೆ 2 ಹೊತ್ತು ಉಪಾಸನೆ ಆಗಬೇಕು. ಬ್ರಾಹ್ಮಣನ ಕರ್ತವ್ಯ ಅದು. 2 ಹೊತ್ತು ಉಪಾಸನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬೆಳಿಗ್ಗೆದ್ದನ್ನು ಸಾಯಂಕಾಲದನ್ನು ಒಟ್ಟಿಗೆ ಸೇರಿಸಿ ಮಾಡುವ ಅಂತ ಉಪಾಸನೆ 1 ಹೊತ್ತು ಮಾಡುವ ವ್ಯವಸ್ಥೆ ಶುರುವಾಯಿತು. ಒಂದೇ ಹೊತ್ತು ಉಪಾಸನೆ ಅಂತ. ಈ ರೀತಿ ಈಗ ಅದು ಬಿಟ್ಟು ಹೋಯಿತು. ಹೀಗೆ ಯಜ್ಞವನ್ನು ಮಾಡಬೇಕು ಅಂತ, ನಿತ್ಯ ಯಜ್ಞ ಮಾಡಬೇಕು ಅಂತ ಶ್ರುತಿ ನಮಗೆ ಉಪದೇಶ ಹೇಳಿ ಹೀಗೆ ಯಜ್ಞ ಮಾಡಿದರೆ ಸಾಯಂಪ್ರಾತರ ಉಪಾಸನ, ವೈಶ್ವದೇವ, ಪಂಚಮಹಾಯಜ್ಞಗಳು ಅದರ ಅಂಗವಾಗಿ ವೈಶ್ವದೇವವು ಬರುವಂತಹದ್ದು. ಅದು ದೇವಯಜ್ಞ, ಅದು ಬ್ರಹ್ಮಯಜ್ಞ ಅಂತ ಕರೀತೇವೆ. ಅದೇ ರೀತಿಯಲ್ಲಿ ಪಿತೃಯಜ್ಞ ಎನ್ನುವಂಥದ್ದು, ಅದೇ ರೀತಿಯಲ್ಲಿ ಅತಿಥಿಗಳಿಗೆ ಕೊಡುವಂಥದ್ದು ಮನುಷ್ಯ ಯಜ್ಞ, ಅದೇ ರೀತಿಯಲ್ಲಿ ಭೂತಯಜ್ಞ, ಪಿತೃಯಜ್ಞ. ಇಷ್ಟು 5 ಯಜ್ಞಗಳನ್ನು ನಿತ್ಯ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಯಜ್ಞವಾನ್ ಬ್ರಾಹ್ಮಣ. ಆ ಯಜ್ಞವನ್ನು ಮಾಡ್ಲಿಕ್ಕೋಸ್ಕರ ಹಾಕಿಕೊಂಡ ನೂಲಿಗೆ ಯಜ್ಞೋಪವೀತ ಅಂತ ಹೆಸರು. ಯಜ್ಞೋಪವೀತವನ್ನು ಹಾಕೊಂಡು ಯಜ್ಞ ಮಾಡದೇ ಇದ್ರೆ ಯಾವ ಫಲವೂ ಇಲ್ಲ ಹೇಗೋ ಹಾಗೆ ಯಜ್ಞೋಪವೀತ ಹಾಕೊಂಡು ಯಜ್ಞ ಮಾಡದೇ ಇದ್ರೂ ಒಂದು ವ್ಯವಸ್ಥೆ, ಯಜ್ಞವನ್ನು ಮಾಡಿ ಯಜ್ಞೋಪವೀತ ಹಾಕೊಳ್ಳದೇ ಇದ್ರೂ ಅದೇ. ನಾವು ಹಾಗೆ ಹೇಳ್ತೇವೆ, ಯಜ್ಞೋಪವೀತ ಹಾಕೊಳ್ಳದಿದ್ರೆ ನಾವು ಯಜ್ಞ ಮಾಡ್ಲಿಕ್ಕಿಲ್ಲ ಅಂತ ಗಲಾಟೆ ಮಾಡ್ತೇವೆ. ಯಜ್ಞೋಪವೀತ ಹಾಕೊಂಡಿದ್ದು ಯಜ್ಞ ಮಾಡಲೇಬೇಕು ಅಂತ ಹೇಳುವುದೇ ಇಲ್ಲ, ಅದು ಹೇಳಬೇಕಲ್ವಾ. ಯಜ್ಞೋಪವೀತವ ಯಜ್ಞ ಮಾಡಬಾರದು ಅಂತ ಹೇಗೆ ನಿಷೇಧ ಮಾಡ್ತೇವೋ ಅದೇ ರೀತಿ ವಿಧಿಯನ್ನು ಮಾಡಬೇಕು. ಯಜ್ಞೋಪವೀತ ಹಾಕೊಂಡದ್ರಿಂದ ಯಜ್ಞ ಮಾಡಲೇಬೇಕು, ಯಜ್ಞ ಮಾಡದೆ ಊಟ ಮಾಡಬಾರದು ಅಂತ ಒಂದು ಯಜ್ಞ ಆದ್ರೂ ಮಾಡಬೇಕು. ಹೀಗೆ ಯಜ್ಞೋಪವೀತಕ್ಕೆ ಸಾರ್ಥಕ್ಯ. ಆ ಯಜ್ಞೋಪವೀತನ 3 ರೀತಿಯಲ್ಲಿ ಉಪಯೋಗ ಮಾಡ್ಲಿಕ್ಕೆ ಬರ್ತದೆ. ಹಿಂದಿನವ್ರ ಕೇಳಿದ್ರೆ 3 ರೀತಿ ಉಪಯೋಗ ಹೇಗೆ ಅಂತಂದ್ರೆ ಬೆನ್ನು ಕೆರ್ಕೊಳ್ಳಿಕ್ಕೆ, ಬಿಗದ ಕೈ ಹಾಕಲಿಕ್ಕೆ, ಪಕ್ಕ ಯಾರಿಗಾದ್ರೂ ಯಜ್ಞೋಪವೀತ ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಅದಲ್ಲ, ಯಜ್ಞೋಪವೀತದ 3 ರೀತಿಯ ಉಪಯೋಗ ಹೇಗೆ ಅಂತಂದ್ರೆ ಯಜ್ಞೋಪವೀತವನ್ನು ನೇರವಾಗಿ ಮಾಲಾಕಾರವಾಗಿ ಧಾರಣೆ ಮಾಡುವುದು, ಅದು ಋಷಿಗಳ ಪೂಜನೆಗೋಸ್ಕರ. ಅದಕ್ಕೆ ನಿವೀತಿ ಅಂತ ಹೆಸರು, ಸಂವೀತ ಅಂತ ವೇದ ಕರೀತದೆ. ಉಪವೀತಂ ಮಾನುಷ, ಅದು ಮಾನುಷ ದೈವ, ಪ್ರಾಚೀನಾವೀತ ಪೈತೃಕ, ಸಂವೀತಂ ಮಾನುಷಂ ಅಂತ ಯಜುರ್ವೇದದ ಬ್ರಾಹ್ಮಣ ಹೇಳ್ತದೆ. ಯಜ್ಞೋಪವೀತವನ್ನು ಮಾಲಾಕಾರವಾಗಿ ಹಾಕೊಂಡ್ರೆ ಅದು ಮನುಷ್ಯರ ಕರ್ತವ್ಯವನ್ನು ಮಾಡಲಿಕ್ಕೆ, ವ್ಯವಹಾರ ಮಾಡಲಿಕ್ಕೆ ಮಾಲಾಕಾರ. ಹಳೆಯ ತಲೆಮಾರಿನ ಜನಗಳು
ಏನಾದ್ರೂ ಕೃಷಿ ಕೆಲಸವನ್ನು ಮಾಡ್ಲಿಕ್ಕಿದ್ರೆ, ವ್ಯವಹಾರದ ಕೆಲಸ ಮಾಡ್ಲಿಕ್ಕಿದ್ರೆ ಮಾಲಾಕಾರವಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡ್ಕೊಳ್ತಾ ಇದ್ರು. ಅದೇ ಆ ವ್ಯವಸ್ಥೆ ಇವತ್ತು ಶವವಹನ ಕಾಲದಲ್ಲಿ ಬಂದಿದೆ. ಅದು ವ್ಯವಹಾರ, ಅದು ಸಹಾಯ ಅಂತ ಅರ್ಥ. ಆ ಹೊತ್ತಿಗಾಗುವಾಗ ಮಾಲಾಕಾರವಾಗಿ ಹಾಕೊಳ್ಬೇಕು, ಉಪವೀತ ಹಾಕೊಳ್ಬಾರ್ದು, ಪ್ರಾಚೀನಾವಿತವೂ ಹಾಕೊಳ್ಳಿಕ್ಕಿಲ್ಲ, ಮಾಲಾಕಾರವಾಗಿ ಹಾಕೊಂಡು ವಹನ ಮಾಡಬೇಕು ಅಂತ ಇರುವಂಥದ್ದು. ಹಾಗೆ ಮನುಷ್ಯ ಕರ್ತವ್ಯಗಳಿಗೆ ಯಜ್ಞೋಪವೀತವನ್ನು ಮಾಲಾಕಾರವಾಗಿ ಹಾಕೊಳ್ಬೇಕು ಬ್ರಾಹ್ಮಣ. ದೇವರ ಕರ್ತವ್ಯಗಳನ್ನು ಮಾಡುವಾಗ ಅದನ್ನು ಎಡ ಹೆಗಲ ಮೇಲೆ ಧಾರಣೆ ಮಾಡಬೇಕು. ಅದಕ್ಕೆ ಉಪವೀತ ಅಂತ ಹೆಸರು, ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಎಡ ಹೆಗಲ ಮೇಲೆ ಉಪವೀತ ಧಾರಣೆ ಮಾಡಿದ್ರೆ ಅದನ್ನು ಬಲ ಅಂತ ಕರೆಯುವುದು, ಅಂದ್ರೆ ಬಲ ಬದಿಗೆ ಬರ್ತದೆ ಅಂತ ಅರ್ಥ. ಅದನ್ನು ನಾವು ಉಪವೀತ ಅಂತ ಕರೆಯುವುದು, ಉಪವೀತಿ ಅಂತ ಕರೆಯುತ್ತೇವೆ ಎಡ ಹೆಗಲ ಮೇಲೆ ಧಾರಣೆ ಮಾಡಿಕೊಂಡ್ರೆ. ಪಿತೃ ಕೆಲಸ ಮಾಡುವಾಗ, ಪೈತೃಕವಾದ ಕೆಲಸ, ಶ್ರಾದ್ದಾದಿಗಳನ್ನು, ತರ್ಪಣಾದಿಗಳನ್ನು ಮಾಡುವಾಗ ಬಲ ಹೆಗಲ ಮೇಲೆ ಧಾರಣೆ ಮಾಡಬೇಕು, ಎಡ ಬದಿಗೆ ಬರ್ತದೆ. ಅದನ್ನು ಪ್ರಾಚೀನಾವೀತ ಅಂತ ನಾವು ಕರಿತೇವೆ. ಯಾರು ಅನ್ಯಥಾ ಭಾವಿಸಬೇಡಿ, ನಾನು ಕೇವಲ ನೆನಪು ಮಾಡ್ತಾ ಇದ್ದೇನೆ, ಉಪದೇಶ ಮಾಡ್ತಾ ಇಲ್ಲ. ಯಾಕೆಂದ್ರೆ ಉಪದೇಶ ಮಾಡುವ ವಿಷಯ ಅಲ್ಲ ಇದು, ಎಲ್ರಿಗೂ ಗೊತ್ತಿರಬೇಕಾದ ವಿಷಯ, ಆದ್ರಿಂದ ಹೇಳ್ತೇನೆ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಅದನ್ನು ಪ್ರಾಚೀನಾವೀತ ಅಂತ ಕರಿತೇವೆ. ಪ್ರಾಚೀನಾವೀತ ಮಾಡಿಕೊಂಡು ಪಿತೃಋಣವನ್ನು ಅಪಾಕರಣ ಮಾಡಿಕೊಳ್ಳಬೇಕು. ಉಪವೀತವನ್ನು ಹಾಕಿಕೊಂಡು ದೇವಋಣವನ್ನು ಅಪಾಕರಣ ಮಾಡಬೇಕು. ನಿವೀತಿಯಾಗಿ ಋಷಿಗಳಿಗೆ ತರ್ಪಣ ಕೊಡುವುದರ ಮೂಲಕ, ಸ್ವಾಧ್ಯಾಯವನ್ನು ಮಾಡುವುದರ ಮೂಲಕ ಋಷಿಋಣವನ್ನು ಪರಿಹಾರ ಮಾಡಿಕೊಳ್ಬೇಕು. ಇಷ್ಟಾಗುವಾಗ ಮಧ್ಯಾಹ್ನ ಆಗ್ತದೆ. ಮತ್ತೇನು ಮಾಡುದು? ಮತ್ತೆ ವೈಶ್ವರ್ಯ ಮಾಡಿ ಊಟ ಮಾಡಬೇಕು. ಆಮೇಲೆ ಪುರಾಣಾದಿಗಳ ಅಧ್ಯಯನ ಉಂಟು, ಅದು ಮುಗಿಯುವಾಗ ಸಾಯಂಕಾಲ ಆಗ್ತದೆ. ಬ್ರಾಹ್ಮಣನಿಗೆ ಬೇರೆ ಯಾವ ಕೆಲಸ ಮಾಡ್ಲಿಕ್ಕೂ ಪುರ್ಸೋತಿಲ್ಲ ಅಂತ ಆಗಿಬಿಡ್ತದೆ. ಇವತ್ತು ನಮಗೆ ಅಷ್ಟು ಮಾಡ್ಲಿಕ್ಕೆ ಪುರ್ಸೋತಿಲ್ಲ, ಮತ್ತೆಲ್ಲದಕ್ಕುಂಟು ಅಂತ ಆಗಿದೆ. ಬ್ರಾಹ್ಮಣನ ದಿನಚರಿ ಹೇಗೆ ಅಂತಂದ್ರೆ, ಬ್ರಾಹ್ಮಿ ಮುಹೂರ್ತಕ್ಕೆ 4 ಗಂಟೆ ಹೊತ್ತಿಗೆ ಅವ ಎದ್ರೆ ರಾತ್ರಿ 9 ಗಂಟೆ ಅಥವಾ 8:15 ಗಂಟೆ ಸೂರ್ಯಾಸ್ತ ಆಗಿ ಒಂದು ಮುಹೂರ್ತ ಎಚ್ಚರ ಇರಬಹುದಷ್ಟೇ, ಮತ್ತೆ ಮಲಗಲೇಬೇಕು. ಅಲ್ಲಿವರೆಗೆ ಅವನ ವ್ಯವಹಾರಗಳಾಗ್ತದೆ. ಅಷ್ಟನ್ನೂ ಟೈಮ್ ಟೇಬಲ್ ಮಾಡಿ ಕೊಟ್ಟಿದೆ ಶಾಸ್ತ್ರ. ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ. ನಾವು ಮಾಡ್ತಾ ಇರುವಂತ ಯಾವುದಕ್ಕೂ ಅದ್ರಲ್ಲಿ ಸಮಯ ಇಲ್ಲ. ಸತ್ಯ ಹೇಳಬೇಕಾದ್ರೆ 10 ನಿಮಿಷ ಮೊಬೈಲ್ ನೋಡ್ತೇವೆ ಅಂದ್ರೂ ಸಮಯ ಇಲ್ಲ. ಅಷ್ಟು ಟೈಮ್ ಟೇಬಲ್ ಶಾಸ್ತ್ರ ಕೊಟ್ಟಾಗಿದೆ ನಮಗೆ. ಅದು ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದೆ, ಅದಕ್ಕೆ ಸಮಯ ಹೊಂದಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಅತಿರಾತ್ರ ಅಂತ ಬಂದದ್ದು ಯಜ್ಞ. ಒಂದು ರಾತ್ರಿ ಮೀರಿ ಬರುವಂತದ್ದು. ಸಂಧ್ಯಾ ಕಾಲ ಆದ ಕೂಡಲೇ ಯಜ್ಞ ಮುಗಿಯುವುದಿಲ್ಲ, ಒಂದು ರಾತ್ರಿ ಮೀರ್ತದೆ, ಅದಕ್ಕೆ ಅತಿರಾತ್ರ ಅಂತ ಕರೆದ್ರು. ಅಂದ್ರೆ ಬ್ರಾಹ್ಮಣ ರಾತ್ರಿಯನ್ನು ಮೀರಿ ಯಜ್ಞ ಮಾಡಬೇಕು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಅದಕ್ಕೆ ಸಮಯ ಇಲ್ಲ, ಸಮಯ ಬರಲಿಲ್ಲ, ಸಿಗಲಿಲ್ಲ ಅಂತ ಅರ್ಥ. ಆ ರೀತಿ ಬ್ರಾಹ್ಮಣನ ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗಿರುವಂತ ಎಲ್ಲ ವ್ಯವಸ್ಥೆ ಅದು ಪೂರ್ಣವಾಗಿ ಅಧ್ಯಯನ, ಅಧ್ಯಾಪನ, ಸ್ವಾಧ್ಯಾಯ, ಪ್ರವಚನದಲ್ಲೇ ನಡೆದು ಬಿಡ್ತದೆ. ಈ ದೃಷ್ಟಿಯಿಂದ ಋಣತ್ರಯವನ್ನು ಖಾಲಿ ಮಾಡಲಿಕ್ಕೆ, ಋಣತ್ರಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಮಯ ಇಲ್ಲ ಅಂತ ಆಗ್ತದೆ. ಆದರೂ ಅದನ್ನು ಸಾಂಕೇತಿಕವಾಗಿ ಆದರೂ ನಮಗೆ ಮಾಡ್ಲಿಕ್ಕೆ ಆಗದಿದ್ದರೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಉಪವೀತವನ್ನು ನಮಗೆ ವೇದವೇ ಅನುಗ್ರಹ ಮಾಡಿದೆ, ಶಾಸ್ತ್ರ ನಮಗೆ ಅದನ್ನು ಕೊಟ್ಟಿದೆ, ಋಷಿಗಳು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ಅದರ ಆ ಯೋಗ್ಯತೆ ಸಿದ್ಧಿಯಾಗುವುದು ಹೇಗೆ ಅಂತಂದ್ರೆ ಉಪವೀತ ಧಾರಣೆ ಮಾಡಿ ಗಾಯತ್ರಿ ಉಪದೇಶ ಮಾಡೋದು ನಮ್ಮಲ್ಲಿ. ಆದರೆ ನಿಜವಾಗಿ ವ್ಯವಸ್ಥೆ ಹೇಗೆ ಅಂತಂದ್ರೆ ಗಾಯತ್ರಿ ಉಪದೇಶಕ್ಕೋಸ್ಕರ ಉಪವೀತ ಅಷ್ಟೇ, ಮುಂದೆ ವೇದಾಧ್ಯಯನ ಮಾಡಬೇಕು ಅಂತ ನೆನಪಿಸಲಿಕ್ಕೋಸ್ಕರ. ಆ ದೃಷ್ಟಿಯಿಂದ ಗಾಯತ್ರಿ ಮಂತ್ರದ ಉಪದೇಶ ಉಪನಯನ ಕಾಲಕ್ಕಾಗುತ್ತದೆ. ತಂದೆ ಒಬ್ಬನು ಉಪದೇಶ ಮಾಡ್ತಾನೆ. ನಾವು ಇವತ್ತು ತುಂಬಾ ಜನ ಮಾತಾಡ್ತಾರೆ ಗಾಯತ್ರಿಯನ್ನು ಅಪ್ಪನೆ ಕೊಡಬೇಕು ಅಂತಿಲ್ಲ, ಅದು ಕ್ಯಾಸೆಟ್ ನಲ್ಲೂ ಸಿಗ್ತದೆ, ಊರಿನಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಅಂತ. ಅದೆಲ್ಲ ಗಾಯತ್ರಿ ಮಂತ್ರ ಅಲ್ಲ. ನಾನೊಂದು ಸತ್ಯ ಹೇಳ್ತೇನೆ, ನಮಗೆಲ್ಲ ಗೊತ್ತುಂಟು. ನಮಗೆ ಉಪದೇಶ ಇರುವ ಗಾಯತ್ರಿ ಮಂತ್ರ ಯಾವುದು ಅಂತಂದ್ರೆ ನಮ್ಮ ಅಪ್ಪ ಉಪನಯನ ಕಾಲದಲ್ಲಿ ಕಿವಿಯಲ್ಲಿ ಹೇಳಿದ್ದು ಮಾತ್ರ, ಬೇರೆ ಯಾವುದಲ್ಲ. ಬೇರೆ ಯಾವ್ದು ಮಂತ್ರ ಇದ್ರೂ ಕೂಡ ಪುಸ್ತಕದಲ್ಲಿ ಇದ್ದದ್ದೋ, ಇನ್ನೊಬ್ರು ಹೇಳಿದ್ದೋ, ಕ್ಯಾಸೆಟ್ ನಲ್ಲಿ ಕೇಳಿದ್ದೋ ಅದು ಯಾವುದಲ್ಲ. ಮಂತ್ರ ಎನ್ನುವಂಥದ್ದು ಉಪಾಸಕನಿಗೆ ಮಂತ್ರ ಯಾವುದು ಅಂತಂದ್ರೆ ಉಪದೇಷ್ಟರಾದವ ಆ ಮುಹೂರ್ತದಲ್ಲಿ ಕಿವಿಯಲ್ಲಿ ಯಾವುದನ್ನು ಹೇಳ್ತಾನೋ ಅದನ್ನೇ ಮಂತ್ರ ಅಂತ ಉಪಾಸನೆ ಮಾಡಬೇಕಲ್ಲದೆ ಕೇಳಿದ್ದನ್ನಲ್ಲ. ಹಾಗಾಗಿ ಪುಸ್ತಕ ನೋಡಿ ಮಂತ್ರವನ್ನು ಕಲಿಯುವ, ಕ್ಯಾಸೆಟ್ ಹಾಕಿ ಮಂತ್ರವನ್ನು ಅಭ್ಯಾಸ ಮಾಡುವ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಇವತ್ತು ಬರ್ತಾ ಉಂಟು, ಸಂತೋಷ. ಆದರೆ ಅದು ಪರ್ಯವಸಾನ ಆಗಬೇಕಾದ್ದು ಎಲ್ಲಿ ಅಂತಂದ್ರೆ ಗುರೂಪಸಕ್ತಿ ಮಾಡಿ ಮತ್ತೊಮ್ಮೆ ಗುರುಗಳ ಹತ್ರವೇ ಪಾಠ ಕೇಳುವುದರ ಮೂಲಕ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಅದನ್ನು ಮತ್ತಷ್ಟು ಶಾಸ್ತ್ರಬದ್ಧವಾಗಿ ಶುದ್ಧವಾಗಿ ಅಭ್ಯಾಸ ಮಾಡುವುದರಲ್ಲಿಯೇ ಮೊಬೈಲ್ನ ಆನ್ಲೈನ್ ಟೀಚಿಂಗ್ ಎನ್ನುವಂಥದ್ದು ಪರ್ಯವಸಾನ ಆಗಬೇಕು. ಅದನ್ನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಆನ್ಲೈನ್ನಲ್ಲಿ ವೇದ ಕಲಿಯುವಂಥದ್ದು, ಶಾಸ್ತ್ರ ಕಲಿಯುವಂಥದ್ದು ತಪ್ಪಲ್ಲ. ಆದರೆ ಪರ್ಯವಸಾನ ಆಗಬೇಕಾದ್ದು ಗುರುಮುಖೇನವೇ, ಆರಂಭ ಆಗಬೇಕಾದ್ದು ಗುರುಮುಖೇನವೇ. ನಾನು ತುಂಬಾ ಜನ ಹೇಳಿದ ನಂತರ ಆನ್ಲೈನ್ನಲ್ಲಿ ವೇದಪಾಠ ಮಾಡ್ತಾ ಇದ್ದಾರೆ ಕೋವಿಡ್ನ ನಂತರ, ಅದಕ್ಕೆ ಸೇರಿಕೊಳ್ಬಹುದು ಬೇಡವೋ ಅಂತ. ನೀವು ಅವಶ್ಯ ಸೇರಿಕೊಳ್ಳಿ, ಆದರೆ ಅದಕ್ಕಿಂತ ಮೊದಲು ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿ ಬನ್ನಿ. ಅವರ ಹತ್ರ ಒಂದು ಮಂತ್ರವನ್ನು ಒಂದು ಬಾರಿ ಮುಖತಃ ಪಾಠ ಕೇಳಿ, ಆಮೇಲೆ ಆನ್ಲೈನಲ್ಲಿ ಕೇಳಿ, ಮುಗಿದ ಮೇಲೆ ಮತ್ತೊಮ್ಮೆ ಹೋಗಿ ಆನ್ಲೈನ್ನಲ್ಲಿ ಕಲಿತ ಮಂತ್ರವನ್ನು ಒಪ್ಪಿಸಿ ಮತ್ತೊಮ್ಮೆ ಮಂಗಳ ಮಾಡಿಕೊಳ್ಳಿ. ಇದು ಹೀಗೆ ಮಾಡಿದ್ರೆ ತೊಂದರೆ ಇಲ್ಲ. ಕೇವಲ ಆನ್ಲೈನ್ನಲ್ಲೇ ಕೇಳ್ತೇನೆ, ದಕ್ಷಿಣೆಯನ್ನು ಆನ್ಲೈನ್ನಲ್ಲೇ ಪಾವತಿ ಮಾಡ್ತೇನೆ ಅಂತಂದ್ರೆ ಯಾವ ಪ್ರಯೋಜನವೂ ಇಲ್ಲ. ಆ ದೃಷ್ಟಿಯಿಂದ ಬ್ರಾಹ್ಮಣನಾದವ
ದೇವರಣವನ್ನು ಅಪಾಕರಣ ಮಾಡಲಿಕ್ಕೆ ನಿತ್ಯ ದೇವತೆಗಳ ಯಜ್ಞ ಮಾಡಬೇಕು. ದೇವತೆಗಳ ಯಜ್ಞ ಯಾವುದು ಅಂತಂದ್ರೆ, ನಮಗೆ ದೇವರು ಉಪದೇಶ ಮಾಡಿದ, ನಮಗೆ ಋಷಿಗಳು ಉಪದೇಶ ಮಾಡಿದ ಮಂತ್ರವನ್ನು, ದೇವರು ಉಪದೇಶ ಮಾಡಿದ್ದು ಅಂತ ಯಾಕೆ ಅಂತಂದ್ರೆ, ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಆರಂಭದಲ್ಲಿ ದೇವರೇ ಬ್ರಹ್ಮ ಉಪದೇಶ ಮಾಡಿದ್ದು, ಬೇರೆ ಯಾರಲ್ಲ. ಆ ದೃಷ್ಟಿಯಿಂದ ದೇವರೇ ಉಪದೇಶ ಮಾಡಿದ, ಋಷಿಗಳು ಉಪದೇಶ ಮಾಡಿದಂತಹ ಆ ಗಾಯತ್ರಿ ಮಂತ್ರವನ್ನು ಯಾವತ್ತೂ ಬಿಡಬಾರದು, ಅದನ್ನು ಜಪ ಮಾಡದೇ ಇರಬಾರದು. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಬೇರೆ ಮಂತ್ರಗಳನ್ನು ಕೋಟಿ ಜಪ ಮಾಡಿ, ಪುರಶ್ಚರಣೆ ಮಾಡಿ, ಹೋಮ ಮಾಡಿ ಪ್ರಯೋಜನ ಇಲ್ಲ. ಕುರಿಯಾತ್ ಅನ್ಯಂ ನವಾ ಕುರಿಯಾತ್ ಮೈತ್ರ ಬ್ರಾಹ್ಮಣ ಉಚ್ಯತೆ. ಇನ್ನೊಂದನ್ನು ಮಾಡಿ ಬಿಡಿ, ಗಾಯತ್ರಿ ಮಂತ್ರವನ್ನು ಬಿಡಬೇಡಿ. ಗಾಯತ್ರಿ ಮಂತ್ರದ ಮಾತ್ರದಿಂದಲೇ ಬ್ರಾಹ್ಮಣನಿಗೆ ಮೈತ್ರ ಅಂತ ಹೆಸರಾಗುವಂಥದ್ದು. ಬ್ರಾಹ್ಮಣನಿಗೆ ಮತ್ತೊಂದು ಹೆಸರು ಮೈತ್ರ ಅಂತುಂಟು. ಬ್ರಾಹ್ಮಣ ಅಂತ ಕರೀತೇವಲ್ವಾ, ಅದನ್ನು ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ. ಸಮಯ ಎಷ್ಟು ಅಂತ ಗೊತ್ತಿಲ್ಲ, ಮಾತಾಡ್ತಾ ಇದ್ದೇನೆ. ಬ್ರಾಹ್ಮಣನಿಗೆ 4 ಅವಸ್ಥೆ ಉಂಟು. ಮೊದಲನೆಯದ್ದು ಎಲ್ಲರ ಹಾಗೂ ಹುಟ್ಟುವಂಥದ್ದು. ಜಾತ ಮಾತ್ರೇಣ ಜಂತು ಅಂತ, ಅವ ಜಂತು ಅಂತ ಕರೆಯಲ್ಪಡ್ತಾನೆ, ಅಥವಾ ಎಲ್ಲ ಮನುಷ್ಯರ ಹಾಗೆ ಅವ ಹುಟ್ಟುತ್ತಾನೆ. ಆಮೇಲೆ ಮತ್ತೆ ಅವನಿಗೆ ಉಪನಯನ ಆಗ್ತದೆ. ಉಪನಯನ ಮಾಡುವಾಗ ಅವನಿಗೆ ದ್ವಿಜ ಅಂತ ಹೆಸರಾಗ್ತದೆ, ದ್ವಿಹಿ ಜಾಯತೆ ಅಂತ, ಮತ್ತೊಂದು ಸತಿ ಹುಟ್ಟುತ್ತಾನೆ ಅಂತ. ಹಾಗಾಗಿ ಹುಟ್ಟುವಾಗ ಜಂತುವಾಗಿ ಹುಟ್ಟುತ್ತಾನೆ, ಸಂಸ್ಕಾರ ದ್ವಿಜ ಉಚ್ಯತೆ. ಸಂಸ್ಕಾರ ಆದ್ಮೇಲೆ ಅವನಿಗೆ ದ್ವಿಜ ಅಂತ ಹೆಸರು. 2 ಬಾರಿ ಹುಟ್ಟುತ್ತಾನೆ ಅಂತ. 2 ಬಾರಿ ಹುಟ್ಟುತ್ತಾನೆ ಅಂತಂದ್ರೆ ಮನಸ್ಸಿನಲ್ಲಿ ಮತ್ತೊಂದು ಸತಿ ಆಲೋಚನೆ ಮಾಡಿಕೊಳ್ತಾನೆ. ಗಾಯತ್ರಿಯ ಉಪದೇಶ ಸಿಕ್ಕಿದ ಮೇಲೆ, ಗಾಯತ್ರಿ ಉಪದೇಶ ಸಿಗುವಂಥದ್ದೇ 2ನೇ ಜನ್ಮ ಅಂತ ಅರ್ಥ. ಅದಾದ ಮೇಲೆ ವೇದಾಭ್ಯಾಸೇನ ವಿಪ್ರತ್ವಂ, ವಿಪ್ರ ಸಮಾಜ ಅಂತ ಕರಿತೇವೆ. ವಿಪ್ರ ಅಂತ ಆಗುವಂಥದ್ದು ವೇದಾಭ್ಯಾಸ ಮಾಡಿದ ಮೇಲೆ ಮಾತ್ರ. ವೇದಾಭ್ಯಾಸ ಮಾಡಿದ್ರಿಂದ ಅವನಿಗೆ ವಿಪ್ರ ಅಂತ 3ನೇ ಹೆಸರಾಗ್ತದೆ. ಮೊದಲು ಸಾಮಾನ್ಯ ಹೆಸರು ತಂದೆ ಇಟ್ಟದ್ದು, 2ನೇಯ ಹುದ್ದೆ ಅಥವಾ ಅರ್ಹತೆ ದ್ವಿಜ ಎನ್ನುವಂಥದ್ದು, 3ನೇ ಅರ್ಹತೆ ವಿಪ್ರ ಅಂತ ವೇದಾಭ್ಯಾಸ ಮಾಡಿದ್ರಿಂದ. ವೇದಾಭ್ಯಾಸ ಮಾಡಿದ ಮೇಲೆ ಅದನ್ನು ಅಭ್ಯಾಸ ಕಾಲದಲ್ಲಿ ಹೇಳುವುದು ಹೇಗೆ ಅಂತ ಕಲಿಸಿಕೊಡ್ತಾರೆ, ಉಚ್ಚಾರಣೆ ಮಾಡುವುದು ಹೇಗೆ ಅಂತ. ಅದರ ಅರ್ಥವನ್ನು ಕಲಿಸಿಕೊಡುವಂಥದ್ದು ಅನಂತರ ವೇದಾಭ್ಯಾಸ ಆದ ಮೇಲೆ ಆ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಬ್ರಹ್ಮಜ್ಞಾನೇನ ಬ್ರಾಹ್ಮಣ, ಕೊನೆಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕು. ವೇದೋಕ್ತ ಮಂತ್ರಗಳ ಆಂತರ್ಯವನ್ನು ತಿಳ್ಕೊಂಡು ಚಿಂತನೆ ಮಾಡಬೇಕು. ಆಗೊಂದು 60-70 ವರ್ಷ ಆಗಿರ್ತದೆ. ಆ ಹೊತ್ತಿಗೆ ಅವನು ಬ್ರಾಹ್ಮಣ ಅಂತ ಕರಿಬಹುದು. ಕೇವಲ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ್ರಿಂದ ಬ್ರಾಹ್ಮಣ ಅಂತ ಆಗುವುದಿಲ್ಲ. ಸೋಮಯಾಜಿಗಳ ಮಗ, ಅವರನ್ನು ಸೋಮಯಾಜಿ ಅಂತ ಕರಿತೇವೆ. ವಾಜಪೇಯಿಗಳ ಮಗ ವಾಜಪೇಯಿ ಅಂತ ಕರಿತೇವೆ. ದ್ವಿವೇದಿಗಳ ಮಗ ದ್ವಿವೇದಿ ಅಂತ ಕರಿತೇವೆ. ಚತುರ್ವೇದಿಗಳ ಮಗ ಚತುರ್ವೇದಿ ಅಂತ ಕರಿತೇವೆ. ಸರ್ನೇಮ್ ಮಾತ್ರ ಚತುರ್ವೇದಿ ಅಂತ ಆಗಬೇಕಾದ್ರೆ 4 ವೇದವನ್ನು ಅಭ್ಯಾಸ ಮಾಡಿರ್ಬೇಕು. ಸೋಮಯಾಜಿ ಅಂತ ಹೇಳ್ಕೊಳ್ಬೇಕಾದ್ರೆ ಸೋಮಯಾಗವನ್ನು ಮಾಡಿರ್ಬೇಕು. ವಾಜಪೇಯಿ ಅಂತ ಹೇಳ್ಕೊಳ್ಬೇಕಾದ್ರೆ ವಾಜಪೇಯಿಯನ್ನು ಮಾಡಿರ್ಬೇಕು. ಯಾವತ್ತು ಅವನೇ ಮಾಡ್ತಾನೋ ಅವನಿಗೆ ಪೂರ್ಣವಾಗಿ ಅಧಿಕಾರ ಆ ಶಬ್ದದಿಂದ ವ್ಯವಹಾರ ಮಾಡಿಸಿಕೊಳ್ಳಿಕ್ಕೆ. ಮಾಡದಿದ್ರೆ ಕೇವಲ ವಾಜಪೇಯಿನ ಅಪತ್ಯಂ ಪುಮಾನ್ ವಾಜಪೇಯಿಯ ಮಗ ಅಂತ ಅಷ್ಟೇ ಅರ್ಥ, ಸೋಮಯಾಜಿಯ ಮಗ ಅಂತ ಅಷ್ಟೇ ಅರ್ಥ. ಅದು ಕೇವಲ ವ್ಯವಹಾರಕ್ಕಾಗುತ್ತದೆ, ಅದು ಪೂರ್ಣವಾದ ಹೆಸರು ಅಂತ ಆಗುವುದಿಲ್ಲ ಅಂತ. ಹಾಗಾಗಿ ಬ್ರಾಹ್ಮಣ ಅಂತ ಹೆಸರು ಪೂರ್ಣ ಆಗಬೇಕಾದ್ರೆ ಬ್ರಹ್ಮಜ್ಞಾನ ಬರಬೇಕು. ವಿಪ್ರ ಅಂತ ನೀವು ಕರೆಸಿಕೊಳ್ಬೇಕಾದ್ರೆ ವೇದಾಭ್ಯಾಸ ಮಾಡಿರಬೇಕು. ದ್ವಿಜ ಅಂತ ಕರೆಸಿಕೊಳ್ಬೇಕಾದ್ರೆ ಸಂಸ್ಕಾರ ಆಗಿರಬೇಕು. ಉಪನಯನ ಮಾತ್ರ ಅಲ್ಲ, ಎಲ್ಲ ಸಂಸ್ಕಾರಗಳು ಆಗಿರಬೇಕು. ಯಾಕೆಂತಂದ್ರೆ ಸಂಸ್ಕಾರ ಎನ್ನುವಂಥದ್ದು ಮುಂದೆ ಕಲಿಯುವಂತ ಎಲ್ಲ ವ್ಯವಸ್ಥೆಗೆ ಮೂಲವಾದ. ಈ ರೀತಿಯಲ್ಲಿ ಆ ದ್ವಿಜತ್ವವನ್ನು ಸಂಪಾದನೆ ಮಾಡಿ ಮೈತ್ರವನ್ನು, ಸವಿತೃ ದೇವತಾಕವಾದಂತಹ ಮಂತ್ರವನ್ನು ನಾವು ಜಪಿಸ್ತೇವೆ. ಅದರಿಂದ ದೇವಋಣ ಪರಿಹಾರ ಆಗ್ತದೆ. ಅದಕ್ಕೆ ವೇದಾಧ್ಯಯನ ಮಾಡಬೇಕು. ಋಷಿಗಳ ಋಣ ಪರಿಹಾರ ಆಗುವುದು ಹೇಗೆ ಅಂತಂದ್ರೆ, ಋಷಿಗಳು ನಮ್ಮ ಹಾಗಿದ್ದವರಲ್ಲ, ತುಂಬಾ ಕಷ್ಟಪಟ್ಟವರು. ಆ ಕೃಚ್ಛ್ರವನ್ನು ಅನುಷ್ಠಾನ ಮಾಡಿದ್ರಿಂದಲೇ ಅವರಿಗೆ ಋಷಿತ್ವ ಪ್ರಾಪ್ತವಾದದ್ದು. ಹಾಗೆ ಕಷ್ಟಪಟ್ಟಂತಹ ಋಷಿಗಳು ಎಲ್ಲ ಅನ್ನಾಹಾರವನ್ನು ತ್ಯಾಗ ಮಾಡಿ ಕಾಡಿನಲ್ಲಿ ಕೂತ್ಕೊಂಡು 1000 ವರ್ಷ ತಪಸ್ಸು ಮಾಡಿ ತಪಸ್ಸಿನ ಕೊನೆಗೆ ಒಂದು ಮಂತ್ರವನ್ನು ದರ್ಶನ ಮಾಡಿಕೊಂಡ್ರು. ಆ ಮಂತ್ರವನ್ನು ಮತ್ತೊಬ್ಬನಿಗೆ ಉಪದೇಶ ಮಾಡಿ ಹೋದ್ರು, ಇದನ್ನು ಕಲಿಯಿರಿ ಅಂತ. ನಮಗೆ ಇವತ್ತು ಸಿಕ್ಕಿದಂತಹ ವೇದ ಶ್ರುತಿ ಆ ಋಷಿಗಳ ಕಾರುಣ್ಯದ ಫಲ. ಆದ್ರಿಂದ ಆ ವೇದವನ್ನು ನಾವು ಉಪಜೀವನ ಮಾಡ್ತೇವೆ. ಹುಟ್ಟಿಗೆ ವೇದ ಮಂತ್ರ ಬೇಕು, ಮೃತಿಗೆ ವೇದ ಮಂತ್ರ ಬೇಕು, ಮದುವೆಗೆ ವೇದ ಮಂತ್ರ ಬೇಕು. ಬ್ರಾಹ್ಮಣನ ಸಂಸ್ಕಾರಗಳಿಗೆ ವೇದ ಮಂತ್ರ ಇಲ್ಲದೆ ಯಾವ ಸಂಸ್ಕಾರವೂ ಇಲ್ಲ. ಸ್ತ್ರೀಯರಿಗೆ ಸಂಸ್ಕಾರ ಮಾಡುವುದಾದ್ರೂ ಕೂಡ ಅವರಿಗೆ ಮಂತ್ರೋಚ್ಚಾರಣೆ ನೇರವಾಗಿ ಇಲ್ಲದಿದ್ರೂ ಕೂಡ ಪುಣ್ಯಾಹ ನಾಂದಿ ಇತ್ಯಾದಿಗಳೆಲ್ಲ ವೈದಿಕವಾಗಿಯೇ ಆಗಲೇಬೇಕು. ವಿವಾಹದಲ್ಲಿ ವೈದಿಕವಾಗಿ ಪೂರ್ಣವಾಗಿ ಸಂಸ್ಕಾರ ಉಂಟು. ವಿವಾಹದಲ್ಲಿ ಸ್ತ್ರೀಗೂ ವೇದ ಮಂತ್ರದಿಂದಲೇ ಸಂಸ್ಕಾರ ಉಂಟು. ಹಾಗಾಗಿ ಆ ವೇದ ಮಂತ್ರದ ಆ ವ್ಯವಸ್ಥೆ ಅದು ಬಿಟ್ಟು ಬ್ರಾಹ್ಮಣನಿಗೆ ಯಾವ ಸಂಸ್ಕಾರವೂ ಇಲ್ಲ. ಆದ್ರಿಂದ ಅಂತಹ ವೇದ ಮಂತ್ರವನ್ನು ನಮಗೆ ಕೊಟ್ಟಂತಹ ಋಷಿಗಳನ್ನು ಅವರಿಗೆ ಯಾವುದನ್ನು ಕೊಡುವುದು? ಪೆನ್ನು ಕೊಟ್ಟ ಹಾಗೆ ಅವನಿಗೆ ಥ್ಯಾಂಕ್ಸ್ ಹೇಳುವುದು ಹೇಗೆ? ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಆಗುವುದಿಲ್ಲ. ಅದಕ್ಕೋಸ್ಕರ ನಿತ್ಯ ಸ್ವಾಧ್ಯಾಯ ಮಾಡುವುದು. ಋಷಿಗಳೇ, ನೀವು ಕಲಿಸಿದ ಮಂತ್ರವನ್ನು ಹಾಗೆ ನೆನಪಿಟ್ಟುಕೊಂಡಿದ್ದೇನೆ, ಮುಂದಿನ ತಲೆಮಾರಿಗೆ ದಾಟಿಸ್ತೇನೆ ಅಂತ ಅವರಿಗೆ ಪ್ರತಿಜ್ಞೆ ಮಾಡಿ ಭರವಸೆ ಕೊಟ್ಟರೆ ಋಷಿ ಋಣ ಪರಿಹಾರ ಆಗ್ತದೆ. 3ನೇದು ಪಿತೃಋಣ. ಶಾಸ್ತ್ರ ಹೇಳ್ತದೆ ದೇವಋಣವನ್ನಾದ್ರೂ ಪರಿಹಾರ ಮಾಡಬಹುದು,
ಋಷಿಋಣವನ್ನಾದರೂ ಪರಿಹಾರ ಮಾಡಬಹುದು, ಪಿತೃಋಣವನ್ನು ಮಾಡ್ಲಿಕ್ಕಾಗುವುದಿಲ್ಲ ಅಂತ ಬ್ರಾಹ್ಮಣರಿಗೆ ಅಗತ್ಯವಾಗಿ ನಾನು ಹೇಳಬೇಕು. ಅದು ನನ್ನನ್ನು ಸೇರಿಸಿಕೊಂಡು ಹೇಳ್ತೇನೆ, ಅಪ್ಪ ಅಮ್ಮನ ಋಣವನ್ನು ಪರಿಹಾರ ಮಾಡ್ಲಿಕ್ಕಾಗುವುದಿಲ್ಲ. ಇವತ್ತು ನಾವೆಲ್ಲ ಇದ್ದೇವೆ, ಮಕ್ಕಳ ಸಂಖ್ಯೆ ತುಂಬಾ ಕಮ್ಮಿ ಉಂಟು, ಸಣ್ಣ ಪ್ರಾಯದವರು ಬರಲಿಲ್ಲ. ಯಾಕೆ ಅಂತಂದ್ರೆ ಆದಿತ್ಯರು ಅವರಿಗೆ ಮತ್ತೆ ಆನ್ಲೈನ್ ನಲ್ಲಿ ಬೇರೆ ಕೆಲಸ ಇರ್ತದೆ. ಹಾಗಾಗಿ ಹೆಚ್ಚಿನ ಯುವಕರು ಕಾಣುವುದಿಲ್ಲ. ನಾನು ಯುವಕರಿಗೆ ಹೇಳ್ತೇನೆ, ನಿಮಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗುವಂತಹದ್ದು ನೀವು ವೃದ್ಧರಾಗಿ ನಿಮಗೆ ಮಕ್ಕಳು ಹುಟ್ಟಿ ಅವರು ನಿಮ್ಮನ್ನು ಶೋಷಣೆ ಮಾಡಿದ ಮೇಲೆ. ಇವತ್ತಿನ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಎನ್ನುವಂಥದ್ದು ಅವರನ್ನು ಸರಿಯಾಗಿ ಅವರ ಹತ್ರ ಮಾತಾಡಿದ್ರೆ ಗೊತ್ತಾಗ್ತದೆ. ನಮಗೆ 3 ಹೊತ್ತು ಊಟ ಮಾಡಲಿಕ್ಕೆ ಅನ್ನ ಇತ್ತು. ಇವತ್ತು ಇಲ್ಲಿ 60-70 ವರ್ಷ ಆದವರು 3 ಹೊತ್ತಿನ ಅಲ್ಲ 1 ಹೊತ್ತಿನ ಊಟಕ್ಕೂ ಕಷ್ಟಪಟ್ಟವರು, ಒಂದೊಂದು ಅಗಳು ಅನ್ನವನ್ನು ದೇವರು ಅಂತ ಭಾವಿಸಿದವರು. ನಾವೊಂದು ಘಟನೆ ಹೇಳ್ತೇನೆ. ನನಗೆ ತುಂಬಾ ಆತ್ಮೀಯರಾದವರು, ದೊಡ್ಡ ವ್ಯಕ್ತಿ, ಕೋಟಿಗಟ್ಟಲೆ ಸಂಪಾದನೆ ಮಾಡುವವರು. ನಿತ್ಯ ಊಟ ಮಾಡಿದ ಮೇಲೆ, ಮಜ್ಜಿಗೆಯಲ್ಲಿ ಊಟ ಮಾಡಿದ ಮೇಲೆ ಆ ಬಟ್ಲಿಗೆ ಒಂಚೂರು ನೀರು ಹಾಕಿ ಅದನ್ನು ಸರಿಯಾಗಿ ತೊಳೆದು ಕುಡಿಯುವ ಅಭ್ಯಾಸ ಇಟ್ಟುಕೊಂಡಿದ್ದಾರೆ. ಮಜ್ಜಿಗೆ ಊಟ, ಮೊಸರಲ್ಲಿ ಊಟ ಆದಮೇಲೆ ಆ ಬಟ್ಲಿಗೆ ಮತ್ತೊಂಚೂರು ನೀರು ಹಾಕುವುದು, ಅದನ್ನು ಸರಿಯಾಗಿ ಕಲಸಿ ಆಮೇಲೆ ಅದನ್ನು ಕುಡಿಯುವುದು. ನಾನು ಹೇಳಿದೆ, ನಿಮಗೆ ಕೋಟಿಗಟ್ಟಲೆ ಉಂಟು, ಇಷ್ಟು ಜಿಪಣತನ ಯಾಕೆ? ಬೇಕಾದಷ್ಟು ಉಂಟು, ಮಜ್ಜಿಗೆ ಹಾಳಾಗ್ತದೆ, ಮೊಸರು ಹಾಳಾಗ್ತದೆ, ಅದಕ್ಕೂ ಪೂರ ನೀರು ಹಾಕಿ ಅದನ್ನು ಕಲಸಿ ತಿನ್ನುವುದು. ಕೆಲವು ಬಾರಿ ಮಕ್ಕಳಿಗೆ ಊಟ ಹಾಕಿದ ಮೇಲೆ ಅಪ್ಪನ ಬಟ್ಲಿಗೆ ಹಾಕ್ಲಿಕ್ಕೆ ಅನ್ನ ಇರ್ತಿರ್ಲಿಲ್ಲ, ಆಗ ಅಮ್ಮ ಅದಕ್ಕೆ ಒಂಚೂರು ನೀರು ಹಾಕಿ ಕಲಸಿ ಅದನ್ನು ಕುಡಿತಾ ಇದ್ಲು. ನಮಗೂ ಹಾಗೆ ಹೇಳಿಕೊಟ್ಟಿದ್ದಾಳೆ. ಕೋಟಿ ಬಂದರೂ ಕೂಡ ಮನುಷ್ಯತ್ವ ಮರಿಬಾರದು ಅಂತ ಇವತ್ತಿಗೂ ಯಜ್ಞದ ಹಾಗೆ ಮಾಡ್ತಾ ಇದ್ದೇನೆ ಅಂತ ಅವರು ಉತ್ತರ ಕೊಟ್ಟರು. ಬ್ರಾಹ್ಮಣ ಅಂದ್ರೆ ಹೀಗೆ ಅಂತ ಹೇಳುದು ನಾನು. ಸೆಂಟಿಮೆಂಟ್ ಬ್ರಾಹ್ಮಣ. ಯಾವತ್ತು ಬ್ರಾಹ್ಮಣನಿಗೆ ಹಿರಿಯರ ಮೇಲೆ ಗೌರವ ಬರ್ತದೆ ಅಂತಂದ್ರೆ ಇಂಥ ಆಚರಣೆಗಳ ಮೂಲಕ. ಈ ಆಚರಣೆ ಶಾಸ್ತ್ರದಲ್ಲಿ ಹೇಳಲಿಲ್ಲ ಎಲ್ಲಿಯೂ ಕೂಡ. ಬಟ್ಲಿಗೆ ಊಟ ಹಾಕಿ ನೀರು ಹಾಕಿ ಕಲಸಿ ಕುಡಿಯಿರಿ ಅಂತ ಶಾಸ್ತ್ರ ಹೇಳಲಿಲ್ಲ. ಆದ್ರೆ ಇದರ ಹಿಂದೆ ಕಥೆ ಏನು ಉಂಟು ಅಂತಂದ್ರೆ, ನಾವು ಕಷ್ಟಪಟ್ಟಿದ್ದೇವೆ ಅಂತ ಆ ಕಷ್ಟದ ನೆನಪಿದ್ರೆ ಯಾವತ್ತೂ ಕೂಡ ದೇವತೆಗಳನ್ನು ಮರೆಯುವುದಿಲ್ಲ, ಋಷಿಗಳನ್ನು ಮರೆಯುವುದಿಲ್ಲ, ಪಿತೃಗಳನ್ನು ಮರೆಯುವುದಿಲ್ಲ. ಆ ದೃಷ್ಟಿಯಿಂದ ಪಿತೃಋಣವನ್ನು ಅಪಾಕರಣ ಮಾಡುವುದು ಅಷ್ಟು ಕಷ್ಟ ಅಂತ. ತಂದೆ ತಾಯಿಗಳ ಋಣ ಎಷ್ಟು ಅಂತಂದ್ರೆ, ಮನುಷ್ಯ ಅವರನ್ನು ಹೆಗಲಲ್ಲಿ ಹೊತ್ತುಕೊಂಡು ಹೋಗುವಾಗ ನೆನಪು ಮಾಡ್ಬೇಕಂತೆ, ಅಪ್ಪ ನನ್ನನ್ನು ಹೆಗಲಿನಲ್ಲಿ ಕೂಸು ಮರಿ ಅಂತ ಕರ್ಕೊಂಡು ಹೋಗಿದ್ದಾನೆ, ಅದರ ಋಣ ಪರಿಹಾರ ಮಾಡ್ಲಿಕ್ಕೆ ಒಂದ್ ಸರ್ತಿ ಹೆಗಲಲ್ಲಿ ಇಟ್ಟುಕೊಳ್ತೇನೆ ಅಂತ. ಮಗನಿಗೆ ಅಪ್ಪನನ್ನು ಎತ್ತಿಕೊಳ್ಳಿಕ್ಕೆ ಎಲ್ಲಿಯೂ ಅವಕಾಶ ಇಲ್ಲ, ಕೊನೆಗೆ ಮಾತ್ರ. ಅಮ್ಮನನ್ನು ಎತ್ತಿಕೊಳ್ಳಿಕ್ಕೆ ಅವಕಾಶ ಇಲ್ಲ, ಕೊನೆಗೆ ಮಾತ್ರ. ಅಮ್ಮ ಮಗುವನ್ನು ಎಷ್ಟು ಎತ್ತಿಕೊಂಡಾಳು. ಆ ದೃಷ್ಟಿಯಿಂದ ಅಪ್ಪ ಅಮ್ಮನನ್ನು ಸರಿಯಾಗಿ ನೋಡಿಕೊಳ್ಬೇಕಾದಂಥದ್ದು ಪಿತೃಋಣದ ಪರಿಹಾರಕ್ಕಿರುವ ಮೊದಲ ಸೋಪಾನ. ಅವರು ಇಲ್ಲ ಅಂತಂದ್ರೆ, ನಮ್ಗೆ ಅಪ್ಪ ಅಮ್ಮ ಇಲ್ಲ, ಇರುವಾಗ ನೋಡ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಈಗ ಎಂತ ಮಾಡುದು ಅಂತ ಕೇಳಿದ್ರೆ, ನಿತ್ಯ ವೇದಾಧ್ಯಯನ ಮಾಡಿ, ಸ್ವಾಧ್ಯಾಯ ಮಾಡಿ, ಬ್ರಹ್ಮ ಯಜ್ಞ ಆದ ಮೇಲೆ ಆ ತೀರ್ಥದಿಂದ ಪಿತೃತರ್ಪಣವನ್ನು ಕೊಡಿ, ಪರ್ವಕಾಲದಲ್ಲಿ ಪಿತೃತರ್ಪಣ ಕೊಡಿ. ಆ ಹೊತ್ತಿಗೆ ಯಾರಾದ್ರೂ ಅಯಾಚಿತವಾಗಿ ವ್ಯಕ್ತಿ ಬಂದ್ರೆ ಹಿರಣ್ಯ ಶ್ರಾದ್ದ ಅಂತ ಏನಾದ್ರೂ ಕೈಯಲ್ಲಿದ್ದಂತಹ ವಸ್ತುವನ್ನು ಅವನಿಗೆ ಕೊಟ್ಟು ಪಿತರಹ ಪ್ರಿಯಂತಾಂ ಅಂತ ಎಣಿಸಿ ನಮಸ್ಕಾರ ಮಾಡಿ, ದೊಡ್ಡ ಶ್ರಾದ್ದ ಆಗ್ತದೆ, ಪಿತೃಋಣದ ಪರಿಹಾರ ಆಗ್ತದೆ. ಈ ರೀತಿ ಬ್ರಾಹ್ಮಣ ಬದುಕಬೇಕಷ್ಟೇ ಹೊರತು ಬೇರೆ ಏನೋ ಮಾಡಿ ಅಲ್ಲ ಅಂತ. ಬೇರೆ ಎಲ್ಲವನ್ನು ಮಾಡಿ ಸಂಪಾದನೆಗೆ 100 ದಾರಿಯನ್ನು ಬೇಕಾದ್ರೆ ಆಶ್ರಯಿಸಿಕೊಳ್ಳಿ, ಆದರೆ ಮರ್ಯಾದೆಯನ್ನು ಬಿಡಬೇಡಿ, ವೇದವನ್ನು ಬಿಡಬೇಡಿ. ವೇದ ಮೊದಲಿಗೆ, ಮರ್ಯಾದೆ ಆಮೇಲೆ. ಬ್ರಾಹ್ಮಣರು ಹೀಗೆ ಬದುಕಿದ್ರೆ ಬ್ರಾಹ್ಮಣ್ಯ ಸಾರ್ಥಕ ಆಗುತ್ತದೆ. ತುಂಬಾ ಸಂತೋಷ. ಶ್ರೀಗಳು ಬಂದಿದ್ದಾರೆ, ಅವರು ಹೇಳಿದ್ರು ನನ್ನ ಮಾತು ಕೇಳಬೇಕು. ನನ್ನ ಮಾತು ಏನೂ ಇಲ್ಲ, ನಾನು ಒಂದಷ್ಟು ನೆನಪು ಮಾಡಿ ಕೊಡ್ತೇನೆ ಅಷ್ಟೇ. ಆ ದೃಷ್ಟಿಯಿಂದ ಆ ಕಾರುಣ್ಯಕ್ಕೆ ನಮಸ್ಕಾರ ಮಾಡ್ತೇನೆ. ಮತ್ತೆ ಈಗಷ್ಟೇ ಹೇಳಿದ್ರು ಮಂಜರು, ಈ ಆಯೋಜನೆ ತುಂಬಾ ಕಷ್ಟ. ನಾನು ನೋಡಿದ್ದೇನೆ, ನನಗೆ ಸಂದೀಪ್ ಮಂಜರು, ಆಮೇಲೆ ಕೃಷ್ಣಮೂರ್ತಿ ತಂತ್ರಿಗಳು, ಅದರ ಹಿಂದೆ ತುಂಬಾ ಜನ ಕಾಣದವರಿದ್ದಾರೆ, ನನ್ಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಅವರಿಗೆಲ್ಲರಿಗೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತಂದ್ರೆ, ಒಂದು ಜಾಗದಲ್ಲಿ 100 ಕುಂಡ ಹಾಕಿ 1000 ಜನ ಋತುಜರನ್ನು ಒಟ್ಟು ಮಾಡಿ ಹೋಮ ಮಾಡಿಸೋದು ತುಂಬಾ ಕಷ್ಟ. ತುಂಬಾ ಕಷ್ಟ. 1000 ಜನ ಕರೆಸಬಹುದು, ಆದರೆ ಉಪಹೋಮಕ್ಕೆ 900 ಜನ ಬೇಕು, ಹೋಮ ಮಾಡ್ಲಿಕ್ಕೆ 100 ಜನ ಬೇಕು. 10 ಜನ ಪುರೋಹಿತರನ್ನು ಒಟ್ಟು ಹಾಕೋದು ಕಷ್ಟ ಉಂಟು ಇವತ್ತು. 100 ಜನ ಪುರೋಹಿತರನ್ನು ಒಟ್ಟು ಹಾಕಿ 900 ಜನ ಉಪಹೋಮಿಕರನ್ನು ಒಟ್ಟು ಹಾಕಿ ನಾವೆಲ್ಲರನ್ನು ಕೂಡ ಒಂದು ಕಡೆ ಕೂತ್ಕೊಳ್ಳುವಂತೆ ಮಾಡಿದ್ರು. ಇದರಿಂದ ಏನು ಅಂತಂದ್ರೆ, ನಮಗೆಲ್ಲ ಒಳ್ಳೇದಾಗಲಿ ಅಂತ. ಅಷ್ಟೇ ಅಲ್ಲ, ನಮಗೆಲ್ಲ ಅಲ್ಲ, ಬ್ರಾಹ್ಮಣ ಯಾವತ್ತೂ ಯಾವ ಸಂಕಲ್ಪವನ್ನು ಮಾಡುವುದಾದ್ರೂ ಕೂಡ ಇಡೀ ಲೋಕಕ್ಕೆ ಒಳ್ಳೇದಾಗಲಿ, ಅದು ನನಗೂ ಬರಲಿ ಅಂತ ಅಷ್ಟೇ ತಿಳ್ಕೊಳ್ಬೇಕಷ್ಟೇ ಹೊರತು ನನಗೆ ಸಿಕ್ಕಿದ ಮೇಲೆ ಇನ್ನೊಬ್ಬರಿಗೆ ಅಲ್ಲ ಅಂತ. ಹಾಗಾಗಿ ತುಂಬಾ ಯಾರೋ ಒಬ್ಬರು ಸಕ್ಕರೆ ತಂದ್ರಂತೆ, ಎಲ್ರಿಗೆ ಸಕ್ಕರೆ ಕೊಡಬೇಕು ಅಂತ. 1000 ಜನ ಇದ್ದಾರೆ, ಎಲ್ರಿಗೆ ಸಕ್ಕರೆ ಕೊಟ್ರೆ ಒಂದೊಂದು ಸಕ್ಕರೆಯ ತುಂಡು ಬರ್ತದೆ ಅಷ್ಟೇ. ಅದನ್ನು ಪಾಯಸಕ್ಕೆ ಹಾಕಿ ಬಿಟ್ರೆ ಎಲ್ಲರ ಹೊಟ್ಟೆಗೆ ಸಕ್ಕರೆ ಹೋಗ್ತದೆ. ಕಾಶಿಯನ್ನು ತೀರ್ಥ ತಂದಿದ್ದಾರೆ, 3 ಜನಕ್ಕೆ ಕೊಡಬಹುದು. ಅದನ್ನು ಬಾವಿಗೆ ಹಾಕಿಬಿಟ್ರೆ ಎಲ್ಲರ ಹೊಟ್ಟೆಗೆ ಅದು ಹೋಗುವ ಹಾಗೆ ಬ್ರಾಹ್ಮಣ ಮಾಡಿದ ಕೆಲಸ ಇಡೀ ಸಮಾಜಕ್ಕೆ ಲಭ್ಯ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದಕ್ಕೆ
ತುಂಬಾ ಜನ ಶ್ರಮ ಪಟ್ಟಿದ್ದಾರೆ. ಶ್ರಮ ಪಟ್ಟವರಿಗೆಲ್ಲ ದೇವರು ಅನುಗ್ರಹ ಮಾಡಲಿ. ಅವರಿಗೆ ಏನು ಬೇಕು ಅಂದ್ರೆ ಸಂಪತ್ತು ಬೇಡ. ಸಂದೀಪ್ ಮಂಜರಿಗೋ, ಕೃಷ್ಣಮೂರ್ತಿ ತಂತ್ರಿಗಳಿಗೋ, ಮತ್ತೆ ಎಲ್ಲ ಬ್ರಾಹ್ಮಣ ಸಭಾದ ಪದಾಧಿಕಾರಿಗಳಿಗೋ ಬಂದ ನಿಮಗೆಲ್ಲ ಸಂಪತ್ತು ಕೊಡಿ ಅಂತ ದೇವರ ಹತ್ರ ಕೇಳೋದು ಬೇಡ. ನಾವೇ ಇನ್ನೊಬ್ಬರಿಗೆ ಸಂಪತ್ತು ಕೊಡುವಷ್ಟು ಬೆಳೆದಿದ್ದೇವೆ. ನಮಗೆ ಬೇಕಾಗುವಂಥದ್ದು ಏನು ಅಂತಂದ್ರೆ ಧೈರ್ಯ ಬೇಕು ಕೆಲಸ ಮಾಡಲಿಕ್ಕೆ. ಆ ಧೈರ್ಯವನ್ನು ದೇವರು ಕೊಡ್ಲಿ. ಪ್ರೋತ್ಸಾಹ ಬೇಕು ಸಮಾಜದ್ದು. ಆ ಪ್ರೋತ್ಸಾಹ ಲಭ್ಯ ಆಗಲಿ. ಕೆಲಸ ಮಾಡುವ ಮನಸ್ಸಿರುವ ಒಳ್ಳೆಯ ಜನಗಳು ಬೇಕು, ಅವರು ಲಭ್ಯ ಆಗಲಿ. ಮಾಡಿದ ಕೆಲಸವನ್ನು ನೋಡಿ ಒಳ್ಳೇದಾಯಿತು ಅಂತ ಹೇಳುವ 10 ಜನ ಆದ್ರೂ ಬೇಕು, ಅವರು ಲಭ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ಒಂದು ಪ್ರಕಟಣೆಯನ್ನು ಹೇಳ್ತೇನೆ. ಈ ನನಗೆಲ್ಲ ಸುಬ್ರಹ್ಮಣ್ಯ ಭಟ್ ಇಷ್ಟು ಮಾತಾಡಿದ್ರು ಅಂತ, ಸುಬ್ರಹ್ಮಣ್ಯ ಭಟ್ ಇಷ್ಟು ಮಾತಾಡಬೇಕಾದ್ರೆ ನನ್ನನ್ನು ತಿದ್ದಿ ತೀಡಿದ ಗುರುಗಳಿದ್ದಾರೆ. ಪಲಿಮಾರು ಶ್ರೀಪಾದರು, ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು. ಅವರ ಅಭಿನಂದನಾ ಸಮಾರಂಭ ಸ್ವಾಮಿಗಳು ನೆನಪು ಮಾಡಿದ್ರು, ಪ್ರಕಟಣೆ ಅಂತ ಹೇಳ್ತಾ ಇದ್ದೇನೆ. ಅವರ ಅಭಿನಂದನಾ ಸಮಾರಂಭ ನಾಡ್ದು 4ನೇ ತಾರೀಕಿನ ದಿವಸ, ಶನಿವಾರ ದಿವಸ ಪೂರ್ಣಪ್ರಜ್ಞ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಗ್ತಾ ಉಂಟು, ವಿಶ್ವಾರ್ಪಣೆ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತ ಆ ಪ್ರಕಟಣೆಯ ರೂಪದಲ್ಲಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಅನುಗ್ರಹ ಮಾಡಲಿ. ನಾವೆಲ್ಲ ಒಟ್ಟು ಸೇರಿ ಮಾಡಿದಂತಹ ಸತ್ಕರ್ಮ ಲೋಕದ ಕ್ಷೇಮಕ್ಕೆ ಕಾರಣ ಆಗಲಿ. ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಧೀಶಕ್ತಿಯನ್ನು, ಒಳ್ಳೆಯ ಪ್ರೇರಣೆಯನ್ನು ದೇವರು ಕೊಡ್ಲಿ. ನಾವು ಸಂಪಾದನೆ ಮಾಡಿಟ್ಟ ಸಂಪತ್ತನ್ನು ನಮ್ಮ ಮಕ್ಕಳು ಯೋಗ್ಯ ರೀತಿಯಲ್ಲಿ ಖರ್ಚು ಮಾಡುವಂತಹ ಬುದ್ಧಿ ಅವರಿಗೆ ಲಭ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರೂ ಕೂಡ ಅವರವರ ಅಪ್ಪ ಅಮ್ಮಂದಿರನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಸಂಕಲ್ಪವನ್ನು ಮಾಡುವ, ದೇವತೆಗಳ ಋಣವನ್ನು ಪರಿಹಾರ ಮಾಡುವ, ಪಿತೃಗಳ ಋಣವನ್ನು ಪರಿಹಾರ ಮಾಡುವ, ಋಷಿಗಳ ಋಣವನ್ನು ಅವಶ್ಯ ಪರಿಹಾರ ಮಾಡುವ. 60 ವರ್ಷ ಆದ್ರೂ ಅಡ್ಡಿಲ್ಲ, ಆನ್ಲೈನ್ ಅಲ್ಲಿ ಆದ್ರೂ ಅಡ್ಡಿಲ್ಲ, ವೇದಾಭ್ಯಾಸವನ್ನು ಇನ್ನಾದ್ರೂ ಮಾಡುವ. ಆಮೇಲೆ ವೇದಜ್ಞರಾದ ವಿಪ್ರರ ಕಾಲಿಗೆ ನಮಸ್ಕಾರ ಮಾಡಿ ಅದನ್ನು ಅರ್ಪಿಸುವ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಜನಮೆಚ್ಚಿದ ನಾಯಕನಾಗಿ ಉಡುಪಿಯಲ್ಲಿ ಗುರುತಿಸಿಕೊಂಡ ಹಾಗೂ ವಿಪ್ರ ಸಮಾಜಕ್ಕೆ ಸದಾ ಬೆಂಬಲವಾಗಿ ನಿಂತಿರುವಂತಹ ಈ ಪುಣ್ಯ ಕಾರ್ಯಕ್ಕೆ ಪೋಷಕರಾಗಿ ನಮ್ಮ ಜೊತೆ ಕೈ ಜೋಡಿಸಿದ ಶ್ರೀ ಕೃಷ್ಣಮೂರ್ತಿ ಆಚಾರ್ಯರವರು ನಮ್ಮೊಂದಿಗಿದ್ದಾರೆ. ತಾವು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಗುರುಗಳ ಅಮೃತ ಹಸ್ತದಿಂದ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ, ಅವರ ಕಾರ್ಯಕ್ಕೆ ಪೋಷಕರಾಗಿ ನಮ್ಮೊಂದಿಗಿರುವಂತಹ ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಅವರು ಹಾಗೆಯೇ ಅಮೃತ ಕೃಷ್ಣಮೂರ್ತಿ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನ ಸಮರ್ಪಿಸ್ತಾ ಇದ್ದೇವೆ. ಇನ್ನಷ್ಟು ಸೇವೆಗೈಯುವ ಯೋಗ ಭಾಗ್ಯವನ್ನ ಶ್ರೀ ತಾಯಿ ಗಾಯತ್ರಿ ನಿಮಗೆ ನೀಡಲಿ ಎಂಬ ಶುಭ ಆಶಯಗಳ ನುಡಿಯೊಂದಿಗೆ ನಮಸ್ಕಾರ. ಪ್ರಧಾನ ಕಾರ್ಯದರ್ಶಿ ನಾನು ಹೌದು. ಆದ ಜತಕಾರ್ಯದರ್ಶಿಯಾಗಿ ಈ 3-4 ತಿಂಗಳಿಂದ ನಮ್ಮ ಅಧ್ಯಕ್ಷರ ಒಟ್ಟಿಗೆ ಇಡೀ ಜಿಲ್ಲೆಯನ್ನು ಮನೆ ಮನೆಗೆ ಹೋಗಿ ತಿರುಗಿ ಬಂದಿದ್ದಾರೆ ಹಾಗೂ ಶ್ರಮ ಪಟ್ಟಿದ್ದಾರೆ. ಹಾಗೂ ಅವರಿಗೆ ಸ್ವತಃ ದೇಹದ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅವರು ಆದರೂ ಕೂಡ ಬೆಳಿಗ್ಗೆ 4 ಗಂಟೆ 5 ಗಂಟೆ ನಮ್ಮ ಅಧ್ಯಕ್ಷರ ಒಟ್ಟಿಗೆ ಇಡೀ ನಮ್ಮ ಜಿಲ್ಲೆಯನ್ನು ತೆಗೆದ ಕಾರಣ ಅವರಿಗೆ ಒಂದು ಸಣ್ಣ ಗೌರವ ಮಾಡಬೇಕಂತ ಹೇಳಿದ್ರು. ಇದರಿಂದ ನಾವು ಅವರಿಗೆ ಸ್ವಾಮಿಗಳಿಂದ ಗೌರವವನ್ನು ಮಾಡಿಸ್ತಾ ಇದ್ದೇವೆ. ದೇವ ಕಾರ್ಯ ಮಾಡುವಂತಹ ಸೌಭಾಗ್ಯ ಇನ್ನಷ್ಟು ನಿಮಗೆ ಒಲಿದು ಬರಲಿ ಎಂಬಂತಹ ಪ್ರೀತಿಯ ಧನ್ಯವಾದಗಳ ನುಡಿಯೊಂದಿಗೆ ಧನ್ಯೋಸ್ಮಿ ನಿಮಗೆ. ಈಶಪ್ರಿಯ ತೀರ್ಥ ಸ್ವಾಮೀಜಿಗಳು ಇದೀಗ ಈ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ನೀವು ನಿಮ್ಮ ಉಪಸ್ಥಿತಿ ಶ್ರೀಕೃಷ್ಣ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಕ್ಷೇತ್ರಾದಿ ದೇವತೆಯಾದಂತಹ ಮಹಿಷಮರ್ದಿನಿ ತಾಯಿಗೆ, ಕೃಷ್ಣನಿಗೆ, ಗಾಯತ್ರಿ ಮಾತೆಗೆ ನಮಿಸುತ್ತಾ, ಮಹಿಷಮರ್ದಿನಿ ತಾಯಿ ಬ್ರಾಹ್ಮಣ್ಯ ವಿರೋಧಿಸುವ ಎಲ್ಲ ಶಕ್ತಿಗಳಿಗೂ ಸದ್ಬುದ್ಧಿಯನ್ನು ಪ್ರಾಪ್ತಿಸಲಿ ಅಂತ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾ, ವೇದಿಕೆಯ ಮೇಲೆ ಇದುವರೆಗೂ ಸಹ ಬ್ರಾಹ್ಮಣ್ಯದ ಬಗ್ಗೆ, ಗಾಯತ್ರಿಯ ಬಗ್ಗೆ ಬಹಳ ಅದ್ಭುತವಾಗಿ ಮನಮುಟ್ಟುವ ರೀತಿಯಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದಂತಹ ಅಷ್ಟಾವಧಾನಿ ವಿದ್ವಾಂಸರಿಗೆ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ, ಬಂದಿರತಕ್ಕಂಥ ಎಲ್ಲ ಮಾತೆಯರಿಗೆ ನಮಿಸುತ್ತಾ, ಪ್ರಾಯಶಃ ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾ ರಾಜ್ಯದಲ್ಲೇ ವೈಶಿಷ್ಟ್ಯಪೂರ್ಣವಾದಂತಹ ಯಾವ ಜಿಲ್ಲೆಯಲ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗಾಯತ್ರಿ ಅನುಷ್ಠಾನ ನಡೆದಿದೆ ಅಂತಂದ್ರೆ ಅದು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಳೆದ ತಿಂಗಳು ಮಂಗಳೂರಿನಲ್ಲಿ ಆಗಿತ್ತು ಗಾಯತ್ರಿ ಸಂಗಮ ಅಂತ ಹೇಳಿ, ಬಹಳ ಅದು ಅದ್ಭುತವಾಗಿತ್ತು. ಇವತ್ತು ಉಡುಪಿಯಲ್ಲಿ ನಡೆದಿದೆ. 100 ಹೋಮದ ಕುಂಡದಲ್ಲಿ 1 ಕೋಟಿ ಗಾಯತ್ರಿ ಜಪವನ್ನು ಮಾಡಿ, ಜಪ ಮಾಡಿದವರಿಂದನೇ ಹೋಮಕ್ಕೂ ಸಹ ಅವಕಾಶ ಮಾಡಿಕೊಟ್ಟು ಅವರಿಂದ ಹೋಮ ಮಾಡಿಸಿರುವಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಆಲೋಚನೆ ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲಾಗಿದೆ. ಇದು ರಾಜ್ಯದಾದ್ಯಂತ ಆಗಬೇಕು ಅನ್ನುವಂತಹ ಒಂದು ನಮ್ಮ ಅಭಿಪ್ರಾಯ, ಪ್ರಾರ್ಥನೆಯೂ ಸಹ ಇದೆ. ಯಾಕೆಂತಂದ್ರೆ ಗಾಯತ್ರಿಯ ಅನುಷ್ಠಾನ ಮತ್ತೆ ಸಂಸ್ಕಾರ ಬ್ರಾಹ್ಮಣ್ಯರಿಗೆ ಮಾತ್ರ ಅದು ಉಳಿಯುವಂಥದ್ದು. ಒಂದು ಆಲೋಚನೆ ಮಾಡುವ, ಒಂದು ಹಸಿರಾದ ಮರ
ಆ ಮರಕ್ಕೆ ಗೊಬ್ಬರ ಎಲ್ಲಿಂದ ಹೋಗ್ತದೆ, ನೀರು ಎಲ್ಲಿಂದ ಹೋಗ್ತದೆ? ಬೇರಿನಿಂದನೇ ಹೋಗಬೇಕು. ಮರದ ಮೇಲೆ ಎಲೆಗೆ ಗೊಬ್ಬರ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಗೆ ಸನಾತನ ಹಿಂದೂ ಧರ್ಮ ಅನ್ನುವಂಥ ಒಂದು ದೊಡ್ಡ ಆಲದ ಮರ ಇದೆ. ನಾವು ಆಲೋಚನೆ ಮಾಡುವ, ಆ ಹಿಂದೂ ಧರ್ಮದ ಆಲದ ಮರಕ್ಕೆ ಗೊಬ್ಬರ ಎಲ್ಲಿಂದ ಹೋಗಬೇಕು, ನೀರು ಎಲ್ಲಿಂದ ಹೋಗಬೇಕು? ಬ್ರಾಹ್ಮಣರಿಂದನೇ ಹೋಗಬೇಕು. ಬ್ರಾಹ್ಮಣ ಸಮಾಜ ಅಂತ ಹೇಳುವಂಥದ್ದು ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಮರದ ಬೇರಿದ್ದ ಹಾಗೆ. ನಾವು ಅನುಷ್ಠಾನ ಮಾಡಿ ಜಪ ಮಾಡಿ ಮಾತ್ರ ಸನಾತನ ಧರ್ಮ ಶಾಶ್ವತವಾಗಿರುತ್ತದೆ. ಸಾವಿರಾರು ವರ್ಷದಿಂದ ಬ್ರಾಹ್ಮಣ ಸಮಾಜಕ್ಕೆ ಮತಾಂಧರು ದಾಳಿ ಮಾಡಿದರು, ಈಗಲೂ ಮಾಡ್ತಾ ಇದ್ದಾರೆ, ಮುಂದೂ ಮಾಡಬಹುದು. ಗಟ್ಟಿಯಾಗಿರಬೇಕಾದ್ರೆ ಬ್ರಾಹ್ಮಣ ಮಾಡುವ ಅನುಷ್ಠಾನ, ಬ್ರಾಹ್ಮಣ ಮಾಡುವಂಥ ಯಜ್ಞ ಯಾಗಾದಿಗಳು, ಬ್ರಾಹ್ಮಣ ಸಮಾಜದಿಂದ ತಲತಲಾಂತರದಿಂದ ಬಂದಂತಹ ನಮ್ಮ ವೇದ, ಉಪನಿಷತ್ತು, ಶಾಸ್ತ್ರ, ಭಾಗವತ, ಭಗವದ್ಗೀತೆ ಎಲ್ಲವನ್ನು ನಾವು ಹೇಗೆ ಸಮಾಜಕ್ಕೆ ಕೊಟ್ಟುಕೊಂಡು ಬಂದಿದ್ದೇವೋ ಅದರಿಂದ ಸನಾತನ ಧರ್ಮ ಉಳಿದಿದೆ. ಆದ್ರಿಂದ ಬ್ರಾಹ್ಮಣ ಸಮಾಜ ಅತಿ ಹೆಚ್ಚು ಸತ್ಕರ್ಮಾನುಷ್ಠರಾದರೆ ಮಾತ್ರ ದೇಶದಲ್ಲಿ ಸನಾತನ ಧರ್ಮ ಶಾಶ್ವತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಡಮಾಡಬಹುದು. ವಿಶೇಷವಾಗಿ ಈ ಒಂದು ಗಾಯತ್ರಿ ಅನುಷ್ಠಾನ ಏನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿಯಲ್ಲಿ ಈಗ ನಡೆದಿದೆ, ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಿಂದನೂ ಸಹ ಮಹಾಸಭಾ 50ನೇ ವಸಂತಕ್ಕೆ ನಾವು ಕಾಲಿಟ್ಟಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ತ್ರಿಮತಸ್ಥರನ್ನ ಮತ್ತೆ ಎಲ್ಲ ಉಪಪಂಗಡವನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತ ಏಕೈಕ ಸಂಘಟನೆ ಅಂತಂದ್ರೆ ಅದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಮಾತ್ರ. 1974ನೇ ಇಸ್ವಿಯಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದು. ತಮಗೆಲ್ಲ ಗೊತ್ತಿರಲಿ ಅಂತ ಅವ್ರ ಹೆಸರು ಹೇಳ್ತಾ ಇದ್ದಾನೆ. ಅವರು ಬರೀ ನಾಟಕಕಾರರು ಮಾತ್ರ ಆಗಿರಲಿಲ್ಲ, ಬ್ರಾಹ್ಮಣ ಸಮಾಜದ ದಿಕ್ಸೂಚಿಯನ್ನು ಅಂದೇ ಹಾಕಿದ್ದರು. ಇದೀಗ 50ರ ವಸಂತದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದೆ. ಮಹಾಸಭಾದ ಅಧ್ಯಕ್ಷರಾದಂಥ ಶ್ರೀ ಅಶೋಕ ಹಾರ್ನಳ್ಳಿ ಅವರು ಕಳೆದ 3 ವರ್ಷದಿಂದ ಸಮಾಜವನ್ನು ತಿದ್ದುವ, ಸಮಾಜವನ್ನು ಸಂಘಟಿಸುವ, ಸಮಾಜಕ್ಕೆ ಉತ್ತರ ಸಂಸ್ಕಾರವನ್ನು ಕೊಡುವಂತಹ ಬಹಳ ದೊಡ್ಡ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದೀಗ 50ರ ಒಂದು ಸುಸಂದರ್ಭದಲ್ಲಿ ನಾವು ಇದೇ ಜನವರಿ 18 ಮತ್ತೆ 19ನೇ ತಾರೀಕು ಅರಮನೆ ಮೈದಾನದಲ್ಲಿ ಬೆಂಗಳೂರು ಅಲ್ಲಿ ಬಹಳ ದೊಡ್ಡದಾದಂಥ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಏನು ಬ್ರಾಹ್ಮಣ ಸಮಾಜದ ಒಂದು ಸಂಸ್ಕಾರದ ವಿಚಾರವಾಗಿ ಇಡೀ ರಾಜ್ಯದಲ್ಲೇ ಏನು ಉಡುಪಿಯಲ್ಲಿ 1 ಕೋಟಿ ಗಾಯತ್ರಿ ಜಪ ಆಗಿದೆ, ನಾವು ರಾಜ್ಯದಾದ್ಯಂತ 24 ಕೋಟಿ ಗಾಯತ್ರಿ ಜಪವನ್ನ ಬ್ರಾಹ್ಮಣರಿಂದ ಮಾಡಿಸ್ತಾ ಇದ್ದೇವೆ. ಎಲ್ಲ ಕಡೆ ನಡೀತಾ ಇದೆ ಬ್ರಾಹ್ಮಣ ಜಪ ನಡೀತಾ ಇದೆ ಅಂದ್ರೆ ಆಶ್ಚರ್ಯ ಪಡಬಾರ್ದು ಅಂತ ಹೇಳಿದ್ದಾರೆ ಈಗ ತಾನೇ, ಅದು ನಮ್ಮದೇ ಕರ್ತವ್ಯ. ಆದ್ರೆ 24 ಕೋಟಿ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಗಾಯತ್ರಿ ಇರತಕ್ಕಂಥ 24 ಅಕ್ಷರಗಳಿಗೆ ಅಕ್ಷರ ಕೋಟಿ ಗಾಯತ್ರಿ ಜಪ ಆಗಬೇಕು ಅಂತ ಹೇಳಿ ಜಗದ್ಗುರುಗಳ ಅಪ್ಪಣೆಯಂತೆ ರಾಜ್ಯದಾದ್ಯಂತ ಮನೆ ಮನೆಯಲ್ಲಿ ನಡೀತಾ ಇದೆ. ತದಂಗವಾಗಿ ಈ ಒಂದು ಸಮಾವೇಶದ ಸುಸಂದರ್ಭದಲ್ಲಿ ಜನವರಿ 17 ಮತ್ತು 18 ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ವಿಪ್ರ ಬಾಂಧವರು ಒಟ್ಟಾಗಬೇಕು. ಇದರಲ್ಲಿ ನಾವು ತ್ರಿಮತಸ್ಥರಲ್ಲಿ ಯಾವುದೇ ಒಂದು ಭೇದ ಭಾವ ಉಪಪಂಗಡಗಳನ್ನು ಇಟ್ಕೊಳ್ಳದೆ ಬ್ರಾಹ್ಮಣರು ಒಗ್ಗಟ್ಟಾಗಿ ನಾವು ಸಮಾವೇಶದಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು. ಗಾಯತ್ರಿ ಅನುಷ್ಠಾನದಲ್ಲೂ ಸಹ ತಾವೆಲ್ಲರೂ ಇದುವರೆಗೆ ಗಾಯತ್ರಿ ಜಪ ಮಾಡಿದ್ದೀರಿ, ಇದನ್ನು ಮುಂದುವರಿಸಬೇಕು. ಯಾರು ಈಗ ಗಾಯತ್ರಿ ಅನುಷ್ಠಾನಕ್ಕೆ ಪಾಲ್ಗೊಂಡಿದ್ದೀರಿ ತಾವ್ಯಾರೂ ದಯವಿಟ್ಟು ನಮ್ದು ಅನುಷ್ಠಾನ ಮುಗೀತು, ನಾಳೆಯಿಂದ ಗಾಯತ್ರಿ ಜಪ ಬೇಡ ಮುಗೀತು ಅಂತ ನಿಲ್ಲಿಸಬೇಡಿ. ದಯವಿಟ್ಟು ಅದನ್ನು ಮುಂದುವರಿಸಬೇಕು. ನಮ್ಮ ಸಮಾವೇಶ ಜನವರಿ 17 ಸಂಜೆಯಿಂದ ಆರಂಭ ಆಗ್ತದೆ. ಇದೀಗ ತಾನೇ ಪರಮ ಪೂಜ್ಯರು ಅದರ ಒಂದು ಬ್ಯಾನರ್ ಅನ್ನ ಬಿಡುಗಡೆ ಮಾಡಿ ನಿಮ್ಗೆಲ್ಲರಿಗೂ ಸಹ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿದ್ದೇವೆ. ನಾನು ಇವತ್ತು ಬೆಂಗಳೂರಿನಿಂದ ಬಂದಿದ್ದೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾದ ಆಹ್ವಾನವನ್ನ ಕೊಡ್ಲಿಕ್ಕೆ. ಯಾಕೆಂತಂದ್ರೆ 4 ವರ್ಷದ ಮುಂಚೆ ಇದೀಗ 11ನೇ ಸಮಾವೇಶ ಆಗ್ತಾ ಇದೆ ಬೆಂಗಳೂರಿನಲ್ಲಿ. 10ನೇ ಸಮಾವೇಶ ಕುಂದಾಪುರದಲ್ಲಿ ನಮ್ಮ ಕೃಷ್ಣಾನಂದರ ಛಾತ್ರರ ಆಧ್ವರ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಕುಂದಾಪುರದಲ್ಲಿ ನಡೆದಿತ್ತು. ಇಡೀ ರಾಜ್ಯದ ಎಲ್ಲ ವಿಪ್ರ ಬಾಂಧವರನ್ನು ನೀವು ಅತಿಥಿ ಸತ್ಕರಿಸಿ ಬಹಳ ಯಶಸ್ವಿಯಾಗಿ ಆ ಒಂದು ಸಮಾವೇಶವನ್ನ ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾದ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೀರಿ. ಈಗ ಬೆಂಗಳೂರಿನಲ್ಲಿ ಅದೇ ರೀತಿ ಸಮಾವೇಶ ನಡೀತಾ ಇದೆ. ನೀವೆಲ್ಲರೂ ಬಂದು ಆ ಸಮಾವೇಶವನ್ನ ಯಶಸ್ವಿಗೊಳಿಸಿ ಕೊಟ್ಟು ನಮ್ಮ ಅತಿಥಿ ಸತ್ಕಾರವನ್ನ ನೀವು ಸ್ವೀಕರಿಸಬೇಕು, ಸಮಾವೇಶಕ್ಕೆ ಕೈ ಜೋಡಿಸಬೇಕು ಅಂತ ಕರೀಲಿಕ್ಕಾಗಿ ಅಶೋಕ ಹಾರ್ನಳ್ಳಿಯವರ ಪರವಾಗಿ ನಾನಿಲ್ಲಿ ಬಂದು ನಿಮ್ಮನ್ನ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಸಹ ಸಮಾವೇಶಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಈ ವೇದಿಕೆಯಲ್ಲಿ ಕೇಳ್ಕೊಳ್ತಾ, ಕೆಲವರು ಕೇಳ್ತಾರೆ ಸಮಾವೇಶ ಯಾಕೆ ನಮಗೆ ಸಮಾವೇಶಕ್ಕೆ ಸುಮಾರು 3-4 ಕೋಟಿ ದುಡ್ಡು ಖರ್ಚು ಮಾಡ್ತೀರಿ, ಅದ್ರ ಬದಲು ನೀವು ಅದನ್ನು ಯಾರಿಗಾದ್ರೂ ಬಡವರಿಗೆ ಕೊಡಬಹುದಾಗಿತ್ತು ಅನ್ನುವಂತ ಚರ್ಚೆ ಪ್ರಶ್ನೆಯನ್ನು ನಮ್ಮನ್ನ ಕೇಳ್ತಾರೆ. ನೋಡಿ, ಇವತ್ತು ಬ್ರಾಹ್ಮಣ ಅಫಿಷಿಯಲ್ ಅವ್ರ ಪೇಜಲ್ಲಿ ಹಾಕಿದ್ರು, ಆ ಶಬ್ದವನ್ನ ನಾವು ಆಲೋಚನೆ ಮಾಡ್ಲಿಕ್ಕೂ ಆಗುದಿಲ್ಲ. ಆದ್ರೆ ನಾವ್ಯಾರು ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ಆದ್ರೆ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರವಾಗಿ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಆಗಿದೆ, ಆದ್ರೆ ಸರ್ಕಾರ ತನಿಖೆ ಮಾಡ್ತಾ ಇಲ್ಲ. ಅದೇ ಒಬ್ಬ ಪೈಗಂಬರನ ವಿರುದ್ಧವಾಗಿ ಒಬ್ಬ ಫೇಸ್ಬುಕ್ ನಲ್ಲಿ ಬರೆದಿದ್ದಕ್ಕೆ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ರು, ಶಾಸಕರ ಮನೆಗೆ ಬೆಂಕಿ ಕೊಟ್ರು.
ಆದರೆ ಹಿಂದೂ ಧರ್ಮದ ವಿರುದ್ಧವಾಗಿ ಫೇಸ್ಬುಕ್ನಲ್ಲಿ ಬರೆದ್ರೆ ಯಾವ ಸರ್ಕಾರ ಯಾವ ಕಾನೂನು ಮುಂದೆ. ವೇದ ಪಾಠಶಾಲೆಗೆ ಯಾರು ಬರ್ತಾ ಇಲ್ಲ. ಮುಂಚೆ 400-500 ಜನ ವೇದ ಪಾಠಶಾಲೆ ಇದ್ರು. ಇವತ್ತು ವೇದ ಪಾಠಶಾಲೆ ವೇದ ಕಲಿತ್ರೆ ಹೆಣ್ಣು ಕೊಡೋದಿಲ್ಲ, ಯಾರು ಹೆಣ್ಣು ಕೊಡೋದಿಲ್ಲ. ಅದೊಂದು ಆಗೋಗ್ಬಿಟ್ಟಿದೆ. ವೇದ ಕಲಿತೀರಾ, ನಿಮ್ಗೆ ಹೆಣ್ಣಿಲ್ಲ, ಸಾಫ್ಟ್ವೇರ್ ಇರಬೇಕು. ಹೋಗ್ಲಿ, ಈಗ ನಾವು ಶಾಲೆ ಆರಂಭ ಮಾಡುವ. ಆ ಶಾಲೆಯಲ್ಲಿ ವೈದಿಕ ಶಿಕ್ಷಣ ಬೇಡ, ಧರ್ಮದ ಶಿಕ್ಷಣವನ್ನು ಕೊಡುವ. ನೋಡಿ, 50 ವರ್ಷದ ಹಿಂದೆ ಶಾಲೆಯಲ್ಲಿ ಬಾಯಿಪಾಠ ಹೇಳ್ಕೊಡ್ತಾ ಇದ್ರು. ಚೈತ್ರ, ವೈಶಾಖ ಎಲ್ಲ ಶಾಲೆಯಲ್ಲಿ ಹೇಳ್ಕೊಡ್ತಾ ಇದ್ರು. ಮೆಕಾಲ ಎಜುಕೇಶನ್ ಸಿಸ್ಟಮ್ ಸಂಪೂರ್ಣವಾಗಿ ಅದನ್ನು ತೆಗೆದಾಕ್ತು. ಈಗ ಹೇಳ್ಕೊಡೋದಿರ್ಲಿ, ಕುಂಕುಮ ಇಟ್ಟರೆ ಫೈನ್ ಹಾಕ್ತಾರೆ. ಯೋಚನೆ ಮಾಡಿ, ಇನ್ನು 50 ವರ್ಷ ಆಗುವಾಗ. ಅದಕ್ಕೆ ಬ್ರಾಹ್ಮಣ ಸಮಾಜದಿಂದಲೇ ನಾವು ಪ್ರತಿ ಜಿಲ್ಲೆಯಲ್ಲಿ ನಮ್ಮದೇ ಶಾಲೆ ಆರಂಭ ಮಾಡುವ, 1ನೇ ತರಗತಿಯಿಂದ. ಅಲ್ಲಿ ನಾವೇನು ಬೇರೆ ಹೇಳ್ಕೊಡೋದು ಬೇಡ. ನಮ್ಮ ಸನಾತನ ಧರ್ಮ, ನಮ್ಮ ರಾಮಾಯಣ, ನಮ್ಮ ಮಹಾಭಾರತ, ನಮ್ಮ ಈಗ ತಂತ್ರಿಗಳು ಹೇಳಿದ್ರಲ್ಲ ಬ್ರಾಹ್ಮಣ ಹೇಗಿರ್ಬೇಕಂತೇಳಿ, ಅದನ್ನಾರು ಕಲಿಸುವ. ನಾವು ಸ್ಕಾಲರ್ಶಿಪ್ ಕೊಡ್ತೇವೆ ಬ್ರಾಹ್ಮಣರ ಮಕ್ಕಳಿಗೆ, ನಾವು ಅವರಿಗೆ ಸರ್ಟಿಫಿಕೇಟ್ ಕೊಡ್ತೇವೆ. ಅದು ಮಾಡೋದು ಬೇಡ. ಆ ಸ್ಕಾಲರ್ಶಿಪ್ ಹಣದಲ್ಲೇ ಶಾಲೆ ಮಾಡುವ. ಅಲ್ಲಿ ನಮ್ಮ ಬ್ರಾಹ್ಮಣ್ಯವನ್ನು ತೋರಿಸುವ. ಹೆಣ್ಣು ಮಕ್ಕಳು ಹೇಗಿರಬೇಕು, ಹೆಣ್ಣು ಮಕ್ಕಳು ಸಂಪ್ರದಾಯವನ್ನು ನಾವು ಆ ಶಾಲೆಯಲ್ಲಿ ಕಳಿಸುವ. ಅದರಿಂದ ಪ್ರತಿ ಜಿಲ್ಲಾ ಬ್ರಾಹ್ಮಣ ಸಭಾದವರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವು ಸೇರಿ ನಾವು ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾಗ ಮುಂದಿನ ಪೀಳಿಗೆಯಲ್ಲಿ ಬ್ರಾಹ್ಮಣ್ಯ ಉಳಿತದೆ, ಧರ್ಮ ಉಳಿತದೆ. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವ ಅಂತ ಹೇಳಿ ನನಗೆ ಸಮಯ ಕೊಟ್ಟ ಅವಕಾಶವನ್ನು ಮುಗಿಸಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಹಳ ಭಕ್ತಿ ಪ್ರೀತಿಪೂರ್ವಕವಾಗಿ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಹಳ್ಳಿ ಅವರು ಇವತ್ತು ಅವರು ತುರ್ತು ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ, ಕ್ಷಮೆ ಕೋರಿ ಅವರ ಪರವಾಗಿ ಮಹಾಸಭಾದ ವತಿಯಿಂದ ತಮ್ಮೆಲ್ಲರಿಗೂ ಭಕ್ತಿ ಗೌರವಪೂರ್ವಕವಾದಂತಹ ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ನಮ್ಮ ಕೃಷ್ಣಾನಂದ ಛಾತ್ರ ದೊಡ್ಡ ಜವಾಬ್ದಾರಿ ಇದೆ, ನಮ್ಮ ಸಂದೀಪ್ ಮಾಂಜ್ರ ದೊಡ್ಡ ಜವಾಬ್ದಾರಿ ಇದೆ. ಈ ಜಿಲ್ಲೆಯಿಂದ ಸಂಘಟನೆಯನ್ನು ಮಾಡಿ ಮಹಾಸಭಾದ ಯಶಸ್ಸಿಗೆ, ಮಹಾಸಭಾದ ಸಮಾವೇಶಕ್ಕೆ ಬರಬೇಕು ಅಂತ ಹೇಳ್ಕೊಳ್ತಾ ನನ್ನ 2 ಮಾತಿಗೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ ಎಲ್ಲರಿಗೂ. ಈಗ ತಾನೇ ಅವರ ಮಾತುಗಳನ್ನಾಡಿದಂಥ ಸನ್ಮಾನ್ಯ ಶ್ರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ರಾಘವೇಂದ್ರ ಭಟ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಇನ್ನೋರ್ವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ಇದೇ ಜಿಲ್ಲೆಯ ಕೃಷ್ಣಾನಂದ ಛಾತ್ರರವರೇ, ಈಗ ತಾನೇ ಉಪನ್ಯಾಸವನ್ನು ನೀಡಿದಂಥ ಸನ್ಮಾನ್ಯ ಸುಬ್ರಹ್ಮಣ್ಯ ಭಟ್ರವರೇ ಮತ್ತು ಕರ್ನಾಟಕ ಬ್ಯಾಂಕಿನ ಮುಖ್ಯಸ್ಥರಿದ್ದಾರೆ, ಅವ್ರಿಗೂ ಸಹ ನಮಸ್ಕಾರಗಳನ್ನು ತಿಳಿಸಿ, ತಮಗೂ ವೇದಿಕೆ ಮೇಲಿರುವ ಇನ್ನೆಲ್ಲರಿಗೂ ಗಣ್ಯರಿಗೆ ನಮಸ್ಕಾರ ತಿಳಿಸಿ, ತಮಗೂ ಎಲ್ಲರಿಗೂ ನಮಸ್ಕಾರಗಳು. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಎಲ್ಲರೂ ಕೂಡ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿ ಹೋಮ ಹವನಗಳನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ನಮಸ್ಕಾರ. ಇದು ಬೆಳಗ್ಗೆ ಬರ್ತಿದ್ದಂಗೆನೆ ನನಗೆ, ನಾನು ಒಂದು ಬಿಳಿ ಪಂಚೆ ಒಂದು ಶಲ್ಯ ಹಾಕ್ಕೊಂಡು ಬಂದಿದ್ದೆ. ಆದರೆ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಗಣೇಶ್ ರಾಯರು, ಸ್ವಾಮಿ ಈ ಪಂಚೆ ಈ ಬಿಳಿ ಪಂಚೆ ಇದೆಲ್ಲ ತೆಗೆದುಬಿಡಿ, ನಾವು ಬೇರೆ ಕೊಡ್ತೀವಿ, ಇದು ಹಾಕ್ಕೊಳ್ಳಿ ಅಂತಂದರು. ಒಂದು ಯೂನಿಫಾರ್ಮ್ ಕೊಡ್ತೀವಿ, ಇದೇ ಹಾಕ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ಒಂದು ಸೆಕೆಂಡ್ ನಿಧಾನವಾಗಿ ಬರ್ತೀನಿ. ಈಗಾಗಲೇ ಅವ್ರು ಹೇಳಿದ್ರು ಇಲ್ಲಿ 4 ಜಿಲ್ಲೆಗಳು ಆ್ಯಕ್ಟಿವ್ ಆಗಿದೆ ಅಂತ. 4 ಜಿಲ್ಲೆ ಬ್ರಾಹ್ಮಣ ಸಂಘ ಆ್ಯಕ್ಟಿವ್ ಅಲ್ಲ, ಇಲ್ಲಿ ಆ್ಯಕ್ಟಿವೇಟೆಡ್ ಬ್ರಾಹ್ಮಣ ಸಂಘನೇ ಎದುರುಗಡೆ ಕೂತಿದೆ. ಅಂಥ ಆ್ಯಕ್ಟಿವೇಟೆಡ್ ಬ್ರಾಹ್ಮಣ ಸಂಘದ ಮುಂದೆ ಮಾತಾಡಬೇಕಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಎಚ್ಚರಿಕೆಯಿಂದನೂ ಮಾತಾಡಬೇಕು. ಯಾಕೆಂದರೆ ಏನಾದರೂ ಮಾಡಿದ್ರೆ ಸೂಜಿ ಹಿಂಬಾರ ಮುಂಬಾರ ಆಗ್ತದೆ. ಹಾಗಾಗಿ ಎಲ್ಲರೂ ನಾನೇನಾದರೂ ಒಂದು 2-3 ಮಾತಾಡೋ ಅಂಥದ್ದು ದಯವಿಟ್ಟು ಕ್ಷಮಿಸಬೇಕು ಅಂತ ಮೊದಲೇ KV8 ಅಪ್ಲಿಕೇಶನ್ ಹಾಕ್ಬಿಡ್ತೀನಿ. ಈಗ ತಾವು ಕೊಟ್ಟಂಥ ಒಂದು ಕೇಸರಿ ಪಂಚೆ ಮತ್ತು ಶಲ್ಯ ಇಟ್ಕೊಂಡೆ ನನಗೆ ಇವತ್ತು ಚಂಡಿಕಾ ಹೋಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರು. ಆ ಪೂಜೆಯಲ್ಲಿ ನಾನು ನನ್ನ ಹೆಂಡತಿ ಇಬ್ಬರು ಬಂದಿದ್ವಿ ಬೆಳಗ್ಗೆನೆ. ಇವತ್ತಿನ ಚಂಡಿಕಾ ಹೋಮದಲ್ಲಿ ಭಾಗವಹಿಸಬೇಕು ಅಂತ ಉಡುಪಿ ಜಿಲ್ಲೆಯ ಬ್ರಾಹ್ಮಣ ಸಂಘದವರು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈಗ ಈ ಕೇಸರಿ ಬಟ್ಟೆನೇ ಯಾಕೆ ಹಾಕೋಬೇಕು ಅಂತ ಹೇಳಿ ನನಗೆ ಗೊತ್ತಿದ್ದನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೂ ಗೊತ್ತಿರಲಿಲ್ಲ ಈ ಕೇಸರಿ ಯಾಕೆ ಹಾಕೋಬೇಕು ಅಂತ. ನನ್ನ ಮನೆಯಲ್ಲಿ ನನಗೆ ಮುಂಜಿ ಆದಾಗ, ಉಪನಯನ ಆದಾಗ, ನನ್ನ ತಮ್ಮನಿಗೆ ಉಪನಯನ ಆದಾಗಲೂ ನಮಗೆ ಹಾಕ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ ಹಳದಿ ಕಲರ್ದೆ, ಅರಿಶಿನದ್ದೇ. ಆದರೆ ಇಲ್ಲಿ ಕೇಸರಿ ಕೊಟ್ಟರು. ಆದರೆ ಇದಕ್ಕೆ ಸ್ವಲ್ಪ ದಿನಗಳ ಹಿಂದೆ ಒಂದು 2-3 ವರ್ಷದಿಂದ ಒಂಚೂರು ಬೇರೆ ಬೇರೆ ಯಾವ್ಯಾವುದೋ ಪುಸ್ತಕಗಳು ಓದ್ತಾ ಇದ್ದೆ. ಅದರಲ್ಲಿ ಡಾಕ್ಟರ್ BR ಅವರು ಹೇಳ್ತಾರೆ, ಕ್ಷತ್ರಿಯರಿಗೆ ಕೆಂಪು ಬಣ್ಣದ ವಸ್ತ್ರ ಉಪನಯನ ಆಗಬೇಕಾದ್ರೆ, ಬ್ರಾಹ್ಮಣರಿಗೆ ಕೇಸರಿ ಬಣ್ಣದ ವಸ್ತ್ರ ಮತ್ತು ವೈಶ್ಯರಿಗೆ ಹಳದಿ ಬಣ್ಣದ ವಸ್ತ್ರ ಅಂತ ಅವರು ಅಲ್ಲಿ ಹೇಳ್ತಾರೆ.
ಆದರೆ ನಾವೇನು ಮಾಡಿಬಿಟ್ಟಿದ್ದೀವಿ, ನಾವೇ ಎಲ್ಲರೂ ಅನುಕೂಲಕ್ಕೆ ನಾವು ಕೂಡ ಎಲ್ಲರೂ ಕೂಡ ಹಳದಿ ಬಣ್ಣದ್ದೇ ನಾವೆಲ್ಲ ಉಪಯೋಗಕ್ಕೆ ಶುರು ಮಾಡಿದ್ದೀವಿ. ಹಾಗಾಗಿ ಇವತ್ತು ಬೆಳಗ್ಗೆ ಬಂದಾಗ ಅವರೇನು ನನಗೆ ಒಂದು ವಸ್ತ್ರ ಕೊಟ್ಟರು, ಈ ಕೇಸರಿ ಇದ್ದು ಭಾಳ ಸಂತೋಷವಾಯಿತು. ಜಿಲ್ಲಾ ಅಧ್ಯಕ್ಷರಿಗೆ ಧನ್ಯವಾದಗಳು. ಇನ್ನು ಎರಡನೇದು, ಈಗ ತಾನೇ ಗುರುಗಳು ಮಾತಾಡ್ತಾ ಹೇಳಿದ್ರು, ನಾವು ಕೇವಲ 3% ಇದ್ದೀವಿ, ಇನ್ನು 97% ಜೊತೆ ನಾವು ಯೋಚನೆ ಮಾಡಬೇಕು ಅಂತ ಹೇಳಿ ಒಂದು ವಿಚಾರನ ಮುಂದೆ ಇಟ್ಟರು. ಅದು ಈ ನಮ್ಮ ಉಪನಯನಕ್ಕೆ ಸಂಬಂಧಪಟ್ಟಂಗೆ, ಅದ್ರ ಜೊತೆಗೆ ಹೇಳ್ಕೊಡೋವಂಥ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಡೆದಂಥ ಗೀತಾ ಯಜ್ಞ, ಇದು ಗಾಯತ್ರಿ ಯಜ್ಞದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ನೀವು ಆ ಹೂ ಆರ್ ದಿ ಶೂದ್ರಾಸ್ ಅನ್ನುವಂಥ ಪುಸ್ತಕ ಓದಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೈಟ್ ಏನಿದೆ ಅಂದರೆ, ವಿ ಆರ್ ಡಿಪ್ರೈವ್ಡ್ ಆಫ್ ಉಪನಯನ, ವಿ ಆರ್ ಡಿಪ್ರೈವ್ಡ್ ಆಫ್ ಗಾಯತ್ರಿ ಉಪದೇಶ ಅನ್ನೋದೇ ಅವ್ರ ಫೈಟು. ಅಂಬೇಡ್ಕರ್ ಅವ್ರ ಫೈಟ್ ಇರೋದೇನೆ, ನಮಗೆ ನೀವು ಉಪನಯನವನ್ನು ತಪ್ಪಿಸಿದ್ದೀರಾ, ನಮಗೆ ನೀವು ಗಾಯತ್ರಿ ಉಪದೇಶ ಮಾಡಿಲ್ಲ ಅನ್ನೋದೇ ಫೈಟು. ಹಾಗಾಗಿ ಇವತ್ತು ಗಾಯತ್ರಿ ಮಂತ್ರ ಎಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ, ಅವ್ರು ಯಾತಿಗೋಸ್ಕರ ನಮಗೆ ಕೊಡಲಿಲ್ಲ ಅಂತ ಫೈಟ್ ಮಾಡಿದ್ರು, ನಾವು ಇವತ್ತು ಅದನ್ನು ಬಿಟ್ಟು ಕೂತಿದ್ದೀವಲ್ಲ, ನಾವು ಕೂಡ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಕೋಟಿ ಗಾಯತ್ರಿ ಜಪ ಯಜ್ಞ ಮಾಡಿದ್ದಾರೆ. ಆಯೋಜಕರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳಬೇಕು. ಇದ್ರ ಜೊತೆಗೆ ಇನ್ನೊಂದೇ ಒಂದು ಸಣ್ಣದು ಒಂದು ಹಾಸ್ಯನೂ ನಡೀತು ನಮ್ಮ ಜೊತೆಗೇನೆ. ನಾನು ನಮ್ಮ ಸ್ನೇಹಿತರ ನಮ್ಮ ಬ್ರಾಹ್ಮಣರ ಮಗನ ಮುಂಜಿಗೆ ಹೋಗಿದ್ದೆ. ಅವತ್ತು ಅಲ್ಲಿ ಮುಂಜಿಗೆ ಹೋಗಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ನಾನ್ ಬ್ರಾಹ್ಮಿನ್, ಈಸ್ ಅ ವಕ್ಲಿಗ ಬೈ ಕ್ಯಾಸ್ಟ್. ಅವನು ನನ್ನ ಪಕ್ಕ ಕೂತ್ಕೊಂಡಿದ್ದ. ನಾವು ಹಾಸ್ಯವಾಗಿ ಮಾತಾಡುವಂಥ ಇದೇ ಒಂದು ಸಂದರ್ಭ, ಈ ಪ್ರಸಂಗಗಳಿರೋವಂಥ ಇದು ಗೊತ್ತಲ್ಲ, ಫಂಕ್ಷನಲ್ಲಿ ಎಲ್ಲ ಹರಟೆ ಹೊಡ್ಕೊಂಡು ಕೂತಿರ್ತೀವಿ. ಅವನು ನನಗೆ ಕೇಳ್ದ, ಏನು ಗುರು, ಏನು ಬಂಜಿ ಗಿಂಜಿ ಅಂತ ಹೇಳ್ತೀರಾ, ಏನು ಹೇಳ್ಕೊಡ್ತೀರಾ ಇಲ್ಲಿ ಅಂತಂದ. ಇಲ್ಲಪ್ಪ, ಇಲ್ಲಿ ನಮಗೆ ಗಾಯತ್ರಿ ಉಪದೇಶ ಹೇಳ್ಕೊಡ್ತಾರೆ. ಅದು ಹೆಂಗೆ ಹೇಳ್ಕೊಡ್ತಾರೆ? ಅಷ್ಟೊತ್ತು ಸರಿಗೆ ಅಲ್ಲಿ ಅವರು ಟೈಮ್ ಬಂದಿತ್ತು, ಉಪದೇಶದ ಮುಹೂರ್ತ ಫಿಕ್ಸ್ ಆಗಿತ್ತು. ಅವರೇನು ಮಾಡಿದ್ರು, ಆ ಹುಡುಗನ ಕಿವಿಗೆ ಒಂದು ಶಲ್ಯನ ಹೊದ್ದಿಸ್ಬಿಟ್ಟು ತಂದೆ ಕೈನಲ್ಲಿ ಉಪದೇಶ ಮಾಡಿಸಿದ್ರು. ಇದೇ ನೋಡಪ್ಪ ನಡೀತಾ ಇದೆ ಗಾಯತ್ರಿ ಉಪದೇಶ, ಏನು ಹೇಳ್ಕೊಡ್ತಾರೆ ಅಂತಂದರು. ಇಲ್ಲ, ಅದು ನಿಮಗೆಲ್ಲ ಹೇಳೋಕ್ಕಾಗಲ್ಲ, ನಮಗೆ ಗೊತ್ತಿದೆ ಅಂತ. ಅವನು ತಿಳ್ಕೊಂಡೇ ಬಂದಿದ್ದ. ಅವನು ಹೇಳ್ದ, ನೀವು ಹೇಳ್ಕೊಡದೇ ಇದ್ರು ಪರವಾಗಿಲ್ಲ ಗುರು, ನನಗೆ ಅನುರಾಧ ಪಡ್ವಾಲ್ ದಿನ ಬೆಳಗ್ಗೆ ಆದರೆ ಒಂದು ಯೂಟ್ಯೂಬ್ನಲ್ಲಿ ಮತ್ತು ಇದು ಬೀದಿನಲ್ಲಿ ಹಾಡು ಹೇಳ್ತಾಳೆ, ಅದು ನಮ್ಮ ಫಸ್ಟ್ ಕ್ಲಾಸಾಗಿ ಸಿಕ್ಬಿಟ್ಟಿದೆ, ನೀನು ಹೇಳ್ಕೊಟ್ರು ಸರಿ, ಹೇಳ್ಕೊಡದೆ ಹೋದ್ರು ಸರಿ, ನಮಗೆ ಉಪದೇಶ ಅನುರಾಧ ಪಡ್ವಾಳೆ ಕೊಡ್ತಾಳೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಗಾಯತ್ರಿ ಮಂತ್ರದ ಒಂದು ಅವಶ್ಯಕತೆ ನಮ್ಮ ಬ್ರಾಹ್ಮಣರಲ್ಲಿ ಎಷ್ಟಿದೆ, ಯಾಕಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಂಸ್ಕಾರಗಳು ಬೇರೆ ಬೇರೆ ಇದೆ, ಸೂತ್ರಗಳಿದೆ. ಆಶ್ವಲಾಯನ ಸೂತ್ರ, ಬೌದ್ಧಾಯನ ಸೂತ್ರ, ಈ ಥರ ಇನ್ನೊಂದು ಬೇರೆ ಬೇರೆ ಸೂತ್ರಗಳಲ್ಲಿ 40 ಸೂತ್ರಗಳಿದೆ ಅಂತ ಹೇಳುವಂಥದ್ರಲ್ಲಿ ನಮ್ಮಲ್ಲಿ ಒಂದು ವಿದ್ಯಾರಂಭ, ವೇದಾರಂಭ ಅಂತ ಇದೆ. ಇವತ್ತು ವಿದ್ಯಾರಂಭ ಏನಿದ್ರು ನಾವೆಲ್ಲ ಶೃಂಗೇರಿಗೆ ಹೋಗಬೇಕು, ಆ ಮಕ್ಕಳು ಹುಟ್ಟಿದ್ದಂಗೆ ಅವ್ರಿಗೇನಾದರೂ ಓನಾಂ ಪಾಠ ನಡೆಸಬೇಕು, ಅದು ವಿದ್ಯಾರಂಭ. ಆಮೇಲಿಂದ ವಿದ್ಯಾರಂಭ ಇರೋದೆಲ್ಲವೂ ಕೂಡ ಅಕಾಡೆಮಿಕ್ಸು, ವೇದಾರಂಭ ಇಲ್ಲವೇ ಇಲ್ಲ. ಹಾಗಾಗಿ ಉಪನಯನಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಇಂಟ್ರೆಸ್ಟ್ ಕೊಡೋಲ್ಲ. ವಯಸ್ಸಾದ ಮೇಲೆ, ಸುಬ್ರಹ್ಮಣ್ಯ ಭಟ್ರು ಆಗಲೇ ಹೇಳ್ದಂಗೆ ಇಲ್ಲಿ ಚಿಕ್ಕವ್ರು ಇರೋದಿಲ್ಲ ಅಂತ ಹೇಳಿ, ವಯಸ್ಸಾದ ಮೇಲೆ ಎಲ್ಲರೂ ಕೂಡ ನಮ್ಮಂಥವ್ರೆಲ್ಲರೂ ಇಂಥ ಕಡೆ ಸೇರಿ ನಾವೆಲ್ಲರೂ ಕೂಡ ಈ ಯಜ್ಞಗಳು ಆ ಯಜ್ಞಗಳು ಮಾಡ್ತೀವಿ. ಆ ಮಕ್ಕಳಿಗೆ ನಾವೇನು ಹೇಳ್ಕೊಡ್ತೀವಿ, ಆ ವೇದಾರಂಭನ ಚೆನ್ನಾಗಿ ಹೇಳ್ಕೊಟ್ಟು ಮನೆಯಲ್ಲಿ ಇದಕ್ಕೆ ಒಂದು ಸಂಸ್ಕಾರ ಮಾಡಿಕೊಡ್ಬೇಕು ಅನ್ನೋದು ನಾವೆಲ್ಲರೂ ಪಣ ತೊಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ, ಏನು ಅಂಬೇಡ್ಕರ್ ಅವ್ರು ಕೇಳ್ತಾ ಇದ್ದಾರೆ ನಮಗೂ ಕೊಡಿ ಅಂತ ಹೇಳಿ ಇವತ್ತು ಬೇಕಾದಷ್ಟು ಜನ ಅದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದನ್ನು ಕಲ್ತ್ಕೊಳ್ಳಿಕ್ಕೋಸ್ಕರ ನಾವು ಮರೀತಾ ಇದ್ದೀವಿ, ನಾವು ಮರಿಬಾರದು ಅಂತ ಎಚ್ಚರಿಕೆನ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಂದೀಪ್ ಮಂಜರ್ ಅವರು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ವಂದನೆಗಳು. ಎಲ್ಲ ಚೆನ್ನಾಗಿ ಆಯೋಜಿಸಿದ್ದೀರಾ, ಭಾಗವಹಿಸಿದ್ದೀರಾ. ಅನಂತ ಅನಂತ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಪರಮ ಪೂಜ್ಯ ಶ್ರೀ ಯತಿದ್ವಯರಿಗೆ ನಮಸ್ಕರಿಸುತ್ತಾ ಮತ್ತು ಸೇರಿದಂಥ ಎಲ್ಲ ಭಕ್ತ ಮಹಾಶಯರಿಗೆ ನನ್ನ ಶುಭಾಶಯಗಳನ್ನು ಬ್ಯಾಂಕಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನೆಲೆಯಿಂದ ತಿಳಿಸುತ್ತಾ, ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಸಂಸ್ಥೆಗಳ ಪದಾಧಿಕಾರಿಗಳಿಗೆಲ್ಲ ವಂದಿಸ್ತಾ ಇದ್ದೇನೆ. ಸೊ ಅತ್ಯದ್ಭುತವಾಗಿ ನಿರರ್ಗಳವಾಗಿ ಸ್ವಾಮೀಜಿಯವರು ಇಬ್ಬರು ಮಾತಾಡಿದರು, ಆಮೇಲೆ ಅವಧಾನಿಗಳು ಮಾತಾಡಿದರು, ಬ್ರಾಹ್ಮಣ ಪರಿಷತ್ನ ಪದಾಧಿಕಾರಿಗಳು ಮಾತಾಡಿದ್ದಾರೆ. ಅವರ ಮಧ್ಯದಲ್ಲಿ ನಾವು ಬ್ಯಾಂಕಿನವರು ಮಾತಾಡೋದು ಅಂದರೆ ಪ್ರಾಯಶಃ ನನಗೆ ಕಾಣ್ತಾ ಇದೆ ಪುಣ್ಯ ಕಾರ್ಯಕ್ರಮವಾದ ಶಿವಪೂಜೆ ಮಧ್ಯದಲ್ಲಿ ಕರಡಿ ಯಾಕೆ ಬಂತಪ್ಪ ಅಂತ ನೀವು ಅಂದ್ಕೊಳ್ಬೋದು ಅಂತ ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಬ್ಯಾಂಕಿನವರು ಸಾಮಾನ್ಯವಾಗಿ ಮಾತಾಡೋದ್ರಲ್ಲಿ ಹುಷಾರಿಲ್ಲ.
ನಿಮ್ಮ ಕೆಲಸಗಳನ್ನು ಮಾಡುವುದಷ್ಟೇ ನಮ್ಮ ಬ್ಯಾಂಕಿನವರ ಕೆಲಸ. ಅದರಲ್ಲಿ ನಿಮಗೇನಾದರೂ ಅನುಕೂಲ ಆದರೆ ಅದು ನಮ್ಮ ಸುಕೃತ ಮತ್ತು ನಮ್ಮಂತೆ ಚಿಕ್ಕವಾದ ಒಂದು ಕಥೆಯನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾಕೆಂದರೆ ಸ್ವಾಮೀಜಿಯವರು ಕೃಷ್ಣನ ಬಗ್ಗೆ ತಮಗೆ ಜ್ಞಾನೋದಯವನ್ನು ಮತ್ತು ಹೇಳಿದರು. ಅದೇ ರೀತಿ ಅವಧಾನಿಗಳು ಜನಿವಾರದಿಂದ ಹಿಡಿದು ಮೊಬೈಲ್ನವರೆಗೆ ಏನು ಬೇಕು ಬೇಡ ಅದು ಎಲ್ಲವನ್ನು ಅದ್ಭುತವಾಗಿ ಹೇಳಿದ್ದಾರೆ. ಹಾಗಿರುವಾಗ ಯಾವುದೇ ಕಥೆಗಳನ್ನು ಹೇಳದೇ ಇದ್ದರೆ ನನಗೂ ತಪ್ಪು ಕಾಣುತ್ತೆ. ಸೊ ಒಮ್ಮೆ ಮಹಾಭಾರತ ಯುದ್ಧದ ಮುಗಿದ ನಂತರ ಅರ್ಜುನ ಶ್ರೀಕೃಷ್ಣನ ಹತ್ರ ಲೋಕಾಭಿನವಾಗಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ನಾರದ ಮುನಿಗಳು ಬಂದರು. ಭಕ್ತಾಗ್ರೇಸರವರು ಬಂದು ಲೋಕಾಭಿರಾಮವಾಗಿ ಮಾತಾಡ್ತಾ ಶ್ರೀಕೃಷ್ಣಂದೇ ಕಾಲೆಳಿತಾರೆ ಅವರು. ಅಂದರೆ ಭಗವಂತನಿಗೆ ಏನು ಮಾಡಿದ್ರು ಅದು ತೃಪ್ತಿ. ಸೊ ಶ್ರೀಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ, ಭಗವಾನ್ ಶ್ರೀಕೃಷ್ಣ ನಿನ್ನ ಅತ್ಯಂತ ದೊಡ್ಡದಾದಂತಹ ಭಕ್ತ ಮಹಾಗ್ರಣಿ ಯಾರು, ಅದೊಮ್ಮೆ ಹೇಳಿಬಿಡು ಅಂತ. ಅಂದರೆ ನಾರದರಿಗೆ ಮನಸ್ಸಿನಲ್ಲಿ ಇದು ತುಂಬ ಈಗೋ ಇತ್ತು, ಅವರಿಗೆ ತುಂಬ ಜಂಬ ಇತ್ತು, ನಾನೇ ನಿನ್ನ ಅತ್ಯಂತ ದೊಡ್ಡದಾದಂತಹ ಭಕ್ತ ಅಂತ. ಸೊ ಕೃಷ್ಣ ನಸುನಾಗುತ್ತಾ ಹೇಳ್ತಾನೆ, ನೀನಂತೂ ಅಲ್ಲ, ಅರೆ ನಾನು ದಿನ ಲೋಕ ಸಂಚಾರ ಮಾಡ್ತಿರುವಾಗ 24 ಗಂಟೆ ಕೂಡ ನಿನ್ನ ನಾಮಸ್ಮರಣೆಯನ್ನೇ ಮಾಡ್ತಾ ಇದ್ದೇನೆ, ಆದರೂ ನಾನು ನಿನ್ನ ಭಕ್ತ ಅಲ್ವಾ ಅಂತ ಹೇಳುವಾಗ ಶ್ರೀಕೃಷ್ಣ ಹೇಳ್ತಾನೆ, ಈ ತಟ್ಟೆಯ ಮೇಲೆ ಫುಲ್ ತಟ್ಟೆ ಒಳಗೆ ನೀನು ಎಣ್ಣೆಯನ್ನು ತಲೆಯಲ್ಲಿ ಇಟ್ಕೊಂಡು ಪ್ರಪಂಚ ಪ್ರದಕ್ಷಿಣೆ ಮಾಡಿ ಬಾ ಅಂತ. ಇಮಿಡಿಯೇಟ್ ನಾರದರು ಏನು ಮಾಡ್ತಾರೆ, ಶ್ರೀಕೃಷ್ಣನ ಅಣತಿಯ ಮೇರೆಗೆ ತಟ್ಟೆಯಲ್ಲಿ ಎಣ್ಣೆಯನ್ನು ಇಟ್ಕೊಂಡು ತಲೆಯ ಮೇಲೆ ಇಟ್ಕೊಂಡು ಭೂಪ್ರದಕ್ಷಿಣೆಗೆ ಹೋಗಿ ಭೂಪ್ರದಕ್ಷಿಣೆ ಮಾಡಿಯೇ ಬಂದುಬಿಡ್ತಾರೆ ನಿಮಿಷಾರ್ಧದಲ್ಲಿ. ಆಗ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾರೆ, ಈಗ ನಿನ್ನ ಕೆಲಸ ಆಗೋಯಿತು, ಈಗ ನೀನು ನನ್ನ ನಾಮಸ್ಮರಣೆಯನ್ನು ಎಷ್ಟು ಸಲ ಮಾಡಿದಿ ಹೇಳಪ್ಪ ಅಂತ. ನಾರದರಿಗೆ ಜ್ಞಾನೋದಯ ಆಗುತ್ತೆ, ನಿಜವಾಗಿಯೂ ನನ್ನ ಗಮನ ಸಂಪೂರ್ಣವಾಗಿ ಆ ಎಣ್ಣೆಯ ಮೇಲೆ ಇದ್ದ ಕಾರಣ ನಾನು ನಿನ್ನ ನಾಮಸ್ಮರಣೆಯನ್ನು ಖಂಡಿತವಾಗಿಯೂ ಮಾಡಿಲ್ಲ, ಅದನ್ನು ತಪ್ಪು, ಹಾಗಾಗಿ ನಾನು ನಿನ್ನ ದೊಡ್ಡ ಭಕ್ತ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತೇಳಿ ನಾರದರು ತಮ್ಮ ಸೋಲನ್ನು ಒಪ್ಕೊಳ್ತಾರೆ. ಆಗ ಅಲ್ಲೇ ಇದ್ದಂತಹ ಅರ್ಜುನ ಅವನಿಗೆ ಜಂಬ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ದೇವರು ಹತ್ರ ಇದ್ದಾಗಲೂ ಕೂಡ ನಮ್ಮ ಜಂಬ ಎಷ್ಟು ಮೇಲೆ ಹೋಗುತ್ತೆ ಅಂತ ನೋಡ್ಕೊಳ್ಳಿ. ಅರ್ಜುನ ಅನ್ಕೊಳ್ತಾನೆ, ನಾರದರು ಅಲ್ದಿದ್ರೆ ನಾನೇ ಅತ್ಯಂತ ದೊಡ್ಡ ಭಕ್ತ ಇರಬೇಕು ಅಂತ ಹೇಳಿ ಶ್ರೀಕೃಷ್ಣನ ಎದುರು ಹೇಳ್ತಾರೆ. ಅರ್ಜುನ ಹೇಳ್ತಾನೆ, ಹಾಗಿದ್ರೆ ನಾರದರು ಅಲ್ದಿದ್ರೆ ನಾನೇ ದೊಡ್ಡ ಭಕ್ತ ಅಲ್ವಾ? ಖಂಡಿತವಾಗಿ ಹೌದು ಅಂತ ಕಾಣುತ್ತೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಭಕ್ತ ಹೌದು, ಭಕ್ತನಿಗಿಂತ ಜಾಸ್ತಿ ನನ್ನ ಸಖ, ನೀನು ನನ್ನ ಮಿತ್ರ. ನಿನ್ನ ಪ್ರತಿಯೊಂದು ಯುದ್ಧ ಆರಂಭವಾಗುವ ಮೊದಲೇ ನೀನು ಕೃಷ್ಣನನ್ನು ಧ್ಯಾನ ಮಾಡಿಯೇ ನೀನು ಎಲ್ಲ ಯುದ್ಧಗಳನ್ನು ಮಾಡಿದ್ದಿ. ಸೊ ಲೋಕ ವಿಜಯಿಯಾಗಿದ್ದಿ, ವಿಶ್ವ ವಿಜಯಿಯೇ ನೀನಾಗಿದ್ದಿ. ಸೊ ನೀನು ಒಳ್ಳೆಯ ಸಖ ಹೌದು, ಆದರೆ ಭಕ್ತ ಅಲ್ಲ. ಯಾಕೆಂದರೆ ತುಂಬ ಯುದ್ಧಗಳನ್ನು ಗೆದ್ದ ನಂತರ ಕೂಡ ನಿನ್ನ ಮನಸ್ಸಿನಲ್ಲಿ ಈ ಯುದ್ಧಗಳನ್ನು ಗೆದ್ದದ್ದು ನಿನ್ನ ಪರಾಕ್ರಮದಿಂದ ಅಂತ ನಿನ್ನ ಮನಸ್ಸಿನಲ್ಲಿ ಇದೆ, ಬಿಟ್ಟರೆ ನನ್ನಿಂದಾಗಿ ಅಂತ ಇಲ್ಲ. ಸೊ ನೀನು ನನ್ನನ್ನು ಹೊರತುಪಡಿಸಿ ಯುದ್ಧಕ್ಕೆ ಯಾವಾಗ ಹೋಗ್ತಿ ಆವಾಗ ನಿನ್ನ ನಿಜವಾದ ವೀರತನ ಹೊರಗೆ ಬರುತ್ತೆ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಶ್ರೀಕೃಷ್ಣನ ಈ ಸಮಯೋಚಿತವಾದ ಒಂದು ಕೃತ್ಯದಿಂದಾಗಿ ಅಥವಾ ಮಾತಿಂದಾಗಿ ಅರ್ಜುನನಿಗೆ ಕೂಡ ಜ್ಞಾನೋದಯ ಆಗುತ್ತೆ. ಆಗ ಅರ್ಜುನ ಮತ್ತು ನಾರದರಿಬ್ಬರು ಕೇಳ್ತಾರೆ, ಹಾಗಿದ್ರೆ ನೀನಾದರೂ ಹೇಳು ಯಾರು ನಿನ್ನ ನಿಜವಾದ ಭಕ್ತ ಅಂತ. ಆಗ ಶ್ರೀಕೃಷ್ಣ ಭೂಲೋಕದಲ್ಲಿ ಒಬ್ಬ ಬಡಗಿ ಅಥವಾ ಒಬ್ಬ ಕಾರ್ಮಿಕ ಇರ್ತಾನೆ, ಇಡೀ ದಿನ ಕೆಲಸ ಮಾಡ್ತಾ ಕೃಷ್ಣನ ನಾಮಸ್ಮರಣೆಯನ್ನೇ ಮರೆತು ತನ್ನ ಡ್ಯೂಟಿಯನ್ನು ಮಾಡ್ತಾ ಇರ್ತಾನೆ, ತನ್ನ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ. ಸಾಯಂಕಾಲ ಮಲ್ಕೊಳ್ಳಿಕ್ಕಾಗುವಾಗ ದೇಹದ ಆಲಸ್ಯವನ್ನು ತಡೆಯಲಾರದೆ ಮಲ್ಕೊಳ್ಳಿಕ್ಕಾಗುವಾಗ ಶ್ರೀಕೃಷ್ಣ ನನ್ನನ್ನು ಕಾಪಾಡು, ಇವತ್ತಿನ ನನ್ನ ಕೆಲಸ ಆಗೋಯಿತು ಅಂತ ಹೇಳ್ತಾನೆ. ಅಂದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಶ್ರೀಕೃಷ್ಣನ ಧ್ಯಾನವನ್ನು ಮಾಡಿ ಮಲ್ಕೊಳ್ತಾನೆ, ಅವನಿಗೆ 100% ನಿದ್ದೆ ಬರುತ್ತೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡು ಅವನನ್ನು ನಿಜವಾದ ಭಕ್ತ, ಯಾಕೆಂದರೆ ಅವನ ಭಕ್ತಿಯಲ್ಲಿ ಯಾವುದೇ ಕಲ್ಮಶ ಇಲ್ಲ, ಅಂಥ ಭಕ್ತರು ನನಗೆ ಬೇಕು ಅಂತ ಹೇಳ್ತಾನೆ. ಸೊ ಇಲ್ಲಿ ಕೂಡ ನಾವು ಇವತ್ತು ಹಲವು ರೀತಿಯಲ್ಲಿ ನಮ್ಮ ಕರ್ತವ್ಯಗಳನ್ನು ಪೂರೈಸಿ ನಾವು ಮಹಾಯಜ್ಞದಲ್ಲಿ ಭಾಗವಹಿಸಿದ್ದೇವೆ. ನಮ್ಮೆಲ್ಲರಿಗೆ ಆ ಗಾಯತ್ರಿ ದೇವಿಯು ಮತ್ತು ಕ್ಷೇತ್ರದ ಮಹಿಷಮರ್ದಿನಿ ದೇವಿ ಮತ್ತು ಉಡುಪಿಯ ಶ್ರೀಕೃಷ್ಣ ನಮ್ಮೆಲ್ಲರಿಗೆ ಸನ್ಮಂಗಳವನ್ನು ಮಾಡಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಸಹಕಾರ ಮಾಡಿರುವಂತಹ ಕೃಷ್ಣಮೂರ್ತಿ ತಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಎಲ್ಲ ವಿಪ್ರ ಸಮುದಾಯದ ಇವ ನಮ್ಮವ ಅಂತ ಹೇಳಿ ತನು ಮನ ಧನ ಸಹಕಾರ ಮಾಡಿರುವಂತಹ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇರುವಂತಹ ಅಧ್ಯಕ್ಷರಿಗೆ ನಮನಗಳನ್ನ ಸಲ್ಲಿಸ್ತಾ ಇದೀಗ
ಧನ್ಯವಾದಕ್ಕಾಗಿ ಶ್ರೀ ಗಣೇಶ್ ರಾವ್ ಅವರು. ಆಶೀರ್ವಚನ ನೀಡಿದಂತಹ ಪರಮ ಪೂಜ್ಯ ಶ್ರೀ ಈಶಪ್ರಿಯ ಸ್ವಾಮೀಜಿ ಅದಮಾರು ಮಠ, ಪರಮ ಪೂಜ್ಯ ಶ್ರೀ ವಿದ್ಯೇಂದ್ರ ಶ್ರೀಪಾದರು ಚಿತ್ರಾಪುರ ಮಠ ಇವರಿಗೆ ಧನ್ಯವಾದವನ್ನು ಹೇಳುತ್ತಾ, ನಮ್ಮ ಅಷ್ಟಾವಧಾನಿ ಸುಬ್ರಹ್ಮಣ್ಯ ಭಟ್ ಗೊಳ್ಳಿಬಯಲು ಇವರು ತಮ್ಮ ಪ್ರವಚನವನ್ನು ಒಳ್ಳೆಯದಿಂದ ನಮಗೆ ತಿಳಿಸಿದಂತಹ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಅವರಿಗೆ ನಮ್ಮ ಅಧ್ಯಕ್ಷರು ಗೌರವವನ್ನು ಸಲ್ಲಿಸುತ್ತಾ, ಮುಖ್ಯಮಂತ್ರಿ ಕೊರಂಗರಪಾಡಿ ಇವರಿಗೆ ಕೂಡ ಧನ್ಯವಾದವನ್ನು ಹೇಳುತ್ತಾ, ನಂತರ ನಮ್ಮ ಊರಿಗೆ ಬೆಂಗಳೂರಿನಿಂದ ಬಂದು ಕೂಡಿರುವಂತಹ ಶ್ರೀ ಎಸ್ ರಾಘವೇಂದ್ರ ಭಟ್ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇವರಿಗೂ ಧನ್ಯವಾದವನ್ನು ಹೇಳುತ್ತಾ, ಶ್ರೀ ಎಸ್ ರಘುನಾಥ್ ಅಧ್ಯಕ್ಷರು ವಿಶ್ವ ವಿಪತ್ರಯ ಪರಿಷತ್ ಬೆಂಗಳೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಶ್ರೀಕೃಷ್ಣಾನಂದ ಛಾತ್ರ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಇವರಿಗೂ ಅಧ್ಯಕ್ಷರು, ಉಡುಪಿ ಜಿಲ್ಲೆ ಅಧ್ಯಕ್ಷರು, ಉಡುಪಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಅವರಿಗೂ ಧನ್ಯವಾದ ಸಲ್ಲಿಸುತ್ತಾ, ಶ್ರೀ ರಜನಿ ಹೆಬ್ಬಾರ್ ಉಪಾಧ್ಯಕ್ಷರು ನಗರಸಭೆ ಉಡುಪಿ ಇವರಿಗೂ ಧನ್ಯವಾದ ಸಲ್ಲಿಸುತ್ತಾ, ಶ್ರೀಮತಿ ಕಾಂತಿರಾವ್ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬ್ರಾಹ್ಮಣ ಸಭಾ ಮಹಿಳಾ ವಿಭಾಗ ಇವರಿಗೂ ಧನ್ಯವಾದ ಸಲ್ಲಿಸುತ್ತಾ, ಪವಿತ್ರ ಅಡಿಗ ಯುವ ವೇದಿಕೆ ಅಧ್ಯಕ್ಷರು ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತಾ, ನನ್ನೊಂದಿಗೆ ಇಷ್ಟರವರೆಗೆ ನಿರೂಪಣೆಯನ್ನು ನೀಡಿದಂತಹ ಅಕ್ಷತಾ ಗಿರೀಶ್ ಐತಾಳ್ ಇವರಿಗೂ ಧನ್ಯವಾದ ನೀಡುತ್ತಾ, ಅವರು ಇಷ್ಟವರೆಗೆ ಶ್ರೀಯುತ ಸುಧಾಕರ್ ಭಟ್ ನಿಕಟಪುರ ಅಧ್ಯಕ್ಷ ಸುದರ್ಶನ ಭಟ್ ಗೌರವಾಧ್ಯಕ್ಷ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ, ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನಾನು ಈ ಧನ್ಯವಾದ ಕಾರ್ಯಕ್ರಮವನ್ನು ನಮಿಸ್ತಾ ಇದ್ದೇನೆ. ಧನ್ಯವಾದಗಳು.